ವಾಯ್ಸ್ ಕೇಳಿಸ್ತಿದೆಯಾ? ಸೊ ಯಾರು ಲೈವಲ್ಲಿ ಇದ್ದೀರಾ ನೋಡಿ, ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರು ಲೈವಲ್ಲಿ ಇದ್ದೀರಾ? ಸೊ ವಾಯ್ಸ್ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಸ್ಕ್ರೀನ್ ಶೇರ್ ಆಗಿದೆ ಅಲ್ವಾ? ಕೇಳಿಸ್ತಿದೆ ಅಲ್ವಾ? ಓಕೆ. ಒಂದು ನಿಮಿಷ ಆಗಿ ಲೈವ್ ಅಂತ ಹಾಕ್ಬಿಡ್ತೀನಿ ಮೆಸೇಜ್. ಓಕೆ, ಥ್ಯಾಂಕ್ ಯು ಅನಿತಾ ರಂಗಸ್ವಾಮಿ ಅವರೇ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸನ್ನು. ಸೊ ಯಾರೆಲ್ಲ KCET ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ KCET ಕ್ಲಿಯರ್ ಮಾಡ್ಕೊಳಕ್ಕಾಗಿಲ್ಲ, ಸೊ ನಿಮಗೆ ಇನ್ನೊಂದು ಆಪರ್ಚುನಿಟಿ ಇದೆ. ಸೊ ಅದೇನಪ್ಪ ಅಂತಂದರೆ ನಿಮಗೆ ಈ ಬಾರಿ ಬರ್ತಿರುವಂತಹ ನೆಟ್ ಎಕ್ಸಾಮ್ ಅಲ್ವಾ. ಸೊ ಈ ನೆಟ್ ಎಕ್ಸಾಮಲ್ಲೂ ಕೂಡ ನೀವು ಕ್ಲಿಯರ್ ಆಯಿತು ಅಂತಂದರೆ ನಿಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಕ್ಸಾಮ್ ಬರೀಲಿಕ್ಕೆ ಚಾನ್ಸ್ ಇದೆ. ಸೊ ಯಾಕಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಇನ್ನು ಹತ್ತತ್ರ 38 ಡೇಸ್ ಟೈಮ್ ಇದೆ ನಿಮಗೆ. ಇನ್ನು 38 ಡೇಸ್ ಸಿಗುತ್ತೆ. ಸೊ ಇಲ್ಲಿ ಈ 38 ಡೇಸಲ್ಲಿ ನೀವು ಪೇಪರ್ 1ನ ಚೆನ್ನಾಗಿ ಮಾಡ್ಕೊಂತು ಅಂದರೆ, ಜೊತೆಗೆ ಪೇಪರ್ 2 ಅಲ್ಲಿ ನಾನು ನಿಮಗೆ ಹೇಳ್ತೀನಿ, ಹೇಗೆ ಇದ್ರೂ ನೀವು ಕ್ವಶನ್ಸಲ್ಲಿ 100 ಕ್ವಶನ್ಸಲ್ಲಿ 50 ಕ್ವಶನ್ಸ್ ಅಂತೂ ಮಾಡ್ಬೋದು. ಇಲ್ಲಿ ಪೇಪರ್ 2 ಅಲ್ಲಿ ಇವಾಗ ನಿಮ್ಮದು ಎಕನಾಮಿಕ್ಸ್ ಇರ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಮತ್ತು ಕಾಮರ್ಸ್ ಇರ್ಬೋದು. ಸೊ ಇಲ್ಲಿ ನಿಮ್ಮ ಪೇಪರಲ್ಲಿ ಕೊಡುವಂತಹ 100 ಪ್ರಶ್ನೆಗಳಿಗೆ ನೀವು 50 ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಎಲಿಜಿಬಿಲಿಟಿ ಇದ್ದರೆ ಸಾಕು ಪೇಪರ್ 2 ಅಲ್ಲಿ. ಬಟ್ ಆದರೆ ಪೇಪರ್ 1 ಅಲ್ಲಿ ನೀವು ಸ್ಕೋರ್ ಲಿಸ್ಟಲ್ಲಿ ಅಥವಾ ರ್ಯಾಂಕ್ ಲಿಸ್ಟಲ್ಲಿ ಅಥವಾ ಎಲಿಜಿಬಲ್ ಲಿಸ್ಟಲ್ಲಿ ಇರಬೇಕು ಅಂತಂದರೆ ನೀವು 30+ ಮಾಡಲೇಬೇಕು. ನೀವು 30+ ಮಾಡ್ತು ಅಂದರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ 30+ ಆಯಿತು ಅಂತಂದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಕ್ಲಿಯರ್ ಮಾಡೋವಂಥ ಚಾನ್ಸಸ್ಸು. ಸೊ ಹಾಗಾಗಿ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಪೇಪರ್ 1 30+ ಅಂತೂ ಕಂಪಲ್ಸರಿ ನೀವು ಮಾಡಲೇಬೇಕಾಗುತ್ತೆ, ಆಯಿತಾ. ಸೊ ಹಾಗಾಗಿ ನಾ ಎಷ್ಟು ಹತ್ತತ್ರ ನಿಮಗೆ 38 ಡೇಸ್ ಇದೆ. ಸೊ ಇಲ್ಲಿ ಜನವರಿಲಿ ಎಕ್ಸಾಮ್ ಇರುತ್ತೆ, ಜನವರಿಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಜನವರಿ 2 ಸ್ಟಾರ್ಟ್ ಆಗ್ತವೆ. ಡಿಸೆಂಬರ್ 31 ಅಂತ ಹೇಳಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಜನವರಿ 2 ಅಂದ್ರೂ ಎಕನಾಮಿಕ್ ಸಬ್ಜೆಕ್ಟ್, ಕಾಮರ್ಸು, ನಿಮ್ಮ ಸಬ್ಜೆಕ್ಟ್ಸು 1 ವೀಕ್ ನಡೀತದೆ ಎಕ್ಸಾಮು. ಸೊ ಒನ್ ವೀಕ್ ಟು 10 ಡೇಸ್ ಅದರಲ್ಲಿ ಯಾವತ್ತಾದ್ರೂ ಇರ್ಬೋದು. ಮ್ಯಾಕ್ಸಿಮಮ್ ನಿಮಗೆ 38 ಡೇಸ್ ಟು 40 ಡೇಸ್ ಇನ್ನು ಟೈಮ್ ಸಿಗುತ್ತೆ, ಆಯಿತಾ. ಈಗಾಗಲೇ ನೀವು KCETಗೆ ಒಂದು ರೌಂಡು ಓದಿದ್ದೀರಾ. ಅಟ್ಲೀಸ್ಟ್ ನೀವು ಮ್ಯಾಕ್ಸಿಮಮ್ ನೀವು ಒಂದು 80% ಮುಗಿಸಿಲ್ಲ ಅಂತಂದ್ರೂ ನೀವು ಅಟ್ಲೀಸ್ಟ್ ಒಂದು 40% ಆದರೂ ಮುಗಿಸಿದಿರಲ್ವ KCETಗೆ ಅಂತೇಳಿ. ಸೊ ಇನ್ನು ರಿಮೈನಿಂಗ್ ಏನಿದೆ, ಇನ್ನು ಅಟ್ಲೀಸ್ಟ್ ಇನ್ನು 40 ದಿನದಲ್ಲಿ 60% ಕವರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಪರ್ 2 ಅಲ್ಲಿ. ಹಾಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಏನಿದೆ ಇನ್ನು 38 ಡೇಸ್ ಏನಿದೆ ಕ್ಲಾಸಸ್ಗಳು ಬರ್ತವೆ. ಸೊ ಇಲ್ಲಿ ಯಾವುದಪ್ಪ, ಮ್ಯಾಥಮ್ಯಾಟಿಕಲ್ ರೀಸನಿಂಗು ಮತ್ತು ಡೇಟಾ ಇಂಟರ್ಪ್ರಿಟೇಷನ್, ಹಾಗೆ ಇಲ್ಲಿ ಲಾಜಿಕಲ್ ರೀಸನಿಂಗ್ ಇದೇನಿದೆ ಈ ಮೂರಕ್ಕೂ ನಾಳೆಯಿಂದ ಯತೀನ್ ಅಂತ ಇದ್ದಾರೆ ಸರ್. ಸೊ ಅವ್ರ ಜೊತೆ ನಾನು ಅವ್ರು ಅಪ್ರೋಚ್ ಮಾಡಿದ್ದೀನಿ, ಅವ್ರು ತಗೊತೀನಿ ಅಂತ ಹೇಳಿದ್ದಾರೆ ಕ್ಲಾಸಸ್ಸು. ಸೊ ಅವ್ರು UPSC CSATಗೆ ಕ್ಲಾಸಸ್ ಮಾಡ್ತಾಯಿದ್ರು, UPSC CSATಗೆ. ಸೊ ಇಲ್ಲಿ ಅವ್ರೇನು ಮಾಡ್ತಾರೆ, ನಾಳೆಯಿಂದ ನಿಮಗೆ ಕಂಪಲ್ಸರಿ ಕ್ಲಾಸಸ್ಗಳನ್ನ ತೆಗೆದುಕೊಡ್ತಾರೆ. ಮ್ಯಾಕ್ಸಿಮಮ್ ನಿಮ್ಗೆ ಒಂದೊಂದು 30 to 35 ಕ್ಲಾಸಸ್ಸಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಇಂಟರ್ಪ್ರಿಟೇಷನ್ನು, ಹಾಗೆ ಮ್ಯಾಥಮ್ಯಾಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗ್ ಇದೇನಿದೆ ಇದು ಇಷ್ಟನ್ನು ಕೂಡ ಅವರು ಕಂಪ್ಲೀಟ್ ಮಾಡಿಕೊಡ್ತಾರೆ, ಆಯಿತಾ. ಇದನ್ನೇನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಾಗೆ ಇಲ್ಲಿ ಯಾವುದು ಕಮ್ಯುನಿಕೇಷನ್ ಮತ್ತು ಇಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಇಲ್ಲಿ ಲಕ್ಷ್ಮೀ ಪ್ರಸನ್ನ ಅಂತ ಒಬ್ಬರು ಮ್ಯಾಮ್ ಇದ್ದಾರೆ. ಸೊ ಅವರು ನಿಮಗೆ ಕ್ಲಾಸಸ್ಗಳನ್ನ ತೆಗೆದುಕೊಡ್ತಾರೆ. ಸೊ ಯಾಕಂದರೆ ಇರೋದು ನಿಮಗೆ ಇನ್ನು 38 ಡೇಸ್ ಅಲ್ಲ, ಒಬ್ಬನೇ ತೊಗೊಬೇಕು ಅಂತಂದರೆ ಸ್ವಲ್ಪ
ಕಂಟಿನ್ಯೂಸ್ ಆಗಿ ಮುಗಿಸ್ಬೇಕು ಅಂತಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 3 ಜನ ಮಾಡ್ತಾ ಇದೀವಿ ಈ ಕ್ಲಾಸಸ್ಗಳನ್ನು. ಅಲ್ಲಿ ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಯತಿನ್ ಸರ್ ಅಂತ ಹೇಳಿ ಅವ್ರು ತಗೊಂತಾರೆ. ಇನ್ನ ಬಂದು ಕಮ್ಯುನಿಕೇಶನ್ ಮತ್ತೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಲಕ್ಷ್ಮೀ ಪ್ರಸನ್ನ ಅಂತ ಇದ್ದಾರೆ, ಮ್ಯಾಮ್ ತಗೊಂತಾರೆ. ಹಾಗೆ ಇಲ್ಲಿ ನಾನು ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೈಯರ್ ಎಜುಕೇಶನ್ ಇದೇನಿದೆ ಈ ಪಾರ್ಟ್ಗಳನ್ನ ನಾನು ತಗೊಂತೀನಿ. ಆಯ್ತಾ, ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು 30 ಡೇಸ್ಗಾದ್ರೂ ಸಿಲೆಬಸ್ ಅನ್ನ ಕವರ್ ಮಾಡಿ ಇನ್ನು ಲಾಸ್ಟ್ ಒಂದು 8 ಡೇಸ್ ಹಿಂದೆ. ಸೊ ಈ 8 ಡೇಸ್ ಅಲ್ಲಿ ನಿಮ್ಗೆ ರಿವಿಷನ್ ಮಾಡಿಸ್ಕೊಡ್ತೀವಿ. ಆಯ್ತಾ, ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಬಟ್ ಆದ್ರೆ ಕೇಸ್ ಸೆಟಲ್ ಮಾಡೋ ತಪ್ಪನ್ನ ಇಲ್ಲೂ ಮಾಡಕ್ ಹೋಗ್ಬೇಡಿ. ಆಯ್ತಾ, ಇದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಓಕೆ ಆಯ್ತಾ, ನಾನು ಅರ್ಥ ಮಾಡ್ಕೊಂತೀನಿ, ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅಷ್ಟು ಡಿಫಿಕಲ್ಟ್ ಅಂದ್ರೆ ಬೇರೆ ಲೆವೆಲ್ಗೆ ಏನು ಡಿಫಿಕಲ್ಟ್ಸ್ ಇರಲ್ಲ. ಸೊ ಈಗ ಒಂದು ಕ್ವಶನ್ ಪೇಪರ್ ಬಿಡಿಸ್ತೀನಿ ನಿಮ್ಮ ಹತ್ರನೇ. ಸೊ ಅದರಲ್ಲೂ ಕೂಡ ನೀವು ಎಷ್ಟು ಆನ್ಸರ್ ಮಾಡ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಜೊತೆಗೆ ಕಟ್ ಆಫ್ ಎಷ್ಟಿದೆ ಕಳೆದ ಬಾರಿ ಅದನ್ನು ಕೂಡ ನಿಮ್ಗೆ ಶೋ ಮಾಡ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇರುವಂತ 30 ಡೇಸ್ ಅಲ್ಲಿ ನೀವು ಪೇಪರ್ 1 ಅಲ್ಲಿ 30+ ಕ್ವಶನ್, 50 ಕ್ವಶನ್ಗೆ ನೀವು 30+ ಕ್ವಶನ್ಸ್ಗೆ ಆನ್ಸರ್ ಮಾಡೋ ಎಬಿಲಿಟಿ ಬರಬೇಕು. ಆ ಥರ ಪ್ರಿಪೇರ್ ಮಾಡ್ತೀವಿ. ಹಾಗೆ ಈಗಾಗಲೇ ಇವತ್ತು ಪ್ರಿಂಟೆಡ್ ನೋಟ್ಸ್ ಎಲ್ಲ ರೆಡಿ ಆಗಿದೆ. ಈಗ ಯಾರೆಲ್ಲ ಫುಲ್ ಪೇಮೆಂಟ್ ಮಾಡಿದಿರಲ್ಲ ಕ್ಲಾಸ್ಗೆ, ಅವರಿಗೆ ಇದು ನಾಳೆ ಡಿಸ್ಪ್ಯಾಚ್ ಆಗುತ್ತೆ ನೋಟ್ಸು. ಸೊ ನಿಮಗೆ ಆಲ್ಮೋಸ್ಟ್ ಈ ವೀಕಲ್ಲಿ ಆಲ್ಮೋಸ್ಟ್ ನಿಮಗೆ ತಲುಪುತ್ತೆ. ಹತ್ರ ಇತ್ತು ಅಂತಂದ್ರೆ, ನಿಯರ್ ಬೈ ಇತ್ತು ಅಂದ್ರೆ ಈ ವೀಕಲ್ಲಿ ಡೆಫಿನೆಟ್ಲಿ ನಿಮಗೆ ಪ್ರಿಂಟೆಡ್ ನೋಟ್ಸ್ ಏನಿದೆ ಅದು ಇಂಗ್ಲೀಷಲ್ಲಿ ನಿಮ್ಗೆ ತಲುಪುತ್ತೆ. ಹಾಗೆ ನೀವು ಕನ್ನಡದಲ್ಲಿ ಬೇಕು ಅಂತಂದ್ರೆ ಸ್ವಲ್ಪ ದಿನ ಏನಾಗುತ್ತೆ, ಓಲ್ಡ್ ಆಗುತ್ತೆ. ಸೊ ಹಾಗಾಗಿ ಕನ್ನಡದಲ್ಲೂ ಕೂಡ ನಿಮಗೆ ನೋಟ್ಸಸ್ಗಳನ್ನ ಬುಕ್ಕನ್ನೇ ಮಾಡ್ತಾ ಇದೀವಿ. ಸೊ ಆ ಬುಕ್ ನಿಮಗೆ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂತಂದ್ರೆ ಇವಾಗ ಕನ್ನಡದಲ್ಲಿ ಪ್ರಿಂಟೆಡ್ ಮೆಟೀರಿಯಲ್ಸ್ ನಿಮ್ಗೆ ಶೇರ್ ಮಾಡ್ತು ಅಂದ್ರೆ ಅದು ಬೇರೆ ಕಡೆ ಎಲ್ಲ ಶೇರ್ ಆಗ್ಬಿಡುತ್ತೆ. ಸೊ ನಾವು ಬುಕ್ ನ ಪ್ರಿಂಟ್ ಮಾಡಿಸಿದಾಗ ಅದು ಬುಕ್ ಶೇರ್ ಆಗಲ್ಲ. ಸೊ ಹಂಗಾಗಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಇಂಗ್ಲಿಷ್ ಅಲ್ಲಿ ಏನು ಯಾವುದೇ ನೋಟ್ಸ್ ಅಥವಾ ಬುಕ್ಸ್ ಅನ್ನ ಪ್ರಿಂಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೆ ನೋಟ್ಸ್ ಅನ್ನ ಈ ವೀಕಲ್ಲಿ ಕಳ್ಸಿಕೊಡ್ತೀವಿ. ಈ ವೀಕಲ್ಲಿ ನಿಮ್ಗೆ ತಲುಪುತ್ತೆ. ನಾಳೆ ಡಿಸ್ಪ್ಯಾಚ್ ಆಗ್ತಾ ಇದೆ ನೋಟ್ಸ್ ಎಲ್ಲ. ಸೊ ಇವತ್ತು ಯಾರೆಲ್ಲ ಅಡ್ರೆಸ್ ಕಳ್ಸಿಲ್ಲ ಇನ್ನ, ಸೊ ಅವರು ಅಡ್ರೆಸ್ ಅನ್ನ ಕಳಿಸ್ಬಿಡಿ ಅಂತ ಹೇಳ್ತಾ. ಸೊ ಇಲ್ಲಿ ಆಗಿದ್ರೆ ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆಯಲ್ಲ, ಈಗ UGC ನೆಟ್ ಆಗಿರಲಿ, KCET ಆಗಿರಲಿ, ಸೇಮ್ ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಸಿಲೆಬಸ್ ಎಲ್ಲ ಸೇಮ್ ಒಂದೇ ಇದೆ. ಆಯ್ತಾ, ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ 5 ಕ್ವಶನ್ಸ್ ಬರುತ್ತೆ. ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ 5 ಕ್ವಶನ್ಸ್, ಹಾಗೆ ಕಮ್ಯುನಿಕೇಶನ್ ಅಲ್ಲಿ 5, ಕಾಂಪ್ರಿಹೆನ್ಷನ್ ಅಲ್ಲಿ 5, ಮ್ಯಾಥಮೆಟಿಕಲ್ ರೀಸನಿಂಗ್ 5 5, ಹಾಗೆ ಪ್ರತಿಯೊಂದು ಯಾವುದು ಯೂನಿಟ್ಸ್ ಅಲ್ಲೂ ಕೂಡ 5 ಕ್ವಶನ್ಸ್ ಬರ್ತವೆ. ಸೊ 10 ಮಾರ್ಕ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಅದರದ ಒಂದು ಪೈ ಚಾರ್ಟ್ ತರ ಕೊಟ್ಟಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಂಗೇನೆ ಇದಕ್ಕೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೈಮ್ ಅಲೋಕೇಶನ್ ಅಂದ್ರೆ ಡೈಲಿ ಒಂದು ಥಿಯರಿಗೆ ಒಂದು 2 ಅವರ್ಸ್ ಇದಕ್ಕೋಸ್ಕರ ಓದ್ಲಿಕ್ಕೆ ಒಂದು ಕ್ಲಾಸಸ್ ಇರುತ್ತಲ್ಲ ಅದನ್ನ ನೋಡ್ಕೊಂಡ್ರು ಸಾಕಾಗುತ್ತೆ. ಮ್ಯಾಕ್ಸಿಮಮ್ ನಾವು ಕ್ಲಾಸ್ ಮಾಡ್ತೀವಲ್ಲ ಆ ಕ್ಲಾಸಸ್ಗಳನ್ನ ನೋಡ್ಕೊಳ್ಳಿ. ಹಾಗೆ 1 ಅವರ್ ಚಾಪ್ಟರ್ ವೈಸ್ MCQs ಅಥವಾ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟೆಸ್ಟ್ ಇದೆ. ಆಯ್ತಾ, ನಿಮ್ಗೆ ಅಂತಾನೆ 50 ಟೆಸ್ಟ್ ಇದಾವೆ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಇನ್ನ ಪ್ಲಸ್ ಒಂದಷ್ಟು ಟೆಸ್ಟ್ ಗಳನ್ನ ಆಡ್ ಮಾಡಿಸ್ತೀನಿ ಇಲ್ಲಿ. ಸೊ ಆ ಟೆಸ್ಟ್ ಗಳನ್ನ ತಪ್ಪದೆ ಅಟೆಂಡ್ ಮಾಡ್ತಾ ಹೋಗಿ. ಡೈಲಿ ಒಂದೊಂದು ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ ಇವಾಗಿಂದಾನೆ. ಸೊ ಅದು ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆಯ್ತಾ, ಸೊ ಇದು 40 ಡೇಸ್ಗೆ 10-10-10 ಅಂತ ಲಾಸ್ಟ್ 10 ಡೇಸ್ ಬಂದು ನಿಮ್ಗೆ ಏನು ರಿವಿಷನ್ ಇಟ್ಕೊಳ್ಳಿ ಅಂತ ಹಾಕಿರೋದು. ಸೊ ಇಲ್ಲಿ 5 ಡೇಸ್ ಅಂದ್ರೆ 10 ಡೇಸ್ ಅಂದ್ರೆ ಇದು ಥಿಯರಿ ಸಬ್ಜೆಕ್ಟ್ಸ್ಗೆ. ಇಲ್ಲಿ 10 ಡೇಸ್ ಇದೆಯಲ್ವಾ, 10+10+10 ಇದೆಯಲ್ವಾ. ಸೊ ಇದರಲ್ಲಿ ಏನಿದೆ 6 ಸಬ್ಜೆಕ್ಟ್ಸ್ ಏನಿದೆ ಥಿಯರಿ ಸಬ್ಜೆಕ್ಟ್ಸ್ ಇದಾವೆ. ನಿಮ್ಗೆ ಗೊತ್ತಿರೋಂಗೆ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಮತ್ತೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೈಯರ್ ಎಜುಕೇಶನ್, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಹಾಗೆ ಕಮ್ಯುನಿಕೇಶನ್ ಅಲ್ವಾ. ಈ 6 ಯೂನಿಟ್ಸ್ ಗಳು ಏನಾಗಿದಾವೆ ಥಿಯರಿ ಯೂನಿಟ್ಸ್ ಇರ್ತವೆ. ಆ ಯೂನಿಟ್ಸ್ ಗಳನ್ನ 10 ದಿನ ಅಂತಂದ್ರೆ ಇಲ್ಲಿ ನೀವು 5 ದಿನನ ಡಿವೈಡ್ ಮಾಡ್ಕೊಳ್ಳಿ. 5 ದಿನಕ್ಕೆ 2 ಸಬ್ಜೆಕ್ಟ್ 2 2 2 ಈ ತರ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ 6 ಮುಗಿತವಲ್ವಾ. ಇನ್ನ 4 ಬಂದೇನಿರುತ್ತೆ, ಇದು ಬಂದು ಪ್ರಾಕ್ಟಿಕಲ್. ನಿಮ್ಗೆ ಡೇಟಾ ಇಂಟರ್ಪ್ರಿಟೇಷನ್, ಹಾಗೆ ಲಾಜಿಕಲ್ ರೀಸನಿಂಗ್, ಹಾಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಬರುತ್ತೆ, ಹಾಗೆ ಕಾಂಪ್ರಿಹೆನ್ಷನ್ ಬರುತ್ತೆ. ಆಯ್ತಲ್ವಾ. ಸೊ ಇವುಗಳನ್ನ 4 ಪಾರ್ಟ್ ಮಾಡ್ಕೊಳ್ಳಿ. ಇವುಗಳಿಗೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇವುಗಳಿಗೆ ನೀವು 1 ಅವರ್ನ ಮೀಸಲಿಡ್ಬೇಕಾಗುತ್ತೆ. ಸೊ ಇಲ್ಲಿ ಯತಿನ್ ಸರ್ ಕ್ಲಾಸ್ ಮಾಡ್ತಾರಲ್ವಾ, ಅವುಗಳನ್ನ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅದು ಸಾಕಾಗುತ್ತೆ ನಿಮ್ಗೆ. ಆಯ್ತಾ, ಸೊ ಇದಿಷ್ಟು ಥಿಯರಿಗೆ 10 ಡೇಸ್ ಅನ್ನ ಇದು ಮಾಡ್ಕೊಳ್ಳಿ. ಲಾಸ್ಟ್ ಒಂದು 8 to 10 ಡೇಸ್ ಉಳಿಯುತ್ತಲ್ಲ, ಇದನ್ನ ನೀವು ರಿವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆಯ್ತಾ, ಸೊ ನೆಕ್ಸ್ಟ್ ಅದೇ ಕನ್ಸೈಸ್ ನೋಟ್ಸ್ ಅಂದ್ರೆ ಕೀ ನೋಟ್ಸ್ ತರ ಮಾಡ್ಕೊಳ್ಳಿ, ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿಕ್ಕೆ. ಸೊ ಅದನ್ನು ಕೂಡ ನಾವು ಕ್ಲಾಸಸ್ ಮಾಡ್ಬೇಕಾದ್ರೆ ಹೇಳ್ತೀವಿ. ಹಾಗೆ ಮಾಕ್ ಟೆಸ್ಟ್ ಗಳನ್ನ ಹೇಳೋದನ್ನ ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ, ಹಾಗೆ ರಿವಿಷನ್ ಮಾಡಿ ಲಾಸ್ಟ್ 10 ಡೇಸ್ ಚೆನ್ನಾಗಿ. ಸೊ ಇಲ್ಲಿ ಕೊಟ್ಟಿದ್ದೀನಿ, ಪ್ರತಿ 5 ದಿನಕ್ಕೆ ಒಂದೊಂದು ಅಂದ್ರೆ ಪ್ರತಿ ಒಂದು ದಿನ ಒಂದು ಕಾನ್ಸೆಪ್ಟ್ ಅನ್ನ ಮುಗಿಸ್ತಾ ಹೋಗ್ತೀವಿ ಡೈಲಿ. ಸೊ ಅವುಗಳನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಜಸ್ಟ್ ಅದು ಒಂದು ಟೇಬಲ್ ತರ ಹಾಕೊಟ್ಟಿದೀವಿ ಅದನ್ನ. ಸೊ ಯಾವ ತರ ಅಂತ ಸ್ಟಡಿ ಟೇಬಲ್ ಅಲ್ಲಿ. ಸೊ ಅದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ನಾನು ಕ್ಲಾಸ್ ಮುಗಿದ ನಂತರ. ಆಯ್ತಾ, ಇದಿಷ್ಟು ಕೂಡ ನಿಮ್ಗೆ
ಪೇಪರ್ 1ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಓದ್ಕೊಬೇಕು, ಥಿಯರಿ ಸಬ್ಜೆಕ್ಟ್ಸ್ಗೆ ಯಾವ ರೀತಿ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ಯಾವ ರೀತಿ ಟೈಮನ್ನು ಅಲೋಕೇಟ್ ಮಾಡ್ಕೊಬೇಕು ಅಂತ ಕೊಟ್ಟಿರುವಂತಹ ಒಂದು ಪ್ಲಾನ್ ಆಯ್ತಾ. ಸೊ ಇಲ್ಲಿ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಬ್ಯಾಕ್ಗ್ರೌಂಡ್ ಏನಾದ್ರು ಸೌಂಡ್ ಆಗ್ತಿದೆಯಾ? ಮೈಕು ಮತ್ತೆ ವಾಯ್ಸ್ ಅಲ್ಲಿ ಕ್ಲಾರಿಟಿ ಇದೆ ಅಲ್ವಾ? ಬ್ಯಾಕ್ಗ್ರೌಂಡ್ ಏನಾದ್ರು ಸೌಂಡ್ ಇದೆಯಾ ಮೈಕಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಕ್ಲಿಯರ್ ಇದೆಯಾ? ಓಕೆ. ಸೊ ಇಲ್ಲಿ ನೋಡೋದಾದ್ರೆ ಈಗ UGC ನೆಟ್ ಅಲ್ಲಿ, ಸೊ ನಿಮ್ಗೆ UGC ನೆಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ನಮ್ಗೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ತುಂಬಾ ಜನ ಡೌಟ್ ಮಾಡ್ತಿರ್ತಾರಲ್ವಾ. ಸೊ ಅದಕ್ಕೊಂದು ಕಾನ್ಫಿಡೆನ್ಸ್ ಬರಲಿ ಅಂತ 2025 ಅಲ್ಲಿ ಇದು ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಪೇಪರ್ ಅಂತ. ಕಳೆದ ಬಾರಿ ಇವಾಗ ಜೂನಲ್ಲಿ ನಡೀತಲ್ಲ ಎಕ್ಸಾಮು, ಆ ಒಂದು ಕ್ವಶನ್ ಪೇಪರ್ ಇದು. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಕ್ವಶನ್ಸ್ಗಳಿದಾವೆ. ಸೊ ಈ ಕ್ವಶನ್ಸ್ಗಳನ್ನ ಈ ಸೆಷನ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ. ಯಾಕಂತಂದ್ರೆ ನೀವು ತುಂಬಾ ಜನ ಏನ್ ಮಾಡ್ತೀರಾ, ಇಲ್ಲ ಅಟೆಂಡ್ ಮಾಡಕ್ಕಾಗುತ್ತಾ ಇದನ್ನ, ಕನ್ನಡದಲ್ಲಿ ಇರಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಆನ್ಸರ್ ಮಾಡ್ಬೋದಾ, ನಾವು ಓದಿರೋ ಕಂಟೆಂಟ್ ಅಲ್ಲಿ ಈ ಕ್ವಶನ್ಸ್ಗಳು ಇದಾವ ಅನ್ನೋದೊಂದು ನಿಮ್ಗೆ ಡೌಟ್ ಇರುತ್ತೆ. ಈಗಾಗಲೇ ನಾವು ಕೊಟ್ಟಿರುವಂತಹ ಪೇಪರ್ ಕಂಟೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಪ್ರಿಂಟೆಡ್ ತಗೊಂಡು ಓದ್ಕೊಂಡಿರೋರು ಪೇಪರ್ 1 ಅಲ್ಲಿ ಎಷ್ಟು 4 ಜನ 40+ ಕ್ರಾಸ್ ಮಾಡಿದ್ದಾರೆ ಆಯ್ತಾ. ಒಬ್ರು 42 ಇದ್ದಾರೆ, ಒಬ್ರು 43 ಇದ್ದಾರೆ, ಒಬ್ರು 39 ಇದ್ದಾರೆ, ಒಬ್ರು 40 ಇದ್ದಾರೆ, ಮತ್ತೊಬ್ರು 43 ಇದ್ದಾರೆ ಆಯ್ತಾ. ಇಬ್ರು 43. ಸೊ ಹಾಗಾಗಿ ಇಲ್ಲಿ 4 to 5 ಮೆಂಬರ್ಸ್ ನಿಯರ್, ಅಂದ್ರೆ 40+ ಅಲ್ಲಿರೋರು 4 ಜನ ಬರ್ತಾರೆ, 39 ಒಬ್ರು ಇದ್ದಾರೆ. ಸೊ ಇಲ್ಲಿ ಹತ್ತತ್ರ 5 to 6 ಮೆಂಬರ್ಸ್ ಏನಿದ್ದಾರೆ, ಆಲ್ಮೋಸ್ಟ್ 40+ ಇದ್ದಾರೆ ಆಯ್ತಾ, ಕೊಟ್ಟಿರುವಂತಹ ಸೋರ್ಸಸ್ ಅಲ್ಲಿ. ಅದ್ರಲ್ಲಿ ಏನು ಡೌಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ಕೊಟ್ಟಿರೋ ಸೋರ್ಸಸ್ ಸಾಕಾಗುತ್ತೆ ನಮ್ಗೆ UGC ನೆಟ್ಟಿಗೆ ಅಂತೇಳಿ. ಸೊ ಆ ಒಂದು ಸೋರ್ಸಸ್ ಗಳನ್ನೇ ನಿಮ್ಗೆ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಆ ಸೋರ್ಸಸ್ ಗಳು ನಿಮ್ಗೆ ಆಲ್ಮೋಸ್ಟ್ ನೆಟ್ PDF ನಿಮ್ಗೆ ಕಳಿಸಿದ್ನಲ್ಲ ಪ್ರೀವಿಯಸ್ ಬ್ಯಾಚ್ ಇದಿರಲ್ಲ, KCET ಬ್ಯಾಚ್ ಅವ್ರಿಗೆ, ಆಲ್ಮೋಸ್ಟ್ ಈ ಕ್ವಶನ್ ಪೇಪರ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡ್ಲಿಕ್ಕೆ ಸಿಗುತ್ತೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಇಲ್ಲಿ UGC ನೆಟ್ ಎಕನಾಮಿಕ್ಸ್ ಅಲ್ಲಿ ಇದು 2025 ಜೂನ್ ಅಲ್ಲಿ ಆಗಿದ್ದಂತ ಎಕ್ಸಾಮ್ ಇದು ಆಯ್ತಾ. ಇವಾಗ ಡಿಸೆಂಬರ್ ಎಕ್ಸಾಮ್ ಇದು, ನಾವು ಬರಿತೀವಲ್ಲ ಇವಾಗ, ಅದು ಡಿಸೆಂಬರ್ ಎಕ್ಸಾಮ್, ಇದು ಜೂನ್ ಎಕನಾಮಿಕ್ಸ್ ಪೇಪರ್ ಆಯ್ತಾ. ಈ ಎಕನಾಮಿಕ್ಸ್ ಪೇಪರ್ ಅಲ್ಲಿ ಪೇಪರ್ 1 ಅಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ, ವಿಚ್ ಒನ್ ಇಸ್ ನಾಟ್ ಎ ಟೈಪ್ ಆಫ್ ಕಮ್ಯುನಿಕೇಶನ್ ಮೊಡಾಲಿಟಿ ಅಂತ ಕೇಳಿದ್ದಾರೆ ಆಯ್ತಾ. ಸೊ ಇಲ್ಲಿ ಯಾವುದು ಕಮ್ಯುನಿಕೇಶನ್ ಮೊಡಾಲಿಟಿ ಅಲ್ಲ ಅಂತ ಇಲ್ಲಿ ಕೇಳಿದ್ದಾರೆ ಆಯ್ತಾ. ಯಾವುದು ಮಾಡೆಲ್ ಅಲ್ಲ ಅಂತ. ಪ್ರಾಕ್ಸಿಮಿಕ್ಸ್, ಆಪ್ಟಿಕ್ಸ್ ಇಲ್ಲಿ, ಮತ್ತೆ ಕ್ರೊನೋಟ್ರಾಕ್ಸಿಕ್, ಹಾಗೆ ಕ್ರೀಚರ್ಸ್ ಅಂತ ಕೇಳಿದ್ದಾರೆ ಆಯ್ತಾ. ಇದರಲ್ಲಿ ಆಗಿದ್ರೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೀವು ಆನ್ಸರ್ ಮಾಡ್ಬೋದು ಇವಾಗ. ಸೊ ನಿಮ್ಗೆ ಏನಾದ್ರು ಇದರಲ್ಲಿ ಅರ್ಥ ಆಯ್ತು ಅಂತಂದ್ರೆ, ಇಲ್ಲಿ ಯಾವ್ಯಾವ್ದು ಟೈಪ್ ಕಮ್ಯುನಿಕೇಶನ್ ಮಾಡೆಲ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ದಂಗೆ ಇಲ್ಲಿ ಕ್ವಶನ್ ಕೇಳಿರೋದು ಏನಂದ್ರೆ ಯಾವುದು ಬರಲ್ಲ ಅಂತ ಕೇಳಿದಾನೆ ಆಯ್ತಾ. ಸೊ ಇಲ್ಲಿ ನೀವು ನೋಡ್ಬೋದು, ಕೊಟ್ಟಿರುವಂತ ನೋಟ್ಸ್ ಅಲ್ಲೂ ಇದೆ, ಪ್ರಾಕ್ಸಿಮಿಕ್ಸ್ ಇದೆ, ಆಪ್ಟಿಕ್ಸ್ ಇದೆ ಆಯ್ತಾ. ಕೆನೆಸಿಕ್ಸ್ ಅಂತಾನು ಬರುತ್ತೆ, ಕೆನೆಟಿಕ್ಸ್ ಅಂತೇಳಿ ಆಯ್ತಾ. ಸೊ ಈ ಪ್ರಶ್ನೆಗೆ ನೀವಿಲ್ಲಿ ಏನಪ್ಪಾ ಅಂತಂದ್ರೆ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಕ್ರೊನೋಟಾಕ್ಸಿಕ್ಸ್ ಹಾಗೆ ಕ್ರೀಚರ್ಸ್ ಇದೆಯಲ್ಲ, ಇವೆರಡು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ 3 ಮತ್ತು 4 ಇವೆರಡು ಕೂಡ ಆನ್ಸರ್ ಆಗ್ತವೆ ಆಯ್ತಾ. ಸೊ ಇವೆರಡು ಕೂಡ ಇಲ್ಲಿ ಬರ್ತವೆ ಆಯ್ತಾ. ಪ್ರಾಕ್ಸಿಮಿಕ್ಸ್ ಅಂಡ್ ಆಪ್ಟಿಕ್ಸ್ ಇದೆಯಲ್ಲ, ಇವೆರಡು ಬರ್ತವೆ. ಸೊ ನಾವು ಕೊಟ್ಟಿರುವಂತ ಕಮ್ಯುನಿಕೇಶನ್ ಟೈಪ್ ಮಾಡೆಲ್ಸ್ ಅಲ್ಲಿ ಈ ನೋಟ್ಸ್ ಅಲ್ಲಿ ಇದು ಮೆನ್ಷನ್ ಅನ್ನ ಮಾಡಿದ್ವಿ. ಪ್ರಾಕ್ಸಿಮಿಕ್ಸ್ ಅಂದ್ರೇನು, ಆಪ್ಟಿಕ್ಸ್ ಅಂತಂದ್ರೇನು ಎಲ್ಲಾನು ಆಯ್ತಾ. ಸೊ ಇವೆರಡು ಕೂಡ ಇಲ್ಲಿ ಬರೋದಿಲ್ಲ. ಸೊ ಇಲ್ಲಿ 3 ಮತ್ತು 4 ಯಾರು ಆನ್ಸರ್ ಮಾಡಿದ್ರಿ, ಸೊ ಇದು 3 ಮತ್ತು 4 ಎರಡು ಕೂಡ ಬರೋದಿಲ್ಲ. ಹಾಗಾಗಿ ಇವೆರಡು ಆನ್ಸರ್ ಆಗ್ತವೆ ಆಯ್ತಾ. ಇದು ಕೂಡ ನೋಟ್ಸ್ ಅಲ್ಲಿ ಇದೆ ಆಯ್ತಾ. ಇದು ಕಮ್ಯುನಿಕೇಶನ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಆಯ್ತು. ನಂತರದಲ್ಲಿ ಇಲ್ಲಿ ದ ಡಿಸಿಮಲ್ ನಂಬರ್ ಈಕ್ವಲೆಂಟ್ ಟು ಬೈನರಿ ಡಿಜಿಟ್ 110 is 4, 5, 6 and 7 ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಹಾಗಿದ್ರೆ ನೀವು ನೋಡ್ಬೋದು, ಇಲ್ಲಿ ದ ಡಿಸಿಮಲ್ ನಂಬರ್ ಟು ಈಕ್ವಲೆಂಟ್ ಟು ಬೈನರಿ ಡಿಜಿಟ್ 110.
ಸೊ ಇದನ್ನ ನಾನು ನಿಮಗೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಟೀಚ್ ಮಾಡ್ಬೇಕಿದ್ರೆ ಸೊ ಯಾವ ರೀತಿ ಡಿಸಿಮಲ್ ನಂಬರ್ನ ಸೊ ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡಬೇಕು, ಸೊ ಬೈನರಿನ ಡಿಸಿಮಲ್ಗೆ ಯಾವ ತರ ಮಾಡಬೇಕು, ಎಕ್ಸಾ ಡೆಸಿಮಲ್ನ ಡೆಸಿಮಲ್ಗೆ ಯಾವ ತರ ಮಾಡಬೇಕು, ಸೊ ಅದನ್ನೆಲ್ಲ ಕಂಪ್ಲೀಟ್ ನಾನು ನಿಮಗೆ ಅದನ್ನ ಮಾಡ್ಬೇಕಿದ್ರೆ ಸಾಲ್ವ್ ಮಾಡ್ಕೊಡ್ತೀನಿ. ನಿಮಗೆ ಪ್ರಾಬ್ಲಮ್ಸ್ ತರ ಬರ್ತವೆ, ಬಟ್ ಅದು ತುಂಬಾ ಈಸಿ ಇದೆ. ಸೊ ಇದರಲ್ಲೊಂದು ಮಾರ್ಕ್ಸ್ ಅಂತೂ ಕೇಳ್ತಾನೆ, ಅದು ಆರಾಮ್ಸೆ ನೀವು ಮಾಡ್ಕೊಬಹುದು. ಸೊ ಇಲ್ಲಿ ಡಿಸಿಮಲ್ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ 1 into 2 ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಫೈನಲಿ ಇಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ಸೊ ಇಲ್ಲಿ 2 into 2 4, 2 into 1 2, ಹಾಗೆ 2 0 = 1. ಸೊ ಇಲ್ಲಿ ನಮಗೆ 2 2 4, 2 1 2, ಹಾಗೆ ನಾವು ಏನಿರುತ್ತೆ ಇದನ್ನ ನಾವು 0 ಅಂತಾನೆ ಕನ್ವರ್ಟ್ ಮಾಡ್ತೀವಿ. 2 into 0 0 ಅಂತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ 4 + 2 ಏನಾಗುತ್ತೆ 4 + 2 + 0 ಏನಾಗುತ್ತೆ 6 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ದ ಬೈನರಿ ನಂಬರ್ 110 is equivalent to the decimal number 6. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸರಿಯಾದಂತಹ ಉತ್ತರ ಯಾವ್ದು ಆಗುತ್ತೆ ಅಂತಂದ್ರೆ ಇಲ್ಲಿ 6 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಇದನ್ನ ಯಾವ ರೀತಿ ನಾವು ತಗೊಂಡು ಕನ್ವರ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಸೊ ಇಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಹೇಳ್ಬೇಕಿದ್ರೆ ನಾನು ಡೀಟೇಲ್ಡ್ ಆಗಿ ನಿಮ್ಗೆ ಇಲ್ಲಿ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಆಯ್ತಾ. ಸೊ ಇದು ಕೂಡ ನಿಮ್ಗೆ ನಮ್ಗೆ ಕೊಟ್ಟಿರುವಂತಹ ನೋಟ್ಸ್ ಅಲ್ಲಿ ಡೆಸಿಮಲ್ ನಂಬರ್ನ ಯಾವ ರೀತಿ ಬೈನರಿಗೆ ಮಾಡಬೇಕು, ಬೈನರಿ ಇರೋದನ್ನ ಡೆಸಿಮಲ್ ಹೆಂಗ್ ಮಾಡಬೇಕು, ಎಕ್ಸಾ ಡೆಸಿಮಲ್ ಇರೋದನ್ನ ಡೆಸಿಮಲ್ ಹೇಗೆ ಮಾಡಬೇಕು, ಸೊ ಅದನ್ನು ಕೂಡ ನೋಟ್ಸ್ ಅಲ್ಲಿ ನಾವು ಒಂದೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀವಿ, ಆಯ್ತಾ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಲಿ ಬರ್ತಕ್ಕಂತಹ ಕ್ವಶನ್ ಇದು. ಹಾಗೆ ನಂತರದಲ್ಲಿ ಇಲ್ಲಿ ಇನ್ ದ ಎಕ್ಸ್ಪೆರಿಮೆಂಟ್ ಆಫ್ determining better yoga exercise out of 2 that can reduce the fat of urban people of different age groups, which of the following is intervening variable? ಸೊ ಇಲ್ಲಿ ಯಾವುದು ಇಂಟರ್ವೇನಿಂಗ್ ವೇರಿಯೇಬಲ್ಸ್, ಮಧ್ಯಂತರ ಚಲಕ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತೀವಿ ಇಲ್ಲಿ ಅಲ್ವಾ. ಯಾವ್ದಾದ್ ಬರುತ್ತೆ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದೇನು ಸ್ವತಂತ್ರ ಚಲಕ, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಂದ್ರೆ ಸ್ವತಂತ್ರ ಚಲಕ, ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದ್ರೆ ಅವಲಂಬಿತ ಚಲಕ ಅಲ್ವಾ. ಸ್ವತಂತ್ರ ಚಲಕ, ಅವಲಂಬಿತ ಚಲಕ. ಸೊ ಇಲ್ಲಿ ಇದನ್ನು ನಾವು ಇಂಟರ್ವೇನಿಂಗ್ ವೇರಿಯೇಬಲ್ ಅಂತ ಕರಿತೇವೆ. ಹಾಗೆ ಇದನ್ನು ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೇವೆ, ಹಾಗೆ ಇದನ್ನ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೇವೆ ಅಲ್ವಾ. ಸೊ ನಿಮ್ಗೆ ಇದರಲ್ಲಿ ಕೆಸೆಟ್ ಎಕ್ಸಾಮ್ ಅಲ್ಲೂ ಕೂಡ 2012-13ರಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ನೀವು ನೋಡ್ಬೋದು, ಇದು ಯಾವುದು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಸಂಶೋಧನಾ ಸಾಮರ್ಥ್ಯದಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಈ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಅದರಲ್ಲಿ ಏನೋ ಬೇರೆ ತರ ಎಕ್ಸಾಂಪಲ್ ಅನ್ನ ಕೊಟ್ಟು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಏನಪ್ಪ ಕೇಳಿದ್ದಾರೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಆಫ್ ಡಿಟರ್ಮಿನಿಂಗ್ ಬೆಟರ್ ಯೋಗ ಎಕ್ಸರ್ಸೈಸ್ ಔಟ್ ಆಫ್ 2 that can reduce the fat of urban people of different age groups, which of the following is an intervening variable ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಗಿದ್ರೆ ಮಧ್ಯಂತರ ಚಲಕ ಯಾವ್ದಾಗುತ್ತೆ, ಏರಿಯಾ ಆಗುತ್ತಾ ಅಥವಾ ಯೋಗ ಅಭ್ಯಾಸ ಆಗುತ್ತಾ ಅಥವಾ ಆಹಾರದ ಒಂದು ಹ್ಯಾಬಿಟ್ ಆಗುತ್ತಾ, ಹಾಗೆ ಫ್ಯಾಟ್ ಆಫ್ ದ ಪೀಪಲ್ ಆಗುತ್ತಾ. ಸೊ ಇಲ್ಲಿ ಮಧ್ಯಂತರ ಚಲಕ ಯಾವುದು ಅಂತ ಕೇಳಿದಾನೆ, ಆಯ್ತಾ. ಸೊ ಮಧ್ಯಂತರ ಚಲಕ ಯಾವುದು ಆಗಿದ್ರೆ ಇಲ್ಲಿ ನೀವು ಆನ್ಸರ್ನ ಮಾಡ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ವಾ? ವಿಜಯ್ ಕುಮಾರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಲ್ವಾ? ಸೊ ಹ್ಯಾಂಡ್ ರೈಸ್ ಮಾಡ್ತು ಅಂತಂದ್ರೆ ನಿಮ್ಗೆ ಮೈಕ್ ಆಕ್ಸೆಸ್ ಇರುತ್ತೆ. ಸೊ ಅದನ್ನ ಮೈಕ್ ಆಕ್ಸೆಸ್ ಅನ್ನ ಕೊಡ್ತೀವಿ, ನೀವು ಬೇಕಿದ್ರೆ ಮಾತಾಡಬಹುದು, ಆಯ್ತಾ. ಓಕೆ ಓಕೆ ಓಕೆ, ಏನ್ ತೊಂದರೆ ಇಲ್ಲ ಸರ್ ವಿಜಯ್ ಕುಮಾರ್ ಸರ್. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಯಾವ್ದಪ್ಪ ಬರುತ್ತೆ ಅಂತಂದ್ರೆ ಇಲ್ಲಿ ಫುಡ್ ಹ್ಯಾಬಿಟ್ ಅಂತಕ್ಕಂಥದ್ದು ಇಂಟರ್ವೇನಿಂಗ್ ವೇರಿಯೇಬಲ್ ಆಗುತ್ತೆ. ಇಲ್ಲಿ ರಿಡ್ಯೂಸ್ ದ ಫ್ಯಾಟ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಫುಡ್ ಹ್ಯಾಬಿಟ್ ಅಂತಕ್ಕಂಥದ್ದು ಇಲ್ಲಿ ಮಧ್ಯಂತರ ಚಲಕವಾಗಿ ಇಲ್ಲಿ ಒಂದು
ವರ್ತನೆಯನ್ನು ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಫುಡ್ ಹ್ಯಾಬಿಟ್ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ಆಯ್ತಾ, ಇಲ್ಲಿ ನಿಮಗೆ ಯಾವುದು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ನಾವು ಒಂದಷ್ಟು ಕಂಟೆಂಟ್ ಅನ್ನ ಕೊಡ್ಬೇಕಿದ್ರೆ ಇದರ ಬಗ್ಗೆ ಎಲ್ಲ ಕೊಟ್ಟಿದ್ದೀವಿ. ಇಂಟರ್ವೆನಿಂಗ್ ವೇರಿಯೇಬಲ್ಸ್, ಹಾಗೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಹಾಗೆ ಡಿಪೆಂಡೆಂಟ್ ವೇರಿಯೇಬಲ್, ಇವುಗಳಂತಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ಗಳು, ಹಾಗೆ ಅದ್ರ ಏನೇನ ಹೇಳುತ್ತೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಅದನ್ನ ನೋಡಿದ್ರೆ ನೀವು ಇಲ್ಲಿ ಆನ್ಸರ್ ಅನ್ನ ಮಾಡ್ಬೋದು. ಆಯ್ತಾ, ನಾನು ಯಾಕೆ ಈ ಕ್ವಶನ್ಸ್ ಗಳನ್ನು ನಿಮ್ಗೆ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಇದು ಜೂನಲ್ಲಿ ಆಗಿದ್ದಂತಹ 2025 ಜೂನಲ್ಲಿ ಆಗಿರುವಂತಹ ಕ್ವಶನ್ ಪೇಪರು. ಸೊ ಇದರಲ್ಲಿ ನೀವು ಇಲ್ಲಪ್ಪ ಸಖತ್ ಟಫ್ ಇರುತ್ತೆ, ನೆಟ್ ಎಕ್ಸಾಮ್ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಿರಲ್ಲ. ಸೊ ಅಷ್ಟೇ ನೀವು ನೋಡ್ಬೋದು, ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಬೋದಿತ್ತಲ್ವಾ, ಆನ್ಸರ್ ಮಾಡ್ಬೋದಿತ್ತು ತಾನೆ. ಸೊ ಇದು ಆ ಲೆವೆಲ್ಗೆ ಏನೇನು ಟಫ್ ಇಲ್ಲ ಇದರಲ್ಲಿ. ಇಲ್ಲಿ ಏನ್ ಕೇಳಿದಾನೆ, ಕಮ್ಯುನಿಕೇಶನ್ ಟೈಪ್ ಅಲ್ಲಿ ಮಾಡೆಲ್ ಯಾವ್ದಲ್ಲ ಅಂತ ಕೇಳಿದಾನೆ. ಪ್ರಾಕ್ಸಿಮಿಕ್ಸ್ ಆಪ್ಟಿಕ್ಸ್ ಇದೆ, ಇವೆರಡು ಇಲ್ಲ, ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಇದಿಲ್ಲ ಅಂತ. ಸೊ ಇದ್ರಲ್ಲಿ ನೀವು ಅಟ್ಲೀಸ್ಟ್ ನೀವು ಮೂರಲ್ಲಿ ಇವೆರಡು ಇಲ್ಲ ಅಂತ ಯಾವ್ದನ್ನ ಕ್ಲಿಕ್ ಮಾಡಿದ್ರು ಇದು ಸರಿ ಆಗ್ತಿತ್ತು ಆನ್ಸರ್. ಡೆಸಿಮಲ್ ಟು ನಂಬರ್ನ ಈಕ್ವಲೆಂಟ್ ಬೈನರಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಇದಕ್ಕೊಂದು ಆನ್ಸರ್, ಇದು ಕ್ವಶನ್ ಸಿಕ್ತಿತ್ತು. ಹಾಗೆ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್, ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿತ್ತು ಅಂದ್ರೆ, ಇಲ್ಲಿ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಯೋಗ ಎಕ್ಸರ್ಸೈಸ್, ಯೋಗ ಅಭ್ಯಾಸ ಅಂತಕ್ಕಂಥದ್ರಲ್ಲಿ ರೆಡ್ಯೂಸ್ ಫ್ಯಾಟ್ ಅಂತಕ್ಕಂಥದ್ದು ಅರ್ಬನ್ ಪೀಪಲ್ ಆಫ್ ದ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಸೊ ಇದರಲ್ಲಿ ಮಧ್ಯಂತರ ಚಲಕ ಯಾವುದು ಅಂತ ಕೇಳಿದಾನೆ. ಸೊ ಹಾಗಿದ್ರೆ ಇಲ್ಲಿ ಮಧ್ಯಂತರ ಚಲಕ ಯಾವ್ದಾಗುತ್ತೆ, ಫುಡ್ ಹ್ಯಾಬಿಟ್ ಆಗುತ್ತೆ ಅಲ್ವಾ, ರೆಡ್ಯೂಸ್ ದ ಫ್ಯಾಟ್ಗೆ. ಸೊ ಹಾಗಾಗಿ ಇದಕ್ಕೂ ಆನ್ಸರ್ ಮಾಡ್ಬೋದಿತ್ತು. ನಂತರದಲ್ಲಿ ನೋಡಿ ಇಲ್ಲಿ ಕ್ವಶನ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ರಿಕ್ವೈರ್ಡ್ ಟು ಬಿಕಮ್ ಎ ಗುಡ್ ಲಿಸನರ್. ಸೊ ಇಲ್ಲಿ keep quiet while listening, listen with negative attitude towards the speaker, show interest in the speaker, focus on the dress and appearance of the speaker. ಆಪ್ಷನ್ ಇ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕೀಪ್ ಯುವರ್ ಮೈಂಡ್ ಓಪನ್ ಟು ಎವ್ರಿ ಸಬ್ಜೆಕ್ಟ್ ಅಂಡ್ ಸ್ಪೀಕರ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಎ ಬಿ ಸಿ ಅಂಡ್ ಡಿ, ಬಿ ಸಿ ಅಂಡ್ ಡಿ, ಹಾಗೆ ಎ ಸಿ ಅಂಡ್ ಇ, ಸಿ ಡಿ ಅಂಡ್ ಇ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ರಿಕ್ವೈರ್ಡ್ ಟು ಬಿಕಮ್ ಎ ಗುಡ್ ಲಿಸನರ್. ಸೊ ಇಲ್ಲಿ ಉತ್ತಮ ಆಲಿಸುವವರ ಒಂದು ಯಾವುದು ಕಡ್ಡಾಯವಾಗಿ ಇಲ್ಲಿ ನಾವು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಆಯ್ತಾ, ಈ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಬಹುದು. ನಿಮ್ಮ ಆಪ್ಷನ್ ಎಲಿಮಿನೇಷನ್ ಅಲ್ಲೇ ಕೂಡ ಈ ತರ ಪ್ರಶ್ನೆ, ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಕ್ವಶನ್ಸ್ಗೆ ನೀವು ಆಪ್ಷನ್ ಎಲಿಮಿನೇಷನ್ ಅಲ್ಲೇ ಆನ್ಸರ್ ಅನ್ನ ಹುಡ್ಕೊಬಹುದು. ಆಯ್ತಾ, ಉತ್ತಮ ಆಲಿಸುವಿಕೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಆನ್ಸರ್ ಮಾಡ್ತೀರಾ ಸರ್? ಅದರ ಆನ್ಸರ್ ಮಾಡ್ತೀರಾ? ನೀವು ಯಾವುದನ್ನು ಕೂಡ ಸ್ಟಾರ್ಟಿಂಗ್ ಹೇಳ್ತೀನಿ, ತುಂಬಾ ಡಿಫಿಕಲ್ಟ್ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಈ ತರ ಥಾಟ್ಸ್ ಅನ್ನೇ ಬಿಟ್ಬಿಡಿ. ಆಯ್ತಾ, ನಿಮ್ಗೆ ಏನಿರ್ಬೇಕು, ಕಾನ್ಫಿಡೆಂಟ್ ಇರಬೇಕು, ಆ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಬೇಕು, ಆನ್ಸರ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಟು ಇಂಗ್ಲಿಷ್ ಅಂದ್ರೆ ನೆಟ್ ಎಕ್ಸಾಮ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡ ನಾವು ಇಲ್ಲಿ ನೋಡಿದಾಗ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ಅಲ್ಲೇ ಕೇಳಿದಾಗ ಏನಿರುತ್ತೆ, ಅನಿತಾ ರಂಗಸ್ವಾಮಿ ಅವರು ಸಿ ಅಂತ ಹೇಳ್ತಿದ್ದೀರಾ, ವೆರಿ ಗುಡ್. ಸೊ ಯಾಕಂದ್ರೆ ಇಲ್ಲಿ ಸಿ ಯಾಕಾಗುತ್ತೆ ಅಂದ್ರೆ, ಇಲ್ಲಿ ನೀವು ನೋಡಿ, ಇಲ್ಲಿ ನೋಡಿ, ಲಿಸನ್ ವಿತ್ ನೆಗೆಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸ್ಪೀಕರ್. ಸೊ ಇಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸ್ಪೀಕರ್ ಬಗ್ಗೆ ನೆಗೆಟಿವ್ ಆಟಿಟ್ಯೂಡ್ ನ ಇಟ್ಕೊಂಡು ಕೇಳಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಇದನ್ನ ಎಲಿಮಿನೇಷನ್ ಮಾಡ್ಬೋದಲ್ವಾ. ಬಿ ಎಲ್ಲಿಲ್ಲ ನೋಡಿ, ಇಲ್ಲಿ ಬಿ ಯಾವ್ದ್ರಲ್ಲಿದೆ ಅದನ್ನ ತೆಗೆದು ಬಿಡೋದು ಅಷ್ಟೇ. ಬಿ ಇದೆ, ಇಲ್ಲಿದೆ ತೆಗೆದ್ರಿ. ಇನ್ ಯಾವ್ದು ಉಳ್ಕೊಂತು, ಸಿ ಮತ್ತೆ ಡಿ ಉಳಿಯಿತು ಅಲ್ವಾ. ಇಲ್ಲಿ ಸಿ ಮತ್ತು ಡಿ ಉಳಿದಾಗ ಇಲ್ಲಿ ಫೋಕಸ್ ಆನ್ ದ ಡ್ರೆಸ್ ಅಂಡ್ ದ ಅಫಿಯರೆನ್ಸ್ ಆಫ್ ದ ಸ್ಪೀಕರ್. ಸೊ ನಾವಿಲ್ಲಿ ಯಾರು ಒಬ್ರು ಸ್ಪೀಕರ್ ಇರ್ತಾರೆ, ಮಾತನಾಡೋರು ಇರ್ತಾರೆ, ನಾವು ಅಲ್ಲಿ ಫೋಕಸ್ ಅದರ ಮೇಲೆ, ನಾವು ಡ್ರೆಸ್ ಮತ್ತೆ ಅಫಿಯರೆನ್ಸ್ ಮೇಲೆ ನಾವು ಏನ್ ಮಾಡ್ತೀವಿ, ಫೋಕಸ್ ಮಾಡ್ತೀವಾ? ಇಲ್ಲ ಅಲ್ವಾ. ಸೊ ಇಲ್ಲಿ ಉತ್ತಮ ಆಲಿಸುವವನಿಗೆ ಇದು ಬೇಕಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಡಿನು ಕೂಡ ಹೋಗುತ್ತೆ. ಇಲ್ಲಿ ಯಾವ್ದ್ರಲ್ಲಿ ಡಿ ಇದೆ, ಸೊ ಇಲ್ಲಿ ಡಿ ಇದೆ ಅಲ್ವಾ. ಸೊ ಇಲ್ಲಿ ಡಿ ತೆಗೆದ್ವಿ. ಸೊ ಹಾಗಿದ್ರೆ ಉಳ್ಕೊಂಡಿದ್ದು ಯಾವ್ದು ಆನ್ಸರ್? ಸೊ ಇಲ್ಲಿ ಎ, ಸಿ ಅಂಡ್ ಇ ಓನ್ಲಿ. ಸೊ ಇಲ್ಲಿ ಕೀಪ್ ಕ್ವೈಟ್ ವೈಲ್ ಲಿಸ್ನಿಂಗ್. ಓಕೆ, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ನಂತರದಲ್ಲಿ ಶೋ ಇಂಟ್ರೆಸ್ಟ್ ಇನ್ ದ ಸ್ಪೀಕರ್. ಓಕೆ, ನಾವು ಯಾವುದೇ ಒಬ್ಬ ಮಾತುಗಾರಿಕೆ, ಒಬ್ರು ಮಾತಾಡ್ತಿದ್ದಾರೆ ಅಂತಂದ್ರೆ, ಸೊ ಅದ್ರ ಮೇಲೆ ಆಸಕ್ತಿಯನ್ನ ಇಟ್ಟು ನಾವು ಕೇಳಿದ್ರೆ ಖಂಡಿತ ಅದು ಉತ್ತಮ ಆಲಿಸುವಿಕೆ ಆಗುತ್ತೆ ಅಲ್ವಾ. ಹಾಗೆ ನಂತರದಲ್ಲಿ ಕೀಪ್ ಯುವರ್ ಮೈಂಡ್
ಓಪನ್ ಟು ಎವ್ರಿ ಸಬ್ಜೆಕ್ಟ್ ಅಂಡ್ ಸ್ಪೀಕರ್. ಸೊ ಇದು ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಮೂರನ್ನು ಕೂಡ ಎಲಿಮಿನೇಟ್ ಮಾಡ್ಬೋದಾಗಿತ್ತು. ಹಾಗಾಗಿ ಯಾವುದು ಆನ್ಸರ್ ಬಂದು ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗುತ್ತೆ. ಇಷ್ಟೇನೆ ಇರೋದು. ಸೊ ಇದಕ್ಕೆ ನೀವು ಏನು ಇದನ್ನು ತುಂಬಾ ಟಫ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ನೀವೇ ಅನ್ಕೊಂಡ್ಬಿಟ್ಟಿರ್ತೀರ. ಸೊ ಅದು ಹಾಗಾಗಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಿಯ ಕರ್ಮಕಾರ ಡಿ ಎಲಿಮಿನೇಷನ್ ಮಾಡ್ಬೋದು ರೀ ಸರ್. ಓಕೆ, ಇಟ್ಸ್ ಗುಡ್. ಸೊ ಹಾಗಾಗಿ ನಾವು ಇಲ್ಲಿ ಸರಿಯಾದಂತ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಯ್ತಾ? ಸೊ ಇಷ್ಟು ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡ್ಬೋದಿತ್ತಲ್ವ ನೀವು ಅನ್ಕೊಂತೀರಾ ಸರ್ ಅಲ್ಲಿದ್ದಾಗ ನಮ್ಗೆ ಟೆನ್ಷನ್, ಆನ್ಸರ್ ಮಾಡಕ್ಕಾಗಲ್ಲ, ಎಕ್ಸಾಮ್ ಅಲ್ಲಿಂದ ಬಂದ ಮೇಲೆ ಯಾರು ಬೇಕಿದ್ರು ಕುತ್ಕೊಂಡು ಕೀ ಆನ್ಸರ್ ಗೂಗಲ್ ಅಲ್ಲಿ ನೋಡ್ಕೊಂಡು ಆನ್ಸರ್ ಮಾಡ್ಬೋದು ಅಂತ. ಎಸ್, ಕರೆಕ್ಟ್, ಅದು ನೀವು ಹೇಳೋದು ಕರೆಕ್ಟ್ ಇದೆ. ಬಟ್ ಆದ್ರೆ ನೀವು ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಇದು CBT ಇರುತ್ತೆ ಅಲ್ವಾ. CBT ಇದ್ದಾಗ ಏನಾಗುತ್ತೆ, ಸ್ವಲ್ಪ ಸ್ಕ್ರಾಲ್ ಮಾಡೋದಿರುತ್ತೆ ನಿಮ್ಗೆ, ಆ ಕಡೆ ಈ ಕಡೆ ಸ್ಕ್ರಾಲ್ ಮಾಡೋದಿರುತ್ತೆ. ಈಗ ಕಾಂಪ್ರಿಹೆನ್ಷನ್ ಆಗಿರ್ಬೋದು. ಸೊ ಅಲ್ಲೂ ಕೂಡ ನಿಮ್ಗೆ ಸ್ವಲ್ಪ ಇಲ್ಲಿ ಆಫ್ಲೈನ್ಗಿಂತ ಆನ್ಲೈನ್ ಅಲ್ಲಿ ಏನಾಗುತ್ತೆ, ಆಫ್ಲೈನ್ ಅಲ್ಲಿ ನಿಮ್ಗೆ ಈ ಕಾಂಪ್ರಿಹೆನ್ಷನ್ ಎಲ್ಲ ಕೊಟ್ಟಾಗ ಪ್ಯಾಸೇಜ್ ಎಲ್ಲ ಓದ್ಕೊಂಡು ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಬಟ್ ಆನ್ಲೈನ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ನಾವು ಸೈಡ್ಗೆ ಏನ್ ಮಾಡ್ಬೇಕಾಗುತ್ತೆ, ಸ್ಕ್ರಾಲ್ ಮಾಡ್ಬೇಕಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಓದಿರೋದು ಒಂದ್ಸರಿ ಮರ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಒಂದ್ ಶೀಟು ಮತ್ತೆ ಒಂದ್ ಪೆನ್ ಗನ್ನ ಕೊಟ್ಟಿರ್ತಾರಲ್ವಾ, ಅವಾಗ ಅದರಲ್ಲಿ ನೀವು ಒಂದಷ್ಟು ಕೀವರ್ಡ್ಸ್ ಗಳನ್ನ ಈಸಿಯಾಗಿ ಬರ್ಕೊಂಬಿಡಿ, ಅಕಸ್ಮಾತ್ ನಿಮ್ಗೆ ಮರ್ತೋಗ್ತಾ ಇದೆ ಅಂತಂದ್ರೆ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಕಾಂಪ್ರಿಹೆನ್ಷನ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಯ್ತಾ? ಸೊ ಹಾಗೆ ಇದರಲ್ಲಿ ನೀವು ಯಾವ್ದೇ ಒಂದು ಕ್ವಶನ್ಸ್ ಅನ್ನು ಓದ್ಬೇಕಿದ್ರೆ ಇದ್ರಲ್ಲಿ ಏನಾಗಲ್ಲ, ಒನ್ ಲೀನಿಯರ್ ಅಥವಾ ಈ ತರ ಕ್ವಶನ್ಸ್ ಗಳಲ್ಲಿ ಏನ್ ತೊಂದರೆ ಆಗಲ್ಲ. ನಿಮ್ಗೆ ತೊಂದರೆ ಆಗೋದು ಎಲ್ಲಿಯಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಕಾಂಪ್ರಿಹೆನ್ಷನ್ ವಿಭಾಗ ಏನಿದೆ ಅಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ. ಅದನ್ನ ಬಿಟ್ಟು ಈ ಕ್ವಶನ್ಸ್ ಗಳಲ್ಲಿ ಏನೂ ತೊಂದರೆ ಆಗಲ್ಲ, ನಿಮ್ಗೆ ಆನ್ಸರ್ ಅನ್ನ ಮಾಡ್ಬೋದು. ನಂತರದಲ್ಲಿ ಕ್ವಶನ್ಸ್ ಏನಿದೆ, ಅರಿಸ್ ದ ಫೇಸಸ್ ಆಫ್ ಮಾಡರ್ನ್ ಅಪ್ರೋಚ್ ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಆರ್ಡರ್. ಸೊ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ಇಲ್ಲಿ ಒಂದು ಆರ್ಡರ್ ಅಲ್ಲಿ ನೀವು ಇದನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಫ್ರಮ್ ಇನಿಷಿಯಲ್ ಟು ಫೈನಲ್, ಪ್ರಾರಂಭದಿಂದ ಅಂತ್ಯದವರೆಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದು ಆಪ್ಷನ್ ಎ ಅಲ್ಲಿ ಬಂದು ರಿಕವರಿ, ಆಪ್ಷನ್ ಬಿ ಅಲ್ಲಿ ಪ್ರಿಪೇರೆಡ್ನೆಸ್, ಹಾಗೆ ಆಪ್ಷನ್ ಸಿ ಅಲ್ಲಿ ರೆಸ್ಪಾನ್ಸ್, ಹಾಗೆ ಆಪ್ಷನ್ ಡಿ ಅಲ್ಲಿ ಮಿಟಿಗೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ನೋಡ್ಬೋದು. ಇಲ್ಲಿ ಪ್ರಾರಂಭದಲ್ಲಿ ಯಾವ್ದಪ್ಪ ಬರುತ್ತೆ ಅಂತಂದ್ರೆ ಇಲ್ಲಿ ಮಿಟಿಗೇಷನ್ ಬರುತ್ತೆ. ಆಯ್ತಾ? ಇಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಮಿಟಿಗೇಷನ್ ಬರುತ್ತೆ. ನಂತರದಲ್ಲಿ ಇಲ್ಲಿ ಯಾವುದು ಪ್ರಿಪೇರೆಡ್ನೆಸ್ ಬರುತ್ತೆ, ಪ್ರಿಪೇರೆಡ್ನೆಸ್. ಹಾಗೆ ನಂತರದಲ್ಲಿ ಸೊ ಇಲ್ಲಿ ರೆಸ್ಪಾನ್ಸ್ ಬರುತ್ತೆ, ಹಾಗೆ 4ನೇದು ಬಂದು ರಿಕವರಿ ಬರುತ್ತೆ. ಸೊ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ, ನಾವು ಕಂಟೆಂಟ್ ಅನ್ನ ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಮಿಟಿಗೇಷನ್ ಅಂತಂದ್ರೇನು, ಸೊ ರಿಕವರಿ, ಹಾಗೆ ಪ್ರಿಪೇರೆಡ್ನೆಸ್ ಅಂತಂದ್ರೇನು, ರೆಸ್ಪಾನ್ಸ್. ಸೊ ಇದು ಯಾವ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ವಿಪತ್ತು ನಿರ್ವಹಣಾ ಅಂತ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಫೈನಲಿ ಬರೋದು ಯಾವ್ದು ಅಂದ್ರೆ ರಿಕವರಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಆನ್ಸರ್ ಅನ್ನ ನೋಡ್ಬೋದು. ಫೈನಲ್ ಬರೋದು ಇಲ್ಲಿ ರಿಕವರಿ ಬರುತ್ತಲ್ವಾ. ಇಲ್ಲಿ ರಿಕವರಿ ನೋಡ್ಕೊಂತ ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದಿದೆ, ಎ ಅಲ್ಲಿ ಮಾತ್ರ, ಆಪ್ಷನ್ ಬಿ ಅಲ್ಲಿ ಮಾತ್ರ ರಿಕವರಿ ಇರೋದು. ಆಯ್ತಾ? ಇದನ್ನ ನೋಡ್ಕೊಂಡ್ರೆ ನೀವು ಇಲ್ಲಿ ಆನ್ಸರ್ ಮಾಡ್ಬೋದಿತ್ತು ಇದಕ್ಕೂ. ಸೊ ಈ ಒಂದ್ ಸ್ವಲ್ಪ ನೀವ್ ಏನ್ ಮಾಡ್ಬೇಕಾಗುತ್ತೆ, ಎಕ್ಸಾಮ್ ಹಾಲಲ್ಲಿ ನೀವು ಮೈಂಡ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಈ ತರ ಈ ಕ್ವಶನ್ಸ್ ಗಳಿಗೆ ನೀವು ಸ್ವಲ್ಪ ಮೈಂಡ್ ಅನ್ನ ಯೂಸ್ ಮಾಡ್ತು ಅಂದ್ರೆ ನಿಮ್ಗೆ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ರಿಕವರಿ ಅಂತಕ್ಕಂಥದ್ದು ಕೊನೆಯಲ್ಲಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ನೋಡಿ ಆಪ್ಷನ್ ಬಿ ಅನ್ನ ನೋಡಿದ ತಕ್ಷಣ ರಿಕವರಿ ಎಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತು ಅಂತಂದ್ರೆ, ಸೊ ಇದಕ್ಕೆ ಬೇಗನೆ ಆನ್ಸರ್ ಅನ್ನ ಹುಡ್ಕೊಬಹುದು. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಕ್ವಶನ್ಸ್ಗೆ ಟೈಮ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಟೈಮ್ ಸೇವ್ ಆಗಿರೋಂತಕ್ಕಂಥದ್ದು, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ? ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಟ್ಸ್ ಅನ್ನ ಕೊಟ್ಟಿದ್ದೀವಿ, ಅದರಲ್ಲಿ ಇದೆ ನೋಡಿ, ಅದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಲ್ಲಿ. ಆಯ್ತಾ? ನಂತರದ ಪ್ರಶ್ನೆ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಇದು ಕಮ್ಯುನಿಕೇಶನ್ಗಲ್ವಾ. ಸೊ ಇಲ್ಲಿ ನಾವು ಒಂದೊಂದು ಕ್ವಶನ್ಸ್ ಅನ್ನ ಯಾವ ತರ ಮಾಡಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ KCET ಅಲ್ಲಿ ಆದ್ರೆ ಯಾವ ರೀತಿ ಕೊಡ್ತಾರೆ ಹೇಳಿ, ಕಂಟಿನ್ಯೂಸ್ ಆಗಿ ಯಾವುದು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆಯ್ತು ಅಂದ್ರೆ 5 ಕ್ವಶನ್ಸ್ ಅದೇ ಬರುತ್ತೆ, ನೆಕ್ಸ್ಟ್ 5 ಕ್ವಶನ್ಸ್, ನೆಕ್ಸ್ಟ್ 5 ಕ್ವಶನ್ಸ್ ಯಾವ್ಯಾವ ಯೂನಿಟ್ಸ್ ಇಂದ ಬರುತ್ತೆ ಅದೇ ಬರುತ್ತೆ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಪೀಪಲ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ವಶನ್ ಕಮ್ಯುನಿಕೇಶನ್ ಇರುತ್ತೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಎಲ್ಲೋ ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ. ನೋಡಿ ಆ ತರ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ನಿಮಗೆ ಅದು ನೀವು ಓದಿದಿರಾ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಇದು ಯಾವ ಪಾರ್ಟ್ ಇಂದ ಎಲ್ಲಿಂದ ಕ್ವಶನ್ಸ್ ಕೇಳಿದಾನೆ ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆಯ್ತಾ? ಸೊ ಅದಕ್ಕೆ ನೀವು ಅದ್ರ ಬಗ್ಗೆ ಐಡಿಯಾಸ್ ಇರಬೇಕಾಗುತ್ತೆ. ಆಯ್ತಾ? ಸೊ ಇಲ್ಲಿ ಪಬ್ಲಿಕ್ ಕಮ್ಯುನಿಕೇಶನ್, ಗ್ರೂಪ್ ಕಮ್ಯುನಿಕೇಶನ್, ಹಾಗೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಸೊ ಇಲ್ಲಿ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಇಂಟರ್ಪರ್ಸನಲ್ ಕಮ್ಯುನಿಕೇಶನ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ಸರಿನೂ ಕೇಳ್ತಾ ಇರ್ತಾರೆ ಇದ್ರ ಬಗ್ಗೆ. ಇವುಗಳನ್ನು ಏನು ಅನ್ನೋದನ್ನ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ
ಪಬ್ಲಿಕ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ನೋಡಿ, ಇದಕ್ಕೆ ಆನ್ಸರ್ ಮಾಡಿ. ಹಾಗೆ ಈಸಿ ಇದೆ ಕ್ವಶನ್, ಇದು ಆನ್ಸರ್ ಮಾಡ್ಬೋದು ನೀವು. ಸಹನಾ ಅವರು ಆಪ್ಷನ್ ಬಿ ಅಂತ ಹೇಳ್ತಿದ್ದೀರಾ. ಇನ್ನೊಮ್ಮೆ ನೋಡಿ, ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ನೋಡಿ. ಹಾಗೆ ನೀವು ಪಬ್ಲಿಕ್ ಕಮ್ಯುನಿಕೇಶನ್ ಅಂದ ತಕ್ಷಣನೇ ಒನ್ ಪರ್ಸನ್ ಸ್ಪೀಕಿಂಗ್ ಟು ಲಾರ್ಜ್ ನಂಬರ್ ಆಫ್ ದ ಪೀಪಲ್ ನೋಡಿದ್ದೀರಾ ಅಲ್ವಾ? ಸೊ ಇಲ್ಲಿ ಅದು 2 ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ 2 ಮತ್ತೆ ಆಪ್ಷನ್ 4 ಅಲ್ಲಿ 2ರಲ್ಲಿ ಇದೆ ಅಲ್ವಾ ಸಹನಾ ಅವರೇ? ನೋಡಿ ಒಂದ್ಸರಿ. ಥಿಯರಿ ಕ್ಲಾಸಸ್ ಬರುತ್ತೆ ಸರ್, ಕಂಪ್ಲೀಟ್ 0 ಇಂದ ಬರುತ್ತೆ ಥಿಯರಿ ಕ್ಲಾಸಸ್ಗಳು. ವಿಜಯ್ ಕುಮಾರ್ ಸರ್, ನಾಳೆಯಿಂದ ಕಂಪ್ಲೀಟ್ ಅಂದ್ರೆ ಥಿಯರಿ ಕ್ಲಾಸಸ್ಗಳೇ ಬರ್ತಾ ಇದೆ. ಇದು ಯಾಕಂದ್ರೆ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ರೆ ನೆಟ್ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ, ಸೊ ತುಂಬಾ ಇಂಗ್ಲಿಷ್ ಅಲ್ಲಿ ಇರುತ್ತೆ, ನಮ್ ಕಷ್ಟ ಇರುತ್ತೆ ಅಂತ ಹೇಳ್ತಿರಲ್ಲ ನೀವು, ಅದಕ್ಕೋಸ್ಕರ ಕೊಟ್ಟಿರುವಂತಕ್ಕಂಥದ್ದು ಇದನ್ನ. ಸೊ ಇದನ್ನ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತಂದ್ರೆ ಇಲ್ಲ ಮಾಡ್ಬೋದು ನಮ್ಗೆ ಅನ್ನೋದೊಂದು ಹೋಪ್ ಬರ್ಲಿ ಅಂತ ಸ್ಟೇ ಕ್ಲಾಸ್, ಇಂಟ್ರೊಡಕ್ಷನ್ ಕ್ಲಾಸ್. ನಾಳೆಯಿಂದ ಟೀಚಿಂಗ್ ಆಪ್ಟಿಟ್ಯೂಡ್ ಹೇಳಿದ್ನಲ್ಲ ನಿಮ್ಗೆ, ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ. ಸೊ ಅದರದ್ದು ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಬರುತ್ತೆ. ಡೈಲಿ ಒಂದೊಂದು ಕಾನ್ಸೆಪ್ಟ್ ಮೇಲೆ ಒಂದೊಂದು ಯೂನಿಟ್ ಮುಗಿತಾ ಹೋಗ್ತವೆ. ಒಂದೊಂದು ಯೂನಿಟ್ ಅಲ್ಲಿ ಡೈಲಿ ಒಂದೊಂದು ಕಾನ್ಸೆಪ್ಟ್, 5 ದಿನಕ್ಕೆ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮುಗಿಯುತ್ತೆ ಆ ತರ. ನೆಕ್ಸ್ಟ್ 5 ಡೇಸ್ಗೆ ಯಾವುದು ರಿಸರ್ಚ್ ಆಪ್ಟಿಟ್ಯೂಡ್, ಆ ತರ 5 ಡೇಸ್ಗೆ ಒಂದೊಂದು ಯೂನಿಟ್ ಅನ್ನ ಮುಗಿಸ್ಕೊಡ್ತೀವಿ. 2 ಅವರ್ಸ್ ಅಲ್ಲಿ 2 ಅವರ್ಸ್ ಥಿಯರಿ ಕ್ಲಾಸಸ್ಗಳು ಬರುತ್ತೆ. ಆಯ್ತಾ? ಅಲ್ಲಿಗೆ 2 ಅವರ್ಸ್ ಅಂತಂದ್ರೆ 10 ಅವರ್ಸ್ಗೆ ಒಂದು ಯೂನಿಟ್ ಮುಗಿಯುತ್ತೆ ಆಲ್ಮೋಸ್ಟ್. ಮ್ಯಾಕ್ಸಿಮಮ್ ಇನ್ನ ಆಯ್ತು ಅಂತಂದ್ರೂ ಭಾನುವಾರ ಕ್ಲಾಸಸ್ ತಗೊಂಡು ಮಾಡ್ಕೊಡ್ತೀವಿ, ಏನು ವರಿ ಮಾಡಬೇಡಿ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಇಲ್ಲಿ ಪಬ್ಲಿಕ್ ಕಮ್ಯುನಿಕೇಶನ್ ಅಂತಂದ್ರೇನು? ಪಬ್ಲಿಕ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು 1 ಪರ್ಸನ್ ಸ್ಪೀಕಿಂಗ್ ಟು ಲಾರ್ಜ್ ನಂಬರ್ ಆಫ್ ಪೀಪಲ್ ಅಲ್ವಾ? ಲಾರ್ಜ್ ನಂಬರ್ ಆಫ್ ದ ಪೀಪಲ್, ಅದು ಆಪ್ಷನ್ 4 ಆಗುತ್ತೆ ಪಬ್ಲಿಕ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು. ಇಲ್ಲಿ 4 ಎಲ್ಲಿ ಬಂದಿದೆ? 2 ಮತ್ತೆ 4 2 ಕಡೆ ಇದೆ ಅಲ್ವಾ? ನಂತರದಲ್ಲಿ ಬಂದು ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಇದೆ. ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಗ್ರೂಪ್ ಕಮ್ಯುನಿಕೇಶನ್, ಸೊ ಇಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ವೆನ್ ಮೆನಿ ಪೀಪಲ್ ಪಾರ್ಟಿಸಿಪೇಟ್ ಇನ್ ಕಮ್ಯುನಿಕೇಶನ್ ವಿಚ್ ಈಚ್ ಅದರ್. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವ್ದು ಬರುತ್ತೆ? ಆಪ್ಷನ್ 3 ಏನಿದೆ ಇಲ್ಲಿ ಬಿಗೆ, ಇಲ್ಲಿ ನಂತರದಲ್ಲಿ ಯಾವ್ದಾಗುತ್ತೆ? ಇಲ್ಲಿ 3 ಸರಿಯಾಗುತ್ತೆ. ಆಯ್ತಾ? ಸಹನಾ ಅವರು ಆನ್ಸರ್ ಕೊಟ್ಟಿದ್ರಲ್ವಾ, ಸೊ ಅದನ್ನ ಹೇಳ್ತಾ ಇದ್ದೀನಿ. ಹಾಗೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಸೊ ಇಲ್ಲಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್, ಕಮ್ಯುನಿಕೇಟಿಂಗ್ ವಿತ್ ಒನ್ ಸೆಲ್ಫ್, ಸೊ ಹಾಗಾಗಿ ಇಲ್ಲಿ ಸಿ ಅಂತಕ್ಕಂಥದ್ದು 1 ಆಗುತ್ತೆ. ಹಾಗೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಸೊ ಇಲ್ಲಿ ಯಾವ್ದಾಗುತ್ತೆ? ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ವಿತ್ ಅನದರ್ ಪರ್ಸನ್. ಸೊ ಹಾಗಾಗಿ ಇಲ್ಲಿ ಸಹನಾ ಅವರು ಉತ್ತರವನ್ನ ಕೊಟ್ಟಿದ್ರು. ಸರಿಯಾದಂತ ಉತ್ತರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಾನು ಯಾಕೆ ಹೇಳಿದೆ ಅಂತಂದ್ರೆ ಸಹನಾ ಅವರಿಗೆ ಇಲ್ಲಿ 4 ಅಂತಕ್ಕಂಥದ್ದನ್ನ ಒಂದನ್ನು ಮಾತ್ರ ನೋಡಿ ಚೂಸ್ ಮಾಡಿದ್ರೆ, ಇಲ್ಲಿ 4 ಆಪ್ಷನ್ ಇಲ್ಲಿ ಫಸ್ಟ್ ನೋಡಿದ್ರಲ್ಲ, ಸೊ ಅದು 2 ಕಡೆ ಆಪ್ಷನ್ ಇದೆ, ಅದಕ್ಕೆ ಒಂದ್ಸರಿ ಕ್ಲಿಯರ್ ಆಗಿ ನೋಡಿ ಅಂತ ಹೇಳಿದೆ, ಸುಮ್ಮನೆ ಹೇಳಿದಷ್ಟೇ. ಸೊ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ 2 ಸಹನಾ ಅವ್ರು ಕೊಟ್ಟಿದ್ರಲ್ಲ ರೈಟ್ ಆನ್ಸರ್. ಓಕೆ, ಗುಡ್, ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ ನೋಡಿ, ಈ ತರ ಕ್ವಶನ್ಸ್ಗಳೆಲ್ಲ ನೀವೆಲ್ಲ ಆನ್ಸರ್ ಮಾಡ್ಬೋದಲ್ವಾ? ಸೊ ಖಂಡಿತ ಆನ್ಸರ್ ಮಾಡ್ಬೋದು ಇವಕ್ಕೆಲ್ಲ. ಆಯ್ತಾ? ಇದನ್ನ ಆ ಲೆವೆಲ್ಗೆ ಏನು ಡಿಫಿಕಲ್ಟ್ ಅಂತ ಇನ್ನು ಅವರು UGC ನೆಟ್ ಅವ್ರು ಏನು ಬೇರೆ ಕ್ವಶನ್ಸ್ ಕೊಡ್ತಾ ಇಲ್ಲ. ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಕೊಡಬೇಕಾಗುತ್ತೆ. UGC ನೆಟ್ ಸೇಮ್ ಸಿಲೆಬಸ್, KCET ಸೇಮ್ ಸಿಲೆಬಸ್. ಆಯ್ತಾ? UGCನೇ ಎಕ್ಸಾಮ್ ನಡೆಸೋದ್ರಿಂದ ಎಲ್ಲ ಸ್ಟೇಟ್, ಯಾವ ಸ್ಟೇಟ್ ಕೊಟ್ರು ಸೊ ಇದೇ ಸಿಲೆಬಸ್ ಕೊಡಬೇಕು, ಇದೇ ಕಂಟೆಂಟ್ ಕೊಡಬೇಕು, ಇದೇ ಕ್ವಶನ್ಸ್, ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ ಅವರು ಅಲ್ವಾ? ಸೊ ಇಲ್ಲಿ ನಂತರದ ಪ್ರಶ್ನೆ, ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಮಾರ್ಕ್ ದ ರೈಟ್ ಕಾಂಬಿನೇಷನ್. ಸೊ ಇಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಸೊ ಅದರಲ್ಲಿ ನೀವು ಸರಿಯಾದಂತದ್ದನ್ನ ಮಾರ್ಕ್ ಮಾಡಿ ಅಂತ, ಇಲ್ಲಿ ಸರಿಯಾದಂತ ಸಂಯೋಜನೆಯನ್ನ ಮಾರ್ಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಟೀಚಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಲರ್ನಿಂಗ್, ಇದು ಸರಿ. ಟೀಚಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಲರ್ನಿಂಗ್, ಫಾಲ್ಸ್. ಇಲ್ಲಿ ಇದು
ಸರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ತಪ್ಪು ಅಂತ ಹೇಳ್ತಿದ್ದಾನೆ. ಇಲ್ಲಿ ಟೀಚಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಲರ್ನಿಂಗ್, ಈ ಬೋಧನೆ ಅಂತಕ್ಕಂಥದ್ದು ಕಲಿಕೆಯನ್ನ ಒಳಗೊಂಡಿರುತ್ತದೆ, ಇದು ಸರಿ ಅಂತ. ಹಾಗೆ ಟೀಚಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಲರ್ನಿಂಗ್, ಇದು ತಪ್ಪು ಅಂತ ಹೇಳುತ್ತೆ. ಹಾಗೆ ಫೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರೆಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್, ಇದು ತಪ್ಪು ಅಂತ ಹೇಳುತ್ತೆ. ಹಾಗೆ ಫೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರೆಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್ ಇಸ್ ಟ್ರೂ, ಇದು ಟ್ರೂ ಅಂತ ಹೇಳುತ್ತೆ, ಇದು ಸತ್ಯ ಅಥವಾ ಸರಿ ಅಂತ ಇಲ್ಲಿ ಹೇಳುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಆಪ್ಷನ್ 1ರಲ್ಲಿ ಎ ಮತ್ತು ಡಿ ಓನ್ಲಿ, ಆಪ್ಷನ್ 2 ಅಲ್ಲಿ ಸಿ ಅಂಡ್ ಡಿ ಓನ್ಲಿ, ಆಪ್ಷನ್ ಸಿ ಅಲ್ಲಿ ಎ ಅಂಡ್ ಬಿ ಓನ್ಲಿ, ಆಪ್ಷನ್ 4 ಅಲ್ಲಿ ಆಪ್ಷನ್ 4th ಅಲ್ಲಿ ಏನಿದೆ ಸಿ ಅಂಡ್ ಡಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ನ ಮಾಡಬಹುದು. 13ನೇ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದಾ? ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಕ್ವಶನ್ಸ್ ಕಾಣಿಸ್ತಾ ಇಲ್ವಾ? ಝೂಮ್ ಮಾಡ್ಬೇಕಾ? ಓಕೆ, ಇವಾಗ ಕಾಣಿಸ್ತಾ ಇದೆ ಸ್ವಲ್ಪ. So ಇಲ್ಲಿ some statements are given below. Mark the right combination. Teaching is included in learning, true. ಹಾಗೆ teaching is included in learning, false. Post active stage of teaching provides a corrective and remedial scope of teaching, false ಇದೆ. Post active stage of teaching provides a corrective and remedial scope of teaching is true. ಸೊ ಈಸಿ ಇದೆ ನೋಡಿ ಇದು ಆನ್ಸರ್. ನೀವು ಕನ್ನಡದಲ್ಲಿ ಓದ್ಬೇಕಿದ್ರು ನಿಮ್ಗೆ ಅರ್ಥ ಆಗುತ್ತೆ ಇದು. ಅಂದ್ರೆ ಈ ಒಂದು ಬೋಧನೆ ಅಂತಕ್ಕಂಥದ್ದು ಕಲಿಕೆ ಅನ್ನೋದನ್ನ ಒಳಗೊಂಡಿರುತ್ತದೆ ಅಂತ ಹೇಳುತ್ತೆ, ಅದು ಸರಿ ಅಂತ ಹೇಳ್ತಾ ಇದೆ. ಹಾಗೆ ನಂತರದಲ್ಲಿ ಬಿ ಏನ್ ಹೇಳ್ತಾ ಇದೆ, ಬೋಧನೆಯಲ್ಲಿ ಕಲಿಕೆ ಅನ್ನಕ್ಕಂಥದ್ದನ್ನ ಒಳಗೊಂಡಿರುತ್ತೆ, ಅದು ಸರಿ ಇಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದೆ. ಪೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಅಂದ್ರೆ ಬೋಧನೆ ನಂತರದಲ್ಲಿ ಪೋಸ್ಟ್ ಆಕ್ಟಿವ್ ಸ್ಟೇಜ್ ಅಲ್ಲಿ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರೆಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್. ನಾವೇನ್ ಮಾಡ್ತೀವಿ, ನೈದಾನಿಕ ಪರೀಕ್ಷೆಯನ್ನು ಮಾಡ್ತೀವಿ ರೆಮಿಡಿಯಲ್ ಮಕ್ಕಳಿಗೆ, ಅದು ತಪ್ಪು ಅಂತ ಹೇಳ್ತಾ ಇದೆ. ಡಿ ಅಲ್ಲಿ ಏನಿದೆ, ಪೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರೆಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್, ಇದು ಸರಿ ಅಂತ ಹೇಳ್ತಾ ಇದೆ. ಸೊ ಹಾಗಿದ್ರೆ ಇದರಲ್ಲಿ ಎರಡನ್ನ ನಾವು ಚೂಸ್ ಮಾಡ್ಬೇಕಾಗತ್ತೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅಲ್ವಾ. ಸೊ ಯಾವ್ದು ಸರಿಯಾಗುತ್ತೆ? ಸಿಂಪಲ್ ಇದೆ ನೋಡಿ, ಇದು ಆನ್ಸರ್ ಮಾಡ್ಬೋದು ನೀವು. ಅನಿತಾ ರಂಗಸ್ವಾಮಿ ಅವರು 1 ಅಂತ ಆನ್ಸರ್ ಮಾಡ್ತಾ ಇದ್ರ, ವೆರಿ ಗುಡ್. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅಲ್ವಾ. ಇಲ್ಲಿ ಟೀಚಿಂಗ್ ಅನ್ನಕ್ಕಂಥದ್ದು ಕಲಿಕೆಯನ್ನ ಒಳಗೊಂಡಿದೆ ಅಲ್ವಾ, ಒಳಗೊಂಡಿದೆ, ಎಸ್. ಸೊ ಹಾಗಾಗಿ ಇದು ಸರಿ. ಇದು ಫಾಲ್ಸ್ ಅಂತ ಕೊಟ್ಟಿದ್ದಾನಲ್ಲ, ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಇದನ್ನ ಯಾವ್ದು ರೈಟ್ ಇದೆ ಆ ಕಾಂಬಿನೇಷನ್ ನ ಚೂಸ್ ಮಾಡಿ ಅಂತ ಕೊಟ್ಟಿದ್ದಾನೆ. ರೈಟ್ ಇರೋದನ್ನ ಮಾತ್ರ ನಾವು ಚೂಸ್ ಮಾಡ್ಬೇಕಿರೋದು, ಆಯ್ತಾ. ಸೊ ಇದು ರೈಟ್ ಇದೆ ಅಲ್ವಾ, ಇಲ್ಲಿ ನಾವು ರೈಟ್ ಇರೋದನ್ನ ಚೂಸ್ ಮಾಡಿದ್ವಿ. ಹಾಗೆ ನಂತರದಲ್ಲಿ ಇಲ್ಲಿ ಪೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರಿಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್, ಇದು ಫಾಲ್ಸ್ ಅಂತ ಕೊಟ್ಟಿದ್ದಾನೆ, ಆಯ್ತಾ. ನಂತರದಲ್ಲಿ ಪೋಸ್ಟ್ ಆಕ್ಟಿವ್ ಸ್ಟೇಜ್ ಆಫ್ ದ ಟೀಚಿಂಗ್ ಪ್ರೊವೈಡ್ಸ್ ಎ ಕರೆಕ್ಟಿವ್ ಅಂಡ್ ರಿಮಿಡಿಯಲ್ ಸ್ಕೋಪ್ ಆಫ್ ಟೀಚಿಂಗ್ ಇಸ್ ಟ್ರೂ, ಇದು ಕರೆಕ್ಟ್ ಇದೆಯಲ್ವಾ. ಸೊ ಹಾಗಾಗಿ ಇದು ನಾವು ಎ ಮತ್ತು ಡಿ ಎರಡನ್ನು ನಾವು ಇಲ್ಲಿ ರೈಟ್ ಕಾಂಬಿನೇಷನ್ ನ ಚೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಆರ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ಅಲ್ವಾ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ವಿಚ್ ಮಾಡೆಲ್ ಡಿಫ್ಯಾಕ್ಟ್ಸ್ ಕಮ್ಯುನಿಕೇಶನ್ ಆಸ್ ಎ ಪ್ರೋಸೆಸ್ ಬೈ ವಿಚ್ ಕಮ್ಯುನಿಕೇಟರ್ಸ್ ಸೆಂಡ್ ಮೆಸೇಜ್ ಫೀಡ್ಬ್ಯಾಕ್ ಸೈಮೆಂಟೇನಿಯಸ್ಲಿ ಟು ಒನ್ ಅನದರ್, ಸೋಷಿಯೋ ಕಲ್ಚರ್, ಸೋಷಿಯೋ ಸೈಕಾಲಜಿಕಲ್, ಇಂಟರಾಕ್ಷನಲ್, ಹಾಗೆ ಟ್ರಾನ್ಸಾಕ್ಷನಲ್. ಸೊ ಇದರಲ್ಲಿ ಉತ್ತರವನ್ನು ನೀವು ನೋಡ್ಬೋದು. ವಿಚ್ ಮಾಡೆಲ್ ಡಿಫಿಕ್ಟ್ಸ್ communication as a process by which communicators send messages feedback simultaneously to one another. ಸೊ ಯಾವ್ದ್ರಲ್ಲಿ ಬರುತ್ತೆ ಇದು, ಕಮ್ಯುನಿಕೇಶನ್ ಮಾಡೆಲ್ ಅಲ್ಲಿ ನಿಮ್ಗೆ ಟ್ರಾನ್ಸಾಕ್ಷನಲ್ ಮಾಡೆಲ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಕಮ್ಯುನಿಕೇಟರ್ ಸೆಂಡ್ ಮೆಸೇಜಸ್ ಫೀಡ್ಬ್ಯಾಕ್ ಸೈಮೆಂಟೇನಿಯಸ್ಲಿ ಟು ಒನ್ ಅನದರ್. ಸೊ ಇದು ಬಂದು ಟ್ರಾನ್ಸಾಕ್ಷನಲ್ ಮಾಡೆಲ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಇದು ನಿಮ್ಗೆ ಓದಿದ್ರೆ ಗೊತ್ತಾಗುತ್ತೆ. ನಾವು ಈಗಾಗಲೇ ಕೊಟ್ಟಿದ್ದೀವಲ್ಲ ಇಂಗ್ಲಿಷ್ PDF ನೋಟ್ಸ್ ಕೊಟ್ಟಿದ್ದೀವಲ್ವಾ, ಸೊ ಆ PDF ನೋಟ್ಸ್ ಅನ್ನು ಒಮ್ಮೆ ತೆಗೆದು ನೋಡಿ. ಸೊ ಇಲ್ಲಿ ಟ್ರಾನ್ಸಾಕ್ಷನಲ್ ಮಾಡೆಲ್ ಅಲ್ಲಿ ಕಮ್ಯುನಿಕೇಟರ್ ಸೆಂಡ್ ಮೆಸೇಜಸ್ ಫೀಡ್ಬ್ಯಾಕ್ ಸೈಮೆಂಟೇನಿಯಸ್ಲಿ ಟು ಒನ್ ಅನದರ್, ಇದು ಟ್ರಾನ್ಸಾಕ್ಷನಲ್ ಮಾಡೆಲ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಈ ಮಾಡೆಲ್ಸ್ ಅಲ್ಲೆಲ್ಲ ಕೊಟ್ಟಿದ್ದೀವಿ ನಿಮ್ಗೆ. ಸೊ ಇದನ್ನ ನೀವು ಒಂದ್ಸರಿ ಓದಿದ್ರೆ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ನೀವು ಆನ್ಸರ್ ಅನ್ನ ಮಾಡ್ಬೋದು.
ಸೊ ನಂತರದಲ್ಲಿ ಇದು ನಿಮಗೆ ಈ ಕ್ವಶನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ನೀವು ಗೆಸ್ ಮಾಡಿ, ಸುಮ್ಮನೆ ಹಾಗೆ ಹೇಳ್ತಿರೋದು, ನಿಮ್ಗೊಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಯಾವ ಒಂದು ಯೂನಿಟ್ ಅಲ್ಲಿ ಬರುತ್ತೆ? ಗೆಸ್ ಮಾಡಿ ಯಾರಾದ್ರೆ, ಯಾವ ಯೂನಿಟ್ ಅಲ್ಲಿ ಬರುತ್ತೆ ಇದು ಕ್ವಶನ್? ವೆರಿ ಗುಡ್, ಪ್ರಿಯಾ ಕರ್ಮಾಕರ್. ಸೊ ICT ಅಂತ ಹೇಳ್ತಿದ್ದೀರಾ, ಗುಡ್. ಓಕೆ, ಅಟ್ಲೀಸ್ಟ್ ಇದನ್ನಾದ್ರೂ ನಿಮ್ಗೆ ಒಂದು ಐಡಿಯಾ ಇರಬೇಕು. ಸೊ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತಾಗ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವಾ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಂದಿರೋಂಥ ಕ್ವಶನ್ ಅಂತ ನಿಮಗೆ ಐಡಿಯಾ ಬರಬೇಕು. ಸೊ ಆ ಕ್ವಶನ್ಸ್ಗಳು ಯಾವ್ಯಾವ್ದ್ರಿಂದ ಕೇಳ್ತಿದ್ದಾನೆ ಅನ್ನೋದಾದ್ರೆ ಒಂದು ಐಡಿಯಾ ಇರಬೇಕಾಗುತ್ತೆ ನಿಮಗೆ. ಸೊ ಇಲ್ಲಿ ICSA ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಸೊ ಇಲ್ಲಿ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಆಯ್ತಾ? ನಂತರದಲ್ಲಿ RICS ಅಂತಕ್ಕಂಥದ್ದು ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಸೊ ಇಲ್ಲಿ C ಅಂತಕ್ಕಂಥದ್ದನ್ನ ನೋಡ್ಕೊಳ್ಳಿ, ಇಲ್ಲಿ R ಅಂತಕ್ಕಂಥದ್ದು ರಿಡ್ಯೂಸ್ಡ್. ಆಯ್ತಾ? ನಂತರದಲ್ಲಿ EPIC ಪ್ರೊಸೆಸರ್ ಇದೆಯಲ್ಲ, ಈ ಪ್ರೊಸೆಸರ್ ಬಂದು ಎಕ್ಸ್ಪ್ಲಿಸಿಟ್ರಿ ಅಂತ ಬರುತ್ತೆ. ಎಕ್ಸ್ಪ್ಲಿಸಿಟ್ರಿ ಪ್ಯಾರಲಲ್ ಇನ್ಸ್ಟ್ರಕ್ಷನಲ್ ಕಂಪ್ಯೂಟಿಂಗ್ ಅಂತ ಬರುತ್ತೆ. ಹಾಗೆ ನಂತರದಲ್ಲಿ ಮಲ್ಟಿ ಕೋರ್ ಪ್ರೊಸೆಸರ್ ಬರುತ್ತೆ. ಸೊ ಇಲ್ಲಿ 15ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಇಲ್ಲಿ ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಎಲ್ಲಪ್ಪ ಬರುತ್ತೆ ಅಂತಂದ್ರೆ, ದ possesses to so many processing features making the job of machine language programmer easier ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ಎ ಏನಿದೆ, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಬರುತ್ತೆ. ಆಯ್ತಾ? ಸೊ ಹಾಗಾಗಿ ಇಲ್ಲಿ ನೀವು ಆಪ್ಷನ್ 2 ಅಲ್ಲಿ 3 ಅನ್ನು ನೋಡ್ತೀರಿ, ಹಾಗೆ ಆಪ್ಷನ್ 4 ಅಲ್ಲಿ 3 ಅನ್ನು ನೋಡ್ತೀರಿ. ನಂತರದಲ್ಲಿ RISC, ಸೊ ಇದು ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್. ಸೊ ಇಲ್ಲಿ ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಅಂತಕ್ಕಂಥದ್ದು ಹ್ಯಾವ್ ಎ ಸ್ಮಾಲ್ ಇನ್ಸ್ಟ್ರಕ್ಷನ್ ಸೆಟ್. ಸೊ ಇಲ್ಲಿ ಇದೊಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಸೆಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಯಾವ್ದ್ರಲ್ಲಿ ಬರುತ್ತೆ ಇದು 4 ಅಂದ್ರೆ ಆಪ್ಷನ್ ಬಿ ಗೆ 4 ಯಾವ್ದ್ರಲ್ಲಿ ಇದೆ, ಇದಿದೆ. ಸೊ ಹಾಗಾಗಿ ಉತ್ತರ ಯಾವ್ದು ಮಾಡ್ಕೋಬಹುದು, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಆಪ್ಷನ್ 2 ಅಂತ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಏನು ಅಂದ್ರೆ, CISC ಪ್ರೊಸೆಸರ್ ಅಂದ್ರೇನು, RISC ಪ್ರೊಸೆಸರ್ ಅಂದ್ರೇನು, EPIC ಪ್ರೊಸೆಸರ್ ಅಂದ್ರೇನು, ಮಲ್ಟಿ ಕೋರ್ ಪ್ರೊಸೆಸರ್ ಅಂತಂದ್ರೇನು ಒಂದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನಂತರದಲ್ಲಿ EPIC ಪ್ರೊಸೆಸರ್ ಬಂದು ಯಾವುದು, ಯೂಸ್ ಎ ಎಕ್ಸ್ಪ್ಲಿಸಿಟ್ ಪ್ಯಾರಲಿಸಮ್. ಸೊ ನಂತರದಲ್ಲಿ ಮಲ್ಟಿ ಕೋರ್ ಪ್ರೊಸೆಸರ್ ಬಂದು ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್ಸ್ ಓವರ್ ಆಲ್ ಅಸೈನ್ಮೆಂಟ್ ಆಫ್ ಟಾಸ್ಕ್. ಸೊ ಇಲ್ಲಿ ಮಲ್ಟಿ ಕೋರ್ ಅಂತ ತಕ್ಷಣ ನೋಡ್ಬೇಕು ನೀವು, ಮಲ್ಟಿ ಕೋರ್ ಅಂತಕ್ಕಂಥ ತಕ್ಷಣ ಇಲ್ಲಿ ಸಿಸ್ಟಮ್ ಕಂಟ್ರೋಲ್ಸ್ ಓವರ್ ಆಲ್ ಅಸೈನ್ಮೆಂಟ್ಸ್ ಆಫ್ ಟಾಸ್ಕ್. ಸೊ ಇಲ್ಲಿ ನೀವು ಇದನ್ನ ಫೈಂಡ್ ಔಟ್ ಮಾಡಬಹುದಿತ್ತು. ಇಲ್ಲಿ ಆಪ್ಷನ್ 1 ಇಲ್ಲಿದೆ, ಇಲ್ಲೂ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾವು ಕನ್ಫ್ಯೂಸ್ ಮಾಡಕ್ಕೆ ಇಲ್ಲಿ ಆಪ್ಷನ್ 2 ಅಲ್ಲಿ ಆಪ್ಷನ್ ಎ ಅಲ್ಲಿ 3 ಕೊಟ್ಟಿದ್ದಾರೆ, ಡಿ ಅಲ್ಲೂ 1 ಕೊಟ್ಟಿದ್ದಾರೆ. ಬಟ್ ಇವೆರಡನ್ನ ಏನ್ ಮಾಡಿದ್ದಾರೆ, ಆ ಕಡೆ ಚೇಂಜ್ ಮಾಡಿದ್ದಾರೆ ಇಲ್ಲಿ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಕಂಟ್ರೋಲ್ಸ್ ಇವೆರಡರಲ್ಲಿ ಆಪ್ಷನ್ ಅಲ್ಲಿ ಡೌಟ್ ಬರುತ್ತೆ. ಸೊ ಇವುಗಳನ್ನ ಕಂಪ್ಲೀಟ್ ತಿಳ್ಕೊಂಡಿತ್ತು ಅಂತಂದ್ರೆ ಇಲ್ಲಿ ನೀವು RISC, ಸೊ ಇಲ್ಲಿ ರಿಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಕಂಪ್ಯೂಟರ್ ಬಗ್ಗೆ ಗೊತ್ತು ಅಂದ್ರೆ ಇದು ಸ್ಮಾಲ್ ಇನ್ಸ್ಟ್ರಕ್ಷನ್ ಸೆಟ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಅಂದ್ರೆ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆಯ್ತಾ? ಸೊ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇದನ್ನ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮಾಡ್ಬೇಕಿದ್ರೆ ಪ್ರೊಸೆಸರ್ಸ್ ಗಳ ಬಗ್ಗೆ ಹೇಳ್ಬೇಕಿತ್ತು ಅಂದಾಗ ನಾನು ನಿಮ್ಗೆ CISC ಮತ್ತೆ RISC ಮತ್ತೆ EPIC ಮಲ್ಟಿ ಕೋರ್ ಪ್ರೊಸೆಸರ್ ಬಗ್ಗೆ ನಾನು ಹೇಳ್ಬೇಕಿದ್ರೆ ನಿಮ್ಗೆ ಇನ್ ಡೆಪ್ತ್ ಆಗಿ ನಾನು ಹೇಳ್ತೀನಿ. ಆಯ್ತಾ? ನಂತರದ ಪ್ರಶ್ನೆ ಇದು, ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಗ್ರಾಮ್ಸ್ ಆರ್ ಸಾಫ್ಟ್ವೇರ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್? ಸೊ ಆಪ್ಷನ್ ಎ MS Word, ಆಪ್ಷನ್ ಬಿ MS PowerPoint, ಆಪ್ಷನ್ ಸಿ MS Excel, ಆಪ್ಷನ್ ಡಿ MS Access, ಆಪ್ಷನ್ ಇ SPSS. Choose the most appropriate answer from the option given below. ಆಪ್ಷನ್ ಎ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ, ACD and B only, ಆಪ್ಷನ್ 2 ಅಲ್ಲಿ AD and E only, ಆಪ್ಷನ್ ಸಿ ಅಲ್ಲಿ CD and E only, ಆಪ್ಷನ್ ಡಿ ಅಲ್ಲಿ BD and E only ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್. ಕ್ವಾಂಟಿಟೇಟಿವ್
ಸೊ ಇಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್ ಮಾಡಬೇಕಿದ್ರೆ ನಾವು ಯಾವುದನ್ನ ಯೂಸ್ ಮಾಡ್ತೀವಿ, ಸಾಫ್ಟ್ವೇರ್ಸ್ಗಳನ್ನ ಅಥವಾ ಪ್ರೋಗ್ರಾಮ್ಸ್ ಅನ್ನೋಂಥ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಲಿಟೇಟಿವ್ ಅಲ್ಲ, ಇಲ್ಲಿ ಕ್ವಾಂಟಿಟೇಟಿವ್ ಅಂತಂದ್ರೆ ಗೊತ್ತಿದೆಯಲ್ವಾ ನಿಮಗೆ? ಕ್ವಾಂಟಿಟೇಟಿವ್ ಅಂದ್ರೇನು, ಕ್ವಾಲಿಟೇಟಿವ್ ಅಂತಂದ್ರೇನು? ಕ್ವಾಲಿಟಿ ಅಂದ್ರೆ ನಾವು ಒಂದು ಗುಣಮಟ್ಟ ಅಂತ ಹೇಳ್ತೀವಿ, ಕ್ವಾಲಿಟೇಟಿವ್ ಅಂತಂದ್ರೆ ಅದರದ್ದೇ ನಂಬರ್ಸ್ ಇರ್ತಾವಲ್ವಾ ಕ್ವಾಂಟಿಟಿಯಲ್ಲಿ. ಸೊ ಅವುಗಳನ್ನ ಯೂಸ್ ಮಾಡಬೇಕಿದ್ರೆ ಯಾವೆಲ್ಲ ಒಂದು ಸಾಫ್ಟ್ವೇರ್ಸ್ನ ಅಥವಾ ಪ್ರೋಗ್ರಾಮ್ಸ್ ಯೂಸ್ ಮಾಡ್ತೀವಿ ಅಂತ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಈಸಿ ಕ್ವಶನ್ಸ್ ಇದೆ ಇದು. ಸೊ ಇಲ್ಲಿ ಪ್ರಿಯಾ ಕಮನಾಕರ್ ಹೇಳ್ತಿದ್ದೀರಾ, ಆಪ್ಷನ್ 3 ಅಂತ ಹೇಳ್ತಿದ್ದೀರಾ. ಎಸ್, ಗುಡ್. ಸೊ ಇಲ್ಲಿ ನೀವು ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು ನೋಡಿ. ಇಲ್ಲಿ ಏನು MS ವರ್ಡ್ ಅಂತಕ್ಕಂಥದ್ದು ನಾವು ಟೆಕ್ಸ್ಟ್ಗೆ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಹಾಗಾಗಿ ಇದು ಆಗೋದಿಲ್ಲ. MS ಪವರ್ ಪೇಂಟ್ ಅಂತಕ್ಕಂಥದ್ದು ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತೀವಿ. MS ಎಕ್ಸೆಲ್ ಅಲ್ಲಿ ಯೂಸ್ ಮಾಡ್ತೀವಿ ಕ್ವಾಂಟಿಟೇಟಿವ್ ಡೇಟಾ ಯೂಸ್ ಮಾಡ್ಲಿಕ್ಕಲ್ವಾ. ಮತ್ತೆ ನೆಕ್ಸ್ಟ್ ಯಾವ್ದು ಯೂಸ್ ಮಾಡ್ತೀವಿ, ಇಲ್ಲಿ MS ಆಕ್ಸೆಸ್ ಇದೆಯಲ್ಲ, ಸೊ ಇದನ್ನು ಕೂಡ ನಾವು ಇಲ್ಲಿ ಕ್ವಾಂಟಿಟೇಟಿವ್ ಡೇಟಾ ನ ಅನಾಲಿಸಿಸ್ ಮಾಡಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ SPSS ಬರುತ್ತೆ ಸಾಫ್ಟ್ವೇರ್, ಅದನ್ನು ಕೂಡ ನಾವು ಏನ್ ಮಾಡ್ತೀವಿ, ಕ್ವಾಂಟಿಟೇಟಿವ್ ಡೇಟಾ ಯೂಸ್ ಮಾಡ್ತೀವಿ. ಈ SPSS ಅಂತಕ್ಕಂಥದ್ದು ನಿಮಗೆ ಎಕನಾಮಿಕ್ಸ್ ಅಲ್ಲಿ ಟೀಚ್ ಮಾಡಬೇಕಿದ್ರೆ, ನಿಮ್ಗೆ ಯಾವುದೇ ಒಂದು ಸ್ಟಾಟಿಸ್ಟಿಕಲ್ ಫಾರ್ ಎಕನಾಮಿಕ್ಸ್ ಅಥವಾ ಎಕನಾಮಿಕ್ಸ್ ಮತ್ತೆ ಎಕನಾಮೆಟಿಕ್ಸ್ ಟೀಚ್ ಮಾಡಬೇಕಿದ್ರೆ SPSS ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ಹೇಳಿರ್ತಾರೆ, SPSS ಸಾಫ್ಟ್ವೇರ್ ಅಂತಕ್ಕಂಥದ್ರ ಬಗ್ಗೆ. ಸೊ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಕ್ವಾಂಟಿಟೇಟಿವ್ ಡೇಟಾನ ಅನಾಲಿಸಿಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು A ಮತ್ತು B ಏನಿದೆ ಇವೆರಡನ್ನ ಎಲಿಮಿನೇಷನ್ ಮಾಡಿಬಿಟ್ರೆ ಮುಗಿತ್ತು. ಇಲ್ಲಿ A ಎಲ್ಲಿ ಬಂದಿದೆ, ಇಲ್ಲಿ ನೋಡಿ, ಇಲ್ಲಿ A ಇಲ್ಲಿ ಬಂದಿದೆಯಲ್ವಾ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. MS ವರ್ಡ್ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ಲಿ ನಾವು ಅಂದ್ರೆ ಇದರಲ್ಲಿ ನಂಬರ್ಸ್ ಗಳನ್ನ ಬಳಸಬಹುದು, ಬಟ್ ಆದ್ರೆ ಇದನ್ನ ನಾವು ಏನ್ ಮಾಡ್ತೀವಿ, ಕಂಪ್ಲೀಟ್ಲಿ ಕ್ವಾಂಟಿಟೇಟಿವ್ ಡೇಟಾನ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡಲ್ಲ. ಸೊ ನಾವು ಏನೋ ಒಂದು ಟೆಕ್ಸ್ಟ್ ಅಲ್ಲಿ ಹಾಕ್ಬೇಕಿದ್ರೆ ನಂಬರ್ಸ್ ಹಾಕ್ಬಿಟ್ಟು ವರ್ಡ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಆದ್ರೆ ಇಲ್ಲಿ ನಮ್ಗೆ ಒಂದು ಕ್ವಾಂಟಿಟೇಟಿವ್ ಡೇಟಾನ ನಮ್ಗೆ ಒಂದೇನೋ ಔಟ್ಪುಟ್ ಅನ್ನ ಯಾವ್ದು ಕೊಡುತ್ತೆ ಅಂತಂದ್ರೆ ಎಕ್ಸೆಲ್ ಕೊಡುತ್ತೆ, ಆಕ್ಸೆಸ್ ಕೊಡುತ್ತೆ, SPSS ಗಳಿಗೂ ನಾವು ಮಾಡಬಹುದು. ಆಯ್ತಾ? ಹಾಗೆ MS ಪವರ್ ಪಾಯಿಂಟ್ ಅಲ್ಲಿ ನಾವು ಒಂದು ಪ್ರೆಸೆಂಟೇಷನ್ ನ ಮಾಡಬಹುದು. ಸೊ ಇಲ್ಲಿ A ಎಲ್ಲಿದೆ, ಎರಡು A ಇದೆ ಅಲ್ವಾ, B ಎಲ್ಲಿದೆ, ಇಲ್ಲಿ B ಇದೆ. ಸೊ ಇಷ್ಟೇ, ಎಲಿಮಿನೇಷನ್ ಮಾಡಿದ್ರ ಇದು ರೈಟ್ ಆನ್ಸರ್ ಅಷ್ಟೇ. ಸಿಂಪಲ್ ಇದೆ ನೋಡಿ ಕ್ವಶನ್. ಸೊ ಇದ್ರ ನಾಲೆಡ್ಜ್ ನಿಮ್ಗೆ ಸ್ವಲ್ಪ ಇರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಕ್ವಶನ್ ಪೇಪರ್ಸ್ ನಾನು ನಿಮ್ಗೆ ಬಿಡಿಸ್ತಾ ಇರೋದು. ಏನಂತಂದ್ರೆ ಒಂದು ಐಡಿಯಾ ಬರಬೇಕು ಕ್ವಶನ್ ಪೇಪರ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ. ಥಿಯರಿ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ ನಾವು ಟೀಚ್ ಮಾಡ್ತೀವಿ, ಏನ್ ತೊಂದರೆ ಇಲ್ಲ, ಈಗ ನಾಳೆಯಿಂದ ಟೀಚ್ ಮಾಡ್ತೀವಿ ಕಂಪ್ಲೀಟ್ಲಿ. ಬಟ್ ಇದು 2025 ಜೂನ್ ಅಲ್ಲಿ ಈ ಒಂದು ಯಾವುದು ಎಕನಾಮಿಕ್ಸ್ ಒಂದು ಶಿಫ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ಸ್ ಇದು ಅಂದ್ರೆ, ಯಾಕಂದ್ರೆ ನಾವು ಪ್ರೀವಿಯಸ್ ಟ್ರೆಂಡ್ ಏನಿದೆ ಸೊ ಅದನ್ನ ನೋಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನಾವು ಹೋಗ್ಬಿಟ್ಟು ಯಾವ್ದು 2020 ಅಥವಾ 2018 ಸೊ ಈ ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡ್ಬಿಟ್ಟು ನಾವು ಯಾವ್ದೋ ಒಂದು ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಅನಾಲಿಸಿಸ್ ಮಾಡ್ಬಿಟ್ಟು ನಾವು ಅದನ್ನ ಇದ್ ಮಾಡಿದ್ರೆ ಅದು ನಮ್ಗೆ ಅಪ್ಲೈ ಆಗಲ್ದ. ಸೊ ಇಲ್ಲಿ ಒಳ್ಳೆ ಸ್ಕೋರ್ ಬರ್ಲಿಕ್ಕೆ ಹೆಲ್ಪ್ ಆಗೋದಿಲ್ಲ ಅದು. ಯಾಕಂತಂದ್ರೆ ಈ ಟ್ರೆಂಡೇ ಬೇರೆ ಇರುತ್ತೆ, ಬೇರೆ ಲೆವೆಲ್ಗೆ ಕ್ವಶನ್ಸ್ ಹೋಗ್ತಾ ಇರ್ತವೆ. ಸೊ ಅವುಗಳನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ರೀಸೆಂಟ್ ಆಗಿ ನಡೆದಿರುವಂತಹ ಕ್ವಶನ್ ಪೇಪರ್ಸ್ ನಾವು ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ಸೊ ಇದೇ ತರ 2025 ಸುಮಾರು ಎಷ್ಟು ಒಂದು 15ರಿಂದ 20 ಪ್ರಶ್ನೆ ಪತ್ರಿಕೆಗಳ ಸಬ್ಜೆಕ್ಟ್ ಅಲ್ಲಿ ಪೇಪರ್ ಒಂದು ನಮ್ಮ ಹತ್ರ ಸಬ್ಜೆಕ್ಟ್ಸ್ ಇದಾವೆ ಕ್ವಶನ್ ಪೇಪರ್ಸ್. ಸೊ ಅವುಗಳನ್ನ ಪ್ರತಿ ಒಂದನ್ನು ನಿಮ್ಗೆ ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನ ಲಿಂಕ್ ಅನ್ನ ಹಾಕ್ತೀನಿ ನಿಮ್ಗೆ. ಸೊ ಅವುಗಳನ್ನ ಫ್ರೀ ಟೈಮ್ ಅಲ್ಲಿ ನೀವು ನೋಡ್ಕೊಳ್ಳಿ. ಸೊ ಕ್ವಶನ್ ಪೇಪರ್ಸ್ ಅನ್ನ ಇದೇ ರೀತಿ ಸಾಲ್ವ್ ಮಾಡಿದಾಗ ನಿಮ್ಗೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ಆಯ್ತಾ? ಹಾಗೆ ನಂತರದಲ್ಲಿ ಇಲ್ಲಿ ಫಾರ್ ದ ಪರ್ಪಸ್ ಆಫ್ ಸಿಸ್ಟಮ್ಯಾಟಿಕಲಿ fostering the culture of innovation in all HEIs, when did Ministry of Education establish Innovation Cell? ಸೊ ಇಲ್ಲಿ HEIS ಅಂತಂದ್ರೆ ಏನು? ಸೊ ಇದು ಫುಲ್ ಫಾರ್ಮ್ ಏನಿದ್ರದ್ದು? ಹಾಗೆ ಈ ಕ್ವಶನ್ಸ್ ಯಾವ್ದ್ರಿಂದ ಕೇಳಿದಾನೆ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ, ಇದ್ರ ಯಾವ್ದ್ರಿಂದ ಕೇಳ್ತಿದ್ದಾನೆ ಅಂತ ಒಂದು ಐಡಿಯಾ ಇದೆಯಲ್ವಾ ನಿಮ್ಗೆ? ಸೊ ಇಲ್ಲಿ ನೀವ್ ಹೇಳ್ಬೋದು ಯಾವ ಇದು HEIS ಅಂತಂದ್ರೆ ಏನು, ಫುಲ್ ಫಾರ್ಮ್ ಹೇಳಿದ್ದು. ಸೊ ಇಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಎಸ್ಟಾಬ್ಲಿಷ್ಡ್ ಇನೋವೇಷನ್ ಸೆಲ್ ಅಂತಕ್ಕಂಥದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ಯಾವಾಗ ಅಂತ ಹೇಳಿ ಕ್ವಶನ್ಸ್ ಅನ್ನ ಕೇಳಿದ್ವಿ. ಈ ಕ್ವಶನ್ ಕೇಳಿರೋದೇನು ಅಂದ್ರೆ ಇನೋವೇಷನ್ ಸೆಲ್ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಅದು ಯಾವಾಗ ಅಂತ ಇಲ್ಲಿ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ.
ಸೊ ಇಲ್ಲಿ HEIS ಫುಲ್ ಫಾರ್ಮ್ ಗೊತ್ತಿಲ್ವಾ ಯಾರಿಗೂ? ಓಕೆ, ಹಾಗಿದ್ರೆ ನಾನೇ ಬರೆದು ಬಿಡ್ತೀನಿ. ಸೊ ಇಲ್ಲಿ HEIS ಅಂತಂದ್ರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಅರ್ಥ ಅಷ್ಟೇ ಆಯ್ತಾ. ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವೆನ್ ಡಿಡ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಎಸ್ಟಾಬ್ಲಿಷ್ ಇನೋವೇಷನ್ ಸೆಲ್. ಸೊ ಇನೋವೇಷನ್ ಸೆಲ್ ಅಂತಕ್ಕಂಥದ್ದನ್ನ ಯಾವಾಗ ಒಂದು ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಸ್ಥಾಪಿಸಲಾಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇದೇನಾಗುತ್ತೆ ನೋಡಿ, ನಾವು ಇವಾಗ ಇರೋದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಕೆಲವೊಂದ್ಸರಿ. ಇಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಹೊಸ ಇನಿಷಿಯೇಟಿವ್ ಏನ್ ಬಂದಿದೆ, ಯಾವೆಲ್ಲ ಸಂಸ್ಥೆಗಳು ಸ್ಥಾಪನೆ ಆಗಿದೆ, ಯಾವೆಲ್ಲ ಒಂದು ಯೋಜನೆಗಳನ್ನ ತಗೊಂಡ್ಬಂದಿದ್ದಾರೆ ಸೊ ಹೈಯರ್ ಎಜುಕೇಶನ್ ಸಲುವಾಗಿ ಅಂತ. ಬಟ್ ಇದೇನಾಗಿದೆ ಅಂತಂದ್ರೆ, ಸೊ ಇಲ್ಲಿ ಇನೋವೇಷನ್ ಸೆಲ್ ಅಂತಕ್ಕಂಥದ್ದನ್ನ 2018ರಲ್ಲಿ ಪ್ರಾರಂಭವನ್ನ ಮಾಡ್ತಾರೆ. ಸೊ ಅದನ್ನು ಕೂಡ ನಾವು ನೋಡ್ಕೊಬೇಕಾಗುತ್ತೆ. ಬರೀ ಇವಾಗ ಹೊಸ ಟ್ರೆಂಡ್ ಅಲ್ಲಿ ಹೊಸದಾಗಿ ಯಾವ್ದು ಮಾಡಿದ್ದಾರೆ ಅನ್ನೋದಕ್ಕಿಂತ ಪ್ರೀವಿಯಸ್ ಅಲ್ಲೂ ಯಾವೆಲ್ಲ ಯೋಜನೆಗಳು ಅಥವಾ ಯಾವೆಲ್ಲ ಒಂದು ಅನುಷ್ಠಾನಕ್ಕೆ ತಂದಿದ್ದಾರೆ ಒಂದಷ್ಟು ಕಾರ್ಯಕ್ರಮಗಳನ್ನ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ 2. ಇದು 2018 ಆಗಸ್ಟ್ ರಲ್ಲಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನೋವೇಷನ್ ಸೆಲ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಥವಾ ಇದನ್ನ ಜಾರಿಗೆ ತಗೋಬರ್ತಾರೆ. ಸೊ ಹಾಗಾಗಿ ಇದು ಕಲ್ಚರಲ್ ಇನೋವೇಷನ್ಸ್ ಅನ್ನ ಇದು ಮಾಡ್ಲಿಕ್ಕೆ, ಸಿಸ್ಟಮ್ಯಾಟಿಕ್ಲಿ ಫೋಸ್ಟರಿಂಗ್ ದ ಕಲ್ಚರ್ ಆಫ್ ಇನೋವೇಷನ್. ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಆಪ್ಷನ್ 2 ಆಗುತ್ತೆ ಅಂತ. ನಂತರದ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಇಂಟರ್ನಲ್ ವ್ಯಾಲಿಡಿಟಿ ಆಫ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಸೊ ಇಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಕ್ವಶನ್. ಇಲ್ಲಿ ಪ್ಲೇಸಿಬೋ ಎಫೆಕ್ಟ್, ಇನ್ಸ್ಟ್ರೂಮೆಂಟ್ ಡಿಕೆ, ಹಾಗೆ ಕಾಂಟೆಂಪರರಿ ಇವೆಂಟ್ಸ್, ಹಾನ್-ಥ್ರೋ ಎಫೆಕ್ಟ್, ಬಯಾಸ್ ಇನ್ ಎ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ ಇನ್ ದ ಸ್ಯಾಂಪಲ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ ಅಫೆಕ್ಟ್ ಇನ್ ದ ಇಂಟರ್ನಲ್ ವ್ಯಾಲಿಡಿಟಿ. ಸೊ ಇಂಟರ್ನಲ್ ವ್ಯಾಲಿಡಿಟಿ ಮೇಲೆ ಒಂದು ಪರಿಣಾಮವನ್ನು ಬೀರುವಂತಹ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಯಾವುದು, ವಿಚ್ ಆಫ್ ದ ಫ್ಯಾಕ್ಟರ್ಸ್, ಯಾವ ಫ್ಯಾಕ್ಟರ್ಸ್ಗಳು ಇಲ್ಲಿ ಎಫೆಕ್ಟ್ ನ ಮಾಡ್ತವೆ ಇಂಟರ್ನಲ್ ವ್ಯಾಲಿಡಿಟಿ ಆಫ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ. ಸೊ ಇದು ಪ್ಲೇಸಿಬೋ ಎಫೆಕ್ಟ್, ಇನ್ಸ್ಟ್ರೂಮೆಂಟ್ ಡೆಕೆನಾ, ಆರ್ ಕಾಂಟೆಂಪರರಿ ಇವೆಂಟ್ಸ್, ಆಪ್ಷನ್ ಡಿ ಅಲ್ಲಿ ಔಟ್ಥ್ರೋನ್ ಎಫೆಕ್ಟ್, ಬಯಾಸ್ ಇನ್ ಸೆಲೆಕ್ಟಿಂಗ್ ಸಬ್ಜೆಕ್ಟ್ಸ್ ಇನ್ ದ ಸ್ಯಾಂಪಲ್. ಸೊ ಇಲ್ಲಿ 19ನೇ ಪ್ರಶ್ನೆಗೆ ಉತ್ತರವನ್ನ ನೀವು ನೀಡಬಹುದು. ಸೊ ಇಲ್ಲಿ ಪ್ಲೇಸಿಬೋ ಎಫೆಕ್ಟ್ ಇರ್ಬೋದು, ಹಾಗೆ ಹಾನ್-ಥ್ರೋನ್ ಎಫೆಕ್ಟ್ ಇರ್ಬೋದು, ಮತ್ತೆ ಇನ್ಸ್ಟ್ರೂಮೆಂಟ್ ಡಿಕೆ ಇರ್ಬೋದು. ಸೊ ಇದನ್ನೆಲ್ಲ ಕೂಡ ನಿಮಗೆ ನೋಟ್ಸ್ ಅಲ್ಲೇ, ನಾವು ಕೊಟ್ಟಿರುವಂತಹ ನೋಟ್ಸ್ ಅಲ್ಲೇ ಇವೆಲ್ಲ ನಿಮ್ಗೆ ಏನಾಗಿದೆ ಇನ್ಕ್ಲೂಡ್ ಆಗಿದೆ. ಈ ಕಂಟೆಂಟ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಒಮ್ಮೆ ಪೇಜಸ್ ಅನ್ನ ತಿರುಗಿಸಿ ನೋಡಿ. ಸೊ PDF ಇದೆ. ಸೊ ಇವಾಗ ಹೊಸದಾಗಿ ಯಾರ್ಯಾರು ತಗೊಂಡಿದ್ದೀರಾ ಮತ್ತೆ ಕೋರ್ಸ್ ಅನ್ನ ಈಗಾಗಲೇ ಪರ್ಚೇಸ್ ಮಾಡಿದ್ದೀರಾ, ಸೊ ಈ ವೀಕಲ್ಲಿ ನಿಮ್ಗೆ ನೋಟ್ಸ್ ತಲುಪುತ್ತೆ. ಸೊ ಅವಾಗ ಒಂದ್ ಸ್ವಲ್ಪ ಆ ನೋಟ್ಸ್ ಗಳನ್ನ ಇಟ್ಕೊಂಡು ಒಂದ್ಸರಿ ನೋಡಿ. ಸೊ ಅಲ್ಲಿ ಸಿಗುತ್ತೆ ಇವೆಲ್ಲ ಕೂದಲು ಪ್ಲೇಸಿಬೋ ಎಫೆಕ್ಟ್ ಏನಿರುತ್ತೆ, ಹಾನ್-ಥ್ರೋನ್ ಎಫೆಕ್ಟ್ ಅಲ್ಲಿ ಏನಿದೆ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಒಳಗಡೆ ಬರ್ತಕ್ಕಂಥದ್ದು. ಸೊ ಅವುಗಳನ್ನ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ ಸೊ ಇಲ್ಲಿ ನಿಮ್ಗೆ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಪ್ಲೇಸಿಬೋ ಎಫೆಕ್ಟ್ ಇವೆಲ್ಲ ಬರುತ್ತೆ ಆಯ್ತಾ. ಸೊ ಇದಕ್ಕೆ ಉತ್ತರವನ್ನ ನೀಡಬಹುದು. 19ನೇ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ, ನೀವು ಇವಾಗ ಆ ಕ್ವಶನ್ಸ್ ಅನ್ನ ನೋಡಿರಲ್ಲ. ಈ ಕ್ವಶನ್ಸ್ ಯಾಕಂತ ನಿಮ್ಗೆ ಅಷ್ಟು ಐಡಿಯಾ ಬರಲ್ಲ. ನೀವು ಅದನ್ನ ಪ್ಲೇಸಿಬೋ ಎಫೆಕ್ಟ್, ಹಾನ್-ಥ್ರೋನ್ ಎಫೆಕ್ಟ್ ಇವುಗಳನ್ನೆಲ್ಲ ಓದಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಇಂಟರ್ನಲ್ ವ್ಯಾಲಿಡಿಟಿ ಒಳಗಡೆ ಸೊ ಇಲ್ಲಿ ಆಪ್ಷನ್ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ 19ನೇ ಪ್ರಶ್ನೆಗೆ BC and E ಸರಿಯಾದಂತ ಉತ್ತರ ಆಗುತ್ತೆ. ಸೊ ಇಲ್ಲಿ ಇನ್ಸ್ಟ್ರೂಮೆಂಟಲ್ ಡಿಕೆ, ಹಾಗೆ ಬಂದು ಕಾಂಟೆಂಪರರಿ ಇವೆಂಟ್ಸ್, ಹಾಗೆ ಹಾನ್-ಥ್ರೋನ್ ಎಫೆಕ್ಟ್, ಸಾರಿ ಯಾವ್ದಿದೆ ಇಲ್ಲಿ ಬಯಾಸ್ ಇನ್ ಎ ಸೆಲೆಕ್ಟಿಂಗ್ ಸಬ್ಜೆಕ್ಟ್ ಇನ್ ಎ ಸ್ಯಾಂಪಲ್. ಸೊ ಇಲ್ಲಿ ಪ್ಲೇಸಿಬೋ ಎಫೆಕ್ಟ್ ಮತ್ತೆ ಇಲ್ಲಿ ಹಾನ್-ಥ್ರೋನ್ ಎಫೆಕ್ಟ್ ಬಂದು ಸೊ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಒಳಗಡೆ ಬರೋದಿಲ್ಲ. ಸೊ ಹಾಗಾಗಿ ಇವು ರಾಂಗ್ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಡಿಕೆ, ಕಾಂಟೆಂಪರರಿ ಇವೆಂಟ್ಸ್, ಹಾಗೆ ಬಯಾಸ್ ಇನ್ ಎ ಸೆಲೆಕ್ಟಿಂಗ್ ಸಬ್ಜೆಕ್ಟ್ ಇನ್ ಎ ಸ್ಯಾಂಪಲ್, ಇಂಟರ್ನಲ್ ವ್ಯಾಲಿಡಿಟಿ ಒಳಗಡೆ ಬರ್ತಕ್ಕಂಥ ಫ್ಯಾಕ್ಟರ್ಸ್. ಸೊ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೀವು ಆ ನೋಟ್ಸ್ ಗಳನ್ನ ನೋಡಿದಾಗಲೇ ನಿಮಗೆ ಎಲ್ಲ ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ನೀವು ಆನ್ಸರ್ ಮಾಡಬಹುದು ಆಯ್ತಾ. ಸೊ ನಂತರದ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎನ್ವಿರಾನ್ಮೆಂಟಲ್ ಇನ್ಸಿಡೆಂಟ್ಸ್ ಫ್ರಮ್ ದ ಫಾಲೋವಿಂಗ್. ಭೋಪಾಲ್ ಇನ್ಸಿಡೆಂಟ್ಸ್ ವಾಸ್ ಡ್ಯೂ ಟು methyl isocyanates, ಹಾಗೆ ಹಿರೋಶಿಮಾ ಅಂಡ್ ನಾಗಸಾಕಿ ಇನ್ಸಿಡೆಂಟ್ಸ್ ವಾಸ್ ಡ್ಯೂ ಟು ರೇಡಿಯೋ ಆಕ್ಟಿವಿಟಿ. ಆಪ್ಷನ್ ಸಿ, ಬಜ್ ಇನ್ಸಿಡೆಂಟ್ occurred ಡ್ಯೂ ಟು ಪಾಯ್ಸನ್ ಗ್ಯಾಸ್. ಆಪ್ಷನ್ ಡಿ, Fukushima nuclear power plant incident was due to earthquake. Option E, Chernobyl incident in a Soviet Union
union occurred due to volcano. Choose the correct answer from the option given below. ಆಪ್ಷನ್ 1 ರಲ್ಲಿ ಎ ಬಿ ಅಂಡ್ ಸಿ ಓನ್ಲಿ, ಆಪ್ಷನ್ ಬಿ ಅಲ್ಲಿ ಎ ಬಿ ಅಂಡ್ ಡಿ ಓನ್ಲಿ, ಆಪ್ಷನ್ ಸಿ ಅಲ್ಲಿ ಎ ಸಿ ಅಂಡ್ ಇ ಓನ್ಲಿ, ಆಪ್ಷನ್ ಡಿ ಅಲ್ಲಿ ಸಿ ಡಿ ಅಂಡ್ ಇ ಓನ್ಲಿ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎನ್ವಿರಾನ್ಮೆಂಟಲ್ ಇನ್ಸಿಡೆಂಟ್ಸ್. ಇಲ್ಲಿ ಎನ್ವಿರಾನ್ಮೆಂಟಲ್ ಇನ್ಸಿಡೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭೂಪಾಲ್ ದುರಂತ ಅಂತ ಹೇಳ್ತೀವಿ, ಅದು ಮೀಥೇಲ್ ಈ ಐಸೋಸೋನೇಟ್ ಇಂದ ಆಗಿದ್ದ. ಸೊ ಹಾಗೆ ಹಿರೋಶಿಮಾ ಅಂಡ್ ನಾಗಸಾಕಿ ಇನ್ಸಿಡೆಂಟ್ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದರಲ್ಲಿ ಸರಿಯಾದಂತ ಉತ್ತರವನ್ನು ಬಜ್ ಇನ್ಸಿಡೆಂಟ್ ಬಂದು ಅಕ್ಕರ್ ಡ್ಯೂ ಟು ಪಾಯ್ಸನ್ ಗ್ಯಾಸ್. ಹಾಗೆ ಫುಕುಶಿಮಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ಸಿಡೆಂಟ್ ಬಂದು ಅರ್ತ್ ಕ್ವಾಕ್ ಇಂದ ಆಗಿತ್ತು ಅಂತ ಹೇಳ್ತಾರೆ. ಚಾರ್ನೋಬಿಲ್ ಇನ್ಸಿಡೆಂಟ್ ಸೋವಿಯತ್ ಯೂನಿಯನ್ ಅಕ್ಕರ್ ಡ್ಯೂ ಟು ವಾಲ್ಕೆನೋ ಇಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ ಒಂದು ಇನ್ಸಿಡೆಂಟ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ದುರಂತಕ್ಕೆ ಸಂಭವಿಸಿದಂತಹ ಒಂದು ಯಾವುದು ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೀವು ಮ್ಯಾಚ್ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡಿ ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅವರು. ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೀವು ನೀಡಬಹುದು. ಸೊ ಇದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಂಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾರಾದ್ರೂ ಅಂದ್ರೆ ಸ್ಟೇಟ್ ಎಕ್ಸಾಮ್ಸ್ಗೆ ಹೋಗ್ತಾ ಇರೋರು ಆಗಿರ್ಬೋದು, ಅಥವಾ ಈ ಎನ್ವಿರಾನ್ಮೆಂಟಲ್ ಬಗ್ಗೆ ನೀಟಾಗಿ ಓದ್ತಾ ಇರ್ತಾರಲ್ಲ, ಸೊ UPSC ಓದ್ತಾ ಇರ್ಬೋದು, ನಿಮಗೆಲ್ಲ ಇವುಗಳ ಬಗ್ಗೆ ಒಂದು ಐಡಿಯಾ ಇರುತ್ತೆ, ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಆದ್ರೆ ಇಲ್ಲಿ UPSC ಓದ್ತಾ ಇರೋರೇ ಮಾಡ್ಬೇಕಂತೇನಿಲ್ಲ. ಬಟ್ ಇಲ್ಲಿ ಎನ್ವಿರಾನ್ಮೆಂಟಲ್ ಒಂದಷ್ಟು ಯಾವುದು ಇನ್ಸಿಡೆಂಟ್ಗಳು ಇರ್ತಾವಲ್ಲ, ಸೊ ಅವುಗಳನ್ನ ನೀವು ನೋಡ್ಕೊಂಡಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಭೋಪಾಲ್ ಇನ್ಸಿಡೆಂಟ್ ಅಂತಕ್ಕಂಥದ್ರಲ್ಲಿ ಇದರಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಆನ್ಸರ್ ಬಂದು ಇಲ್ಲಿ ನಿಮಗೆ ಸರಿಯಾದಂತಹ ಉತ್ತರಗಳು ಯಾವ್ದಾಗುತ್ತೆ ಅಂದ್ರೆ ಎ ಬಿ ಅಂಡ್ ಡಿ ಓನ್ಲಿ. ಆಪ್ಷನ್ 2 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಇಲ್ಲಿ ಭೋಪಾಲ್ ಇನ್ಸಿಡೆಂಟ್ ಅಂತಕ್ಕಂಥದ್ದು ಮೀಥೇಲ್ ಐಸೋಸೈನೇಟ್ ಇಂದ ಆಗಿದ್ದು, ಆಯ್ತಾ, ಸರಿ ಇದೆ ಇದು. ನಂತರದಲ್ಲಿ ಆಪ್ಷನ್ ಬಿ ಹಿರೋಶಿಮಾ ಅಂಡ್ ನಾಗಸಾಕಿ ಇನ್ಸಿಡೆಂಟ್ ವಾಟ್ ಡ್ಯೂ ಟು ರೇಡಿಯೋ ಆಕ್ಟಿವಿಟಿ. ಸೊ ಇದು ಕೂಡ ಸರಿಯಾದಂತಹ ಉತ್ತರ. ಹಾಗೆ ನಂತರದಲ್ಲಿ ಇಲ್ಲಿ ಏನಿದೆ, ಇಲ್ಲಿ ಫುಕುಶಿಮಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ಸಿಡೆಂಟ್ ವಾಸ್ ಡ್ಯೂ ಟು ಅರ್ತ್ ಕ್ವಾಕ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಯಾವ್ದಿದೆ, ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಆಗುತ್ತೆ. ಆದ್ರೆ ಇಲ್ಲಿ ಯಾವ್ದು ಹೇಳಿ, ಇಲ್ಲಿ ಆಪ್ಷನ್ ಸಿ ಏನಿದೆ, ಬಜ್ ಇನ್ಸಿಡೆಂಟ್ ಅಕ್ಕರ್ಡ್ ಡ್ಯೂ ಟು ಪಾಯ್ಸನ್ ಗ್ಯಾಸ್ ಏನಂತೆ, ಇದು ರಾಂಗ್ ಆಗುತ್ತೆ. ಹಾಗೆ ನಂತರದಲ್ಲಿ ಇಲ್ಲಿ ಆಪ್ಷನ್ ಇ ಏನಿದೆ, ಇದು ಚಾರ್ನೋಬಿಲ್ ಆಕ್ಸಿಡೆಂಟ್ ಇನ್ ಸೋವಿಯತ್ ಯೂನಿಯನ್ ಅಕ್ಕರ್ಡ್ ಡ್ಯೂ ಟು ವಾಲ್ಕೆನೋ ಇದೆಯಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಇದು ಆಪ್ಷನ್ ಸಿ ಯಾಕೆ ರಾಂಗ್ ಆಗುತ್ತೆ ಅಂದ್ರೆ, ಬಜ್ ಇನ್ಸಿಡೆಂಟ್ ಅಂತಕ್ಕಂಥದ್ದು ಇದು ಅರ್ತ್ ಕ್ವಾಕ್ ಇಂದ ಆಗಿರ್ತಕ್ಕಂಥದ್ದು 2001ರಲ್ಲಿ, ಇದು ಪಾಯ್ಸನ್ ಗ್ಯಾಸ್ ಇಂದ ಅಲ್ಲ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಹಾಗೆ ನಂತರದಲ್ಲಿ ಬಂದು ಚಾರ್ನೋಬಿಲ್ ಯಾವ್ದಿದೆ ಆಕ್ಸಿಡೆಂಟ್ ಇದೆಯಲ್ಲ ಸೋವಿಯತ್ ಯೂನಿಯನ್, ಸೊ ಇದು ಬಂದೇನಾಗುತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಒಂದೇನಾಗುತ್ತೆ ರಿಯಾಕ್ಟರ್ ಇಂದ ಆಗತಕ್ಕಂತಹ ಇದು ಸಂಭವಿಸಿರುವಂತಹ ದುರಂತ ಇದು ಯಾವುದು ಇದು. ಸೊ ಇದು ಯಾವಾಗ 1986 ಏಪ್ರಿಲ್ 26ರಲ್ಲಿ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಚಾರ್ನೋಬಿಲ್ ಆಕ್ಸಿಡೆಂಟ್ ಇನ್ ಸೋವಿಯತ್ ಯೂನಿಯನ್ ಅಕ್ಕರ್ಡ್ ವಾಲ್ಕೆನೋ ಅಂತಕ್ಕಂಥದ್ದು ರಾಂಗ್ ಆಗುತ್ತೆ. ಪಾಯ್ಸನ್ ಗ್ಯಾಸ್ ಇದು ಬಜ್ ಇನ್ಸಿಡೆಂಟ್ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಎ ಬಿ ಅಂಡ್ ಡಿ ಓನ್ಲಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದರಲ್ಲಿ ಪೇಪರ್ 1 ಅಲ್ಲಿ ಇವುಗಳನ್ನು ಕೂಡ ಮೆನ್ಷನ್ ಮಾಡಿದ್ದೀವಿ, ಯಾವ್ಯಾವ ಇನ್ಸಿಡೆಂಟ್ ಯಾವಾಗ ಯಾವ ಇದರಿಂದ ಆಗಿದಾವೆ ಅಂತ. ಸೊ ಆಯ್ತಾ. ಆಗ ವಿಶಾಖಪಟ್ಟಣಮಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಯ್ತಲ್ವಾ, ಸೊ ಅದ್ರ ಬಗ್ಗೆನೂ ನೀವು ತಿಳ್ಕೊಂಡಿರ್ಬೇಕಾಗಿತ್ತು ಪ್ರತಿಯೊಂದು ಇನ್ಸಿಡೆಂಟ್. ಸೊ ಯಾವ ಗ್ಯಾಸ್ಗಳಿಂದ ಅಥವಾ ಯಾವ ಇದರಿಂದ ದುರಂತ ಸಂಭವಿಸಿದ್ವು ಅದ್ರ ಬಗ್ಗೆ. ಸೊ ಅರೇಂಜ್ ದ 4 ನೋಬಲ್ ಟ್ರೂತ್ಸ್ ಆಫ್ ಬುದ್ಧಿಸಮ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ಸೊ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೊಟ್ಟು ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೊಟ್ಟಿದ್ದಾರೆ. ನಿರೋಧ, ಮಾರ್ಗ, ಹರ್ಮಗ್ಗ, ದುಃಖ, ಸಮುದಾಯ. ಸೊ ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಸೊ ಇದು ಬಂದು ಎಲ್ಲಿ ಬರುತ್ತೆ, ಹೈಯರ್ ಎಜುಕೇಶನ್ ಅಲ್ಲೇ ಬರ್ತಕ್ಕಂಥದ್ದು. ಸೊ ಹೈಯರ್ ಎಜುಕೇಶನ್ ನೋಟ್ಸ್ ಅಲ್ಲಿ ನಾವು ಇವುಗಳನ್ನ ಮೆನ್ಷನ್ ಮಾಡಿದೀವಿ. ಸೊ ಇಲ್ಲಿ 4 ನೋಬಲ್ ಟ್ರೂತ್ಸ್ ಆಫ್ ಬುದ್ಧಿಸಮ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ. ಸೊ ಇಲ್ಲಿ 23rd ಆಪ್ಷನ್ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ, ಇಲ್ಲಿ ಆನ್ಸರ್ ಅನ್ನು ನೀಡಬಹುದು. ಇಲ್ಲಿ
ಸೊ ಇಲ್ಲಿ 23rd ಕ್ವಶನ್ಸ್ಗೆ ನಾನಿನ್ನ ತುಂಬ ಟೈಮ್ ತಗೊಳುತ್ತೆ, ಇದು ಸ್ವಲ್ಪ ನಾನು ಬೇಗ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ 23rd ಕ್ವಶನ್ಸ್ಗೆ ಯಾವ್ದು ಬರುತ್ತೆ ಅಂದರೆ ಕ್ರೊನಾಲಜಿಕಲ್ ಆರ್ಡರ್, ನಾವು ಇದು ಕ್ರೊನಾಲಜಿಕಲ್ ಆರ್ಡರಲ್ಲಿ ನೋಡೋದಾದರೆ ಮೊದಲನೇದಾಗಿ ಯಾವ್ದು ಬರುತ್ತಪ್ಪ ಅಂತಂದರೆ ಇಲ್ಲಿ ದುಃಖ ಅಂತಕ್ಕಂಥದ್ದು ಬರುತ್ತೆ. ನಂತರ ಇಲ್ಲಿ ನಾವು ಸಮುದಾಯ ಬರುತ್ತೆ, ಹಾಗೆ ಇಲ್ಲಿ ನಿರೋಧ 3ನೇದು ಬರುತ್ತೆ, ಹಾಗೆ ಮಾರ್ಗ ಅಥವಾ ಮಗ್ಗ ಬಂದು 4ನೇದು ಬರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ. ಸೊ ಇಲ್ಲಿ ನೀವು ನೋಟ್ಸಲ್ಲಿ ನೋಡ್ಕೊಬೋದು, ಇದ್ರ ಬಗ್ಗೆ ಎಲ್ಲ ನಾವು ಮೆನ್ಷನ್ ಅನ್ನ ಮಾಡಿದ್ದೀವಿ, ಇದಕ್ಕೂ ಕೂಡ ಆನ್ಸರನ್ನು ಮಾಡ್ಬೋದು ಆ ನೋಟ್ಸನ್ನು ನೋಡ್ಕೊಂಡ್ರೆ. ಹಾಗೆ ಇಲ್ಲಿ 24ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ HEGC ಹಾಗೆ GEC ಹಾಗೆ NAC ಹಾಗೆ ಇಲ್ಲಿ NHERC. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನಾಗಿದೆ, ಇಲ್ಲಿ ಒಂದ್ ಕಡೆ ಏನ್ ಮಾಡಿದೆ, ಇಂಡಿಪೆಂಡೆಂಟ್ ವರ್ಟಿಕಲ್ಸ್ ಆಫ್ HECI ಹಾಗೆ ಮೇಜರ್ ಫಂಕ್ಷನ್ಸ್ಗಳು, ಅವು ಯಾವೆಲ್ಲ ಫಂಕ್ಷನ್ ಗಳನ್ನ ಮಾಡ್ತವೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಸೊ ಇಲ್ಲಿ ನೀವು ಆನ್ಸರ್ ಅನ್ನ ಮಾಡಬಹುದು. HEGC ಯಾವುದಕ್ಕೆ ಸಂಬಂಧಪಟ್ಟಿದೆ, GEC ಯಾವ ಒಂದು ಕಾರ್ಯವನ್ನು ಮಾಡುತ್ತೆ, ಹಾಗೆ NAC ಅಂತಕ್ಕಂಥದ್ದು ಯಾವುದನ್ನ ಕಾರ್ಯ ಮಾಡುತ್ತೆ, ಹಾಗೆ NHERC ಇದು ಯಾವ ಒಂದು ಕಾರ್ಯವನ್ನ ಮಾಡುತ್ತೆ ಅಂತ ಹೇಳಿ. ಸೊ ಇಲ್ಲಿ 24ನೇ ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಮಾಡಬಹುದು. ನಿಮ್ಗೆ ಇಲ್ಲಿ ಒಂದು ಸಿಮಿಲರ್ ಆಗಿ ಗೊತ್ತಾಗುತ್ತೆ, ನ್ಯಾಕ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಅಕ್ರಿಡೇಷನ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಆದ್ರೆ ಅವನೇನ್ ಮಾಡಿದಾನೆ ಅಂದ್ರೆ ಸಿ ಅಲ್ಲಿ ನೋಡಿ, ಅಲ್ಲಿ 3 ಆಪ್ಷನ್ ಅಲ್ಲೂ 4 ಕೊಟ್ಟಿದ್ದಾನೆ ಅವನು, ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲೂ ಕೊಟ್ಟಿದ್ದಾನೆ. ಬಟ್ ರಿಮೈನಿಂಗ್ ಏನಿದಾವೆ ಅವುಗಳ ಬಗ್ಗೆನೂ ನಿಮ್ಗೆ ಐಡಿಯಾ ಇರಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಆ ಒಂದು ಐಡಿಯಾ ಅಂತಕ್ಕಂಥದ್ದು, ಸೊ ಇದು HECI ಅಂತಂದ್ರೆ ಫುಲ್ ಫಾರ್ಮ್ ಏನ್ ಗೊತ್ತಾಯ್ತಾ ನಿಮ್ಗೆ? ಇದು HECI ಅಂತಂದ್ರೆ ಫುಲ್ ಫಾರ್ಮ್ ಗೊತ್ತಾಯ್ತಾ? ಸೊ HECI ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹೈಯರ್ ಎಜುಕೇಶನ್ ಕಮಿಷನ್ಸ್, ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಆಯ್ತಾ? ಸೊ ಇಲ್ಲಿ ಹೈಯರ್ ಎಜುಕೇಶನ್ ಕಮ್ಯುನಿಕೇಶನ್ ಆಫ್ ಇಂಡಿಯಾ HECI ಅಂತಂದ್ರೆ ಆಯ್ತಾ? ಸೊ ಇಲ್ಲಿ ಅದು ಯಾವಕ್ಕೆ ಸಂಬಂಧಪಟ್ಟಿದೆ, ನ್ಯಾಕ್ ಅಂತಕ್ಕಂಥದ್ದು ಅಕ್ರಿಡೇಷನ್ ಆಫ್ ದ ಇನ್ಸ್ಟಿಟ್ಯೂಷನ್ ಗೊತ್ತಿದೆ ನಿಮ್ಗೆ. ಇಲ್ಲಿ ಅವನೇನ್ ಮಾಡಿದಾನೆ, ಇಲ್ಲಿ 3 ಆಪ್ಷನ್ ಅಲ್ಲೂ 4 ಕೊಟ್ಬಿಟ್ಟಿದ್ದಾನೆ, ಆಯ್ತಾ? ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಹಾಗೆ HEGC ಅಂತಂದ್ರೆ ಏನು? ಸೊ ಇಲ್ಲಿ HEGC ಅಂತಕ್ಕಂಥದ್ದು ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕೌನ್ಸಿಲ್. ಸೊ ಇದು HEGC ಇಲ್ಲಿ ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕೌನ್ಸಿಲ್. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ 24th ಪ್ರಶ್ನೆಗೆ ಇಲ್ಲಿ ಯಾವುದು ಸರಿಯಾದಂತ ಉತ್ತರ ಆಗುತ್ತೆ ಅಂತಂದ್ರೆ ಇಲ್ಲಿ ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕಮಿಷನ್. ಸೊ ಇದು ಫಂಡಿಂಗ್ ಅಂಡ್ ಫಿನಾನ್ಸಿಂಗ್ ಆಫ್ ಹೈಯರ್ ಎಜುಕೇಶನ್. ಸೊ ಇಲ್ಲಿ ಆಪ್ಷನ್ ಸಿ, ಆಪ್ಷನ್ ಎಗೆ ಯಾವ್ದು ಉತ್ತರ ಆಗುತ್ತೆ, ಆಪ್ಷನ್ 3. ಸೊ ಇಲ್ಲಿ ಹೈಯರ್ ಎಜುಕೇಶನ್ ಗ್ರಾಂಟ್ಸ್ ಕಮಿಷನ್. ಸೊ ಇಲ್ಲಿ ಗ್ರಾಂಟ್ಸ್ ಏನ್ ಮಾಡುತ್ತೆ, ಇಲ್ಲಿ ಗ್ರಾಂಟ್ಸ್ ಇಲ್ಲಿ ಫಿನಾನ್ಸಿಂಗ್, ಫಂಡಿಂಗ್ ಅಂಡ್ ಫಿನಾನ್ಸಿಂಗ್ ಆಫ್ ಹೈಯರ್ ಎಜುಕೇಶನ್. ಸೊ ಇದಕ್ಕೆ ಒಂದು ಹಣವನ್ನ ಆರ್ಥಿಕವಾಗಿ ಸಹಾಯವನ್ನ ಮಾಡುತ್ತೆ, ಇದು ಫಂಡಿಂಗ್ ಅಂಡ್ ಫಿನಾನ್ಸಿಂಗ್ ಆಫ್ ಹೈಯರ್ ಎಜುಕೇಶನ್ಗೆ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಲ್ಲಿ 3 ನೋಡಿ, ಇಲ್ಲಿ 3 ಆಪ್ಷನ್ ಹೇಗೆ 2 ಕಡೆನೂ ಕೊಟ್ಟಿದ್ದಾನೆ ಅವನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ, ಆಯ್ತಾ? ಸೊ ಹಾಗೆ ನಂತರದಲ್ಲಿ GEC ಬರುತ್ತೆ. ನಂತರ GEC, ಸೊ GEC ಬಂದು ನಿಮ್ಗೆ ಜನರಲ್ ಎಜುಕೇಶನ್ ಕೌನ್ಸಿಲ್ ಬರುತ್ತೆ. ಜನರಲ್ ಎಜುಕೇಶನ್ ಕೌನ್ಸಿಲ್ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಕಾಮನ್ ಸಿಂಗಲ್ ಪಾಯಿಂಟ್ ಆಫ್ ರೆಗ್ಯುಲೇಟರ್. ಸೊ ಇದ್ರ ಬಗ್ಗೆ ಇದು ಹೇಳುತ್ತೆ. ಸಾರಿ, ಇದು GEC ಅಂತಂದ್ರೆ ಏನ್ ಹೇಳ್ಬಿಡ್ತೀನಿ. ಹಾಗೆ ಇಲ್ಲಿ ಜನರಲ್ ಎಜುಕೇಶನ್ ಕೌನ್ಸಿಲ್. ಸೊ ಇಲ್ಲಿ ಜನರಲ್ ಎಜುಕೇಶನ್ ಕೌನ್ಸಿಲ್ ಅಂತಕ್ಕಂಥದ್ದು ಇಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಫ್ರೇಮ್ ಗ್ರಾಜುಯೇಟ್ ಅಟ್ರಿಬ್ಯೂಟ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಿರುವಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಬಿಗೆ ಏನಾಗುತ್ತೆ, ಒಂದು ಸರಿಯಾದಂತಹ ಉತ್ತರ ಆಗುತ್ತೆ. ನ್ಯಾಕ್ ನಿಮ್ಗೆ ಗೊತ್ತಿದೆ, ಅಕ್ರಿಡೇಷನ್ ಆಫ್ ದ ಇನ್ಸ್ಟಿಟ್ಯೂಷನ್ ಗೊತ್ತಿದೆ. NHERC ಅಂತಕ್ಕಂಥದ್ದು ಇಲ್ಲಿ ಕಾಮನ್ ಸಿಂಗಲ್ ಪಾಯಿಂಟ್ ರೆಗ್ಯುಲೇಟರ್. ಸೊ ಇದಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಇಲ್ಲಿ ನಾವು ಇಲ್ಲಿ NHERC, ಸೊ ಇದರ ಫುಲ್ ಫಾರ್ಮ್ ಅನ್ನು ನಾವು ನೋಡೋದಾದ್ರೆ ಇದು
ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್. ಸೊ ಇಲ್ಲಿ ನ್ಯಾಷನಲ್ ಹೈಯರ್ ಎಜುಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್. ಸೊ ಇವುಗಳ ಬಗ್ಗೆ ಎಲ್ಲಾನು ತಿಳ್ಕೊಬೇಕಾಗುತ್ತೆ ನೀವು ಪ್ರತಿಯೊಂದನ್ನು, ಅವುಗಳು ಯಾವಾಗ ಸ್ಥಾಪನೆ ಆದವು, ಸೊ ಅವುಗಳ ಫಂಕ್ಷನ್ ಏನು ಅನ್ನತಕ್ಕಂಥದ್ದನ್ನ. ಆಯ್ತಾ. ಸೊ ಒಂದು PDF ಅನ್ನ ಮಾಡಿದ್ದೀನಿ ನಾನು, 60 to 65 ಪೇಜಸ್. ಅದ್ರಲ್ಲಿ ಕಂಪ್ಲೀಟ್ ಇದರ ಇನ್ಫಾರ್ಮೇಶನ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು. ಆಯ್ತಾ. ಅದು ಸಪ್ರೇಟ್ PDF ಮಾಡಿದ್ದೀನಿ ಅದನ್ನ. ಸೊ ಯಾವ್ಯಾವೆಲ್ಲ ಇನ್ಸ್ಟಿಟ್ಯೂಷನ್, ಸ್ವಯಂ ಪ್ರಭಾ ಮತ್ತೆ ಹೈಯರ್ ಎಜುಕೇಶನ್ ಯಾವ್ದೆಲ್ಲ ಬರುತ್ತೆ, ಸೊ ನ್ಯಾಕ್ ಮತ್ತೆ NCERT ಇವೆಲ್ಲ ಎಲ್ಲೆಲ್ಲಿ ಬರ್ತದೆ ಪ್ರತಿಯೊಂದನ್ನು ಕೂಡ ನಾನು ಏನ್ ಮಾಡಿದ್ದೀನಿ, ಆ PDF ಅಲ್ಲಿ ಕಂಪ್ಲೀಟ್ ಅದರದ್ದು ವೆಬ್ಸೈಟ್, ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಪ್ರತಿಯೊಂದನ್ನು ನೋಟ್ಸ್ ರೂಪದಲ್ಲಿ ನಿಮಗೆ PDF ಮಾಡಿ ಹಾಕಿದ್ದೀನಿ. ಸೊ ಅವುಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ. ಸೊ ಇವುಗಳ ಬಗ್ಗೆ ಎಲ್ಲಾನು ಕೂಡ ಹೈಯರ್ ಎಜುಕೇಶನ್ ಅಂದಾಗ ಇದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ. ಆಯ್ತಾ. ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಕೇಳೋದೇ ಬೇರೆ, KCET ಅಲ್ಲಿ. ನೆಟ್ ಅಲ್ಲಿ ಏನಿದೆ ಅಂದ್ರೆ ಇನ್ನು ಅಡ್ವಾನ್ಸ್ ಆಗಿರ್ತಾರೆ. ಸೊ ನೀವು ಇಲ್ಲಿ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡಬೇಕು, ಪ್ರತಿಯೊಂದನ್ನು ತಿಳ್ಕೊಂಡಿರ್ಬೇಕು. ಸೊ ಇದ್ರ ಬಗ್ಗೆ ತಿಳ್ಕೊಂತ ಬಂದಾಗ ನೀವು ಇಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಆಯ್ತಾ. ನಂತರ ಇಲ್ಲಿ ಅರೇಂಜ್ ದ ಫಾಲೋವಿಂಗ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಆಫ್ scales of measurement involved in them. Researchers divide the sample in two groups based on area of residence like urban and rural area. A student has got 50 marks out of 60 marks English language test. A cricketer is given 10th rank as an all-rounder. The height of particular building is double than all other buildings in a street. Choose the correct answer of the given below. So, arrange the following from ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಸ್ಕೇಲ್. ಸೊ ಇಲ್ಲಿ ಹೈಯರ್ ಲೆವೆಲ್ ಸ್ಕೇಲ್ ಇಂದ ಲೋಯರ್ ಲೆವೆಲ್ ಸ್ಕೇಲ್ಗೆ ಸೊ ಮೆಜರ್ಮೆಂಟ್ ಅನ್ನ ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಅರೇಂಜ್ ಮಾಡಿ ಅಂತ ಇಲ್ಲಿ ಕೊಟ್ಟಿರ್ತಾನೆ ಕ್ವಶನ್ಸ್ ಅನ್ನ. ಸೊ ಇಲ್ಲಿ ಯಾವ್ದಾಗುತ್ತೆ, ಇಲ್ಲಿ ದ ಹೈಟ್ ಆಫ್ ದ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಇಸ್ ಡಬಲ್ ದೆನ್ ಆಲ್ ಅದರ್ ಬಿಲ್ಡಿಂಗ್ ಇನ್ ಎ ಸ್ಟ್ರೀಟ್. ಸೊ ಇಲ್ಲಿ ಹೈಯರ್ ಆರ್ಡರ್ ಅಂದಾಗ ಏನಾಗುತ್ತೆ, ದ ಹೈಟ್ ಆಫ್ ದ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಇಸ್ ಡಬಲ್ ದೆನ್ ಆಲ್ ಅದರ್ ಬಿಲ್ಡಿಂಗ್ ಇನ್ ಎ ಸ್ಟ್ರೀಟ್. ಆಯ್ತಾ. ಸೊ ಇದು ಹೈಯರ್ ಆಯ್ತು. ನಂತರದಲ್ಲಿ ಯಾವ್ದಿದೆ, ಎ ಸ್ಟೂಡೆಂಟ್ ಆಸ್ ಗಾಟ್ 50 marks ಔಟ್ ಆಫ್ 60 marks ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್. ಆಯ್ತಾ. ಇದು ಒಂದಾದ್ರೆ ನಂತರದಲ್ಲಿ ಇದು ಎರಡಾಗುತ್ತೆ. ಸೊ ಇಲ್ಲಿ 60 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾನೆ. ನಂತರದಲ್ಲಿ ಏನಿದೆ, ಇಲ್ಲಿ ಎ ಕ್ರಿಕೆಟರ್ ಈಸ್ ಗಿವನ್ ದ 10th rank ಆಸ್ ಆಲ್ ರೌಂಡರ್. ಸೊ ಇಲ್ಲಿ 10th rank ಇದ್ದಾನೆ. ಎ ಕ್ರಿಕೆಟರ್ ಇಸ್ ಗಿವನ್ 10th rank ಆಸ್ ಅನ್ ಆಲ್ ರೌಂಡರ್. ಸೊ ಇದು ಆಪ್ಷನ್ ಸಿ ಆಗುತ್ತೆ. ನಂತರದಲ್ಲಿ ಏನಾಗುತ್ತೆ, ರಿಸರ್ಚರ್ಸ್ ಡಿವೈಡ್ ದ ಸ್ಯಾಂಪಲ್ ಇನ್ ಎ 2 groups ಬೇಸ್ಡ್ ಆನ್ ಏರಿಯಾ ಆಫ್ ರೆಸಿಡೆನ್ಸ್ ಲೈಕ್ ಎ ಅರ್ಬನ್ ಅಂಡ್ ರೂರಲ್ ಏರಿಯಾ. ಇಲ್ಲಿ ರಿಸರ್ಚ್ ಏನ್ ಮಾಡ್ತಾನೆ, ಡಿವೈಡ್ಸ್ ಮಾಡ್ತಿದ್ದಾನೆ ದ ಸ್ಯಾಂಪಲ್ಸ್ ಅನ್ನ ಇನ್ ದ 2 groups ಇಂದ ರೆಸಿಡೆನ್ಸ್ ಲೈಕ್ ರೂರಲ್ ಅಂಡ್ ಅರ್ಬನ್ ಏರಿಯಾ ಅಂತೇಳಿ. ಸೊ ಅದಾಗಿ 4th ಅಲ್ಲಿ ಬರುತ್ತೆ. ಸೊ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಏನಾಗಿದೆ, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ಚೂಸ್ ದ ಹೈಟ್ ಆಫ್ ದ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಇನ್ ಡಬಲ್ ದೆನ್ ಆಲ್ ಅದರ್ ಬಿಲ್ಡಿಂಗ್ ಇನ್ ದ ಸ್ಟ್ರೀಟ್. ಸೊ ಹೈಯರ್ ಟು ಲೋಯರ್, ಈ ತರ ಲೋವರ್ ಅಲ್ಲಿ ನಾವು ತಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದು ಏನಾಗಿದೆ, ಹೈಯರ್ ಇಂದ ಲೋವರ್ ಸ್ಕೇಲ್ಗೆ ಮೆಜರ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಸ್ಯಾಂಪಲ್ಸ್ ಅಲ್ಲಿ ನೀವು ಆನ್ಸರ್ ಅನ್ನ ಮಾಡಿ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ನಂತರದ ಪ್ರಶ್ನೆ, ಚೂಸ್ ದ ರೈಟ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ಸರಿಯಾದಂತಹ ಉತ್ತರಗಳನ್ನ ಇಲ್ಲಿ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ಕರಿತೇವೆ. ಟರ್ಮ್ಸ್ ವಾಸ್ ಫಸ್ಟ್ ಯೂಸ್ಡ್ ಬೈ ಆಸ್ಟೋನ್ ಇನ್ ಕಾಂಟೆಕ್ಸ್ಟ್ ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿತ್ RFID ಟ್ಯಾಗ್. Bluetooth 4.0 is working on the frequency range of 2.4 MHz. ಹಾಗೆ gyroscope is normally related to the motion sensor. IPv6 is related to the coding of vaccines and the protocols. GSM is global sequence of mechanics. So choose the correct answer given the option below ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಸ್ಟೇಟ್ಮೆಂಟ್ಗಳು ಯಾವುದು ಅಂತ 27ಗೆ. ಸೊ ಇಲ್ಲಿ ಯಾವುದು ಸರಿಯಾದಂತ ಉತ್ತರ ಆಗುತ್ತೆ, 27ಗೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗ್ತವೆ ಅಂತಂದ್ರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಟರ್ಮ್ಸ್ ವಾಸ್ ಫಸ್ಟ್ ಯೂಸ್ಡ್ ಬೈ ಆಸ್ಟೋನ್ ಇನ್ ಕನ್ಸೆಪ್ಟ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ವಿತ್
RFID ಟ್ಯಾಗ್ಗೆ. ಓಕೆ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸರಿಯಾಗುತ್ತೆ. ಹಾಗೆ ಬ್ಲೂಟೂತ್ 4.0 ಇಸ್ ವರ್ಕಿಂಗ್ ಇನ್ ದ ಫ್ರೀಕ್ವೆನ್ಸಿ ರೇಂಜ್ 2.4 ಮೆಗಾಹರ್ಟ್ಸ್ ಏನಿದೆ, ಇದು ರಾಂಗ್ ಆಗುತ್ತೆ. ಹಾಗೆ ಇಲ್ಲಿ ಗೈರೋಸ್ಕೋಪ್ ಇಸ್ ದ ನಾರ್ಮಲಿ ರಿಲೇಟೆಡ್ ಟು ದ ಮೋಷನ್ ಸೆನ್ಸರ್. ಸೊ ಇದು ನಿಮಗೆ ಓದಿದ್ರೆ ಗೊತ್ತಾಗುತ್ತೆ ಇದು. ಸೊ ಇದು ಗೈರೋಸ್ಕೋಪ್ ಅಂತಕ್ಕಂಥದ್ದು ಮೋಷನ್ ಸೆನ್ಸರ್ಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. IPv6 ಇಸ್ ರಿಲೇಟೆಡ್ ಟು ದ ಕೋಡಿಂಗ್ ಆಫ್ ವ್ಯಾಕ್ಸಿನ್ಸ್ ಆಫ್ ಪ್ರೋಟೋಕಾಲ್ಸ್. ಸೊ ಇದು ರಾಂಗ್ ಆಗುತ್ತೆ. ಆಯ್ತಾ, ಇದು GSM ಇಸ್ ಗ್ಲೋಬಲ್ ಸೀಕ್ವೆನ್ಸ್ ಆಫ್ ಮೆಕ್ಯಾನಿಸಮ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ A ಮತ್ತೆ C ಏನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಇದಕ್ಕೆ ನಾನು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಟೀಚ್ ಮಾಡಬೇಕಿದ್ರೆ ನಾನು ನಿಮಗೆ ಇದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. IPv6 ಅಲ್ಲಿ ಏನ್ ಬರುತ್ತೆ, IPv4 ಅಲ್ಲಿ ಏನ್ ಬರುತ್ತೆ, ಬ್ಲೂಟೂತ್ 4.0 ಏನ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಇನ್ಫಾರ್ಮೇಶನ್ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಅಲ್ಲಿ ನಿಮಗೆ ಕೊಡ್ತೇನೆ. ಆಯ್ತಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ C ಸರಿಯಾದಂತ ಉತ್ತರ ಆಗುತ್ತೆ. ನಂತರ ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಗ್ರಾಮ್ಸ್ ಆಫ್ UGC ಇಸ್ ನಾಟ್ ರಿಲೇಟೆಡ್ ಟು ಪ್ರಮೋಷನ್ ಆಫ್ ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್. ಸೊ ಇಲ್ಲಿ ಯಾವುದು ಸಂಬಂಧಪಟ್ಟಿಲ್ಲ ಅಂತ ಕೇಳಿದ್ದಾನೆ. ಪ್ರಮೋಷನ್ ಆಫ್ ದ ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ 29ನೇ ಪ್ರಶ್ನೆಯಲ್ಲಿ ಜೀವನ್ ಅಂಡ್ ಕೌಶಲ್, ಹಾಗೆ ಕೇರ್ ಅಂತಕ್ಕಂಥದ್ದು CARE ಇದೆ, ಹಾಗೆ ಮೌಲ್ಯ ಪ್ರವಾಹ ಅಂತ ಇದೆ, ಹಾಗೆ ನ್ಯಾಷನಲ್ ರಿಸೋರ್ಸ್ ಸೆಂಟರ್ ಫಾರ್ ವ್ಯಾಲ್ಯೂ ಎಜುಕೇಶನ್ ಅಂತ ಇದೆ. ಸೊ ಇಲ್ಲಿ ವ್ಯಾಲ್ಯೂ ಎಜುಕೇಶನ್ ಅಂಡ್ ಎಥಿಕಲ್ ಪ್ರಾಕ್ಟೀಸ್ಗೆ ರಿಲೇಟ್ ಅಲ್ಲದೆ ಇರೋದು ಯಾವುದು ಅಂತ ಕೇಳಿದ್ದಾನೆ ಕ್ವಶನ್. ನೀವು ಈ ಕ್ವಶನ್ಗೆ ಆನ್ಸರ್ನ ಮಾಡಬಹುದು. So which of the following programs of the UGC is not related to the promotion of value and ethical practices? ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಆಗುತ್ತೆ ಅಂತಂದ್ರೆ ನ್ಯಾಷನಲ್ ರಿಸೋರ್ಸ್ ಸೆಂಟರ್ ಆಫ್ ವ್ಯಾಲ್ಯೂ ಎಜುಕೇಶನ್. ನೀವು ಇಲ್ಲಿ ನೋಡಿದ ತಕ್ಷಣ ಏನ್ ಮಾಡ್ತೀರಿ, ಸೊ ಇಲ್ಲಿ ವ್ಯಾಲ್ಯೂ ನಾಟ್ ರಿಲೇಟೆಡ್ ಟು ದ ಪ್ರಮೋಷನ್ ಆಫ್ ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್. ಸೊ ಇಲ್ಲಿ ಕೊಟ್ಟಿದ್ದಾನಲ್ವಾ ಕ್ವಶನ್ಸ್, ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಿಲ್ಲದೆ ಅಂತಕ್ಕಂಥದ್ದು ಯಾವುದು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ವ್ಯಾಲ್ಯೂ ಎಜುಕೇಶನ್ NRCVE ಏನಿದೆ ಇದು ಬಂದು ಏನಿದೆ ಅಂತಂದ್ರೆ ಟು ಪ್ರಮೋಟ್ ಎ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಇನ್ ದ ಸ್ಕೂಲ್ಸ್ ಇನ್ಕ್ಲೂಡ್ ದ ರೆಫರೆನ್ಸ್ ಲೈಬ್ರರಿ ವಿತ್ ಮೆಟೀರಿಯಲ್ಸ್ ಟು ಆನ್ ವ್ಯಾಲ್ಯೂ ಎಜುಕೇಶನ್. ವ್ಯಾಲ್ಯೂ ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಲೈಬ್ರರಿ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಆದ್ರೆ ಇದು ಏನ್ ಮಾಡುತ್ತೆ ಅಂತಂದ್ರೆ ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್ ಅನ್ನ ಮಾಡಿಸಲ್ಲ ಇದು. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಇದು ಜೀವನ್ ಕೌಶಲ್ ಆಗಿರ್ಬೋದು, ಕೇರ್ ಆಗಿರ್ಬೋದು, ಮೌಲ್ಯ ಪ್ರವಾಹ ಆಗಿರ್ಬೋದು, ಇವೆಲ್ಲ ಬಂದು ವ್ಯಾಲ್ಯೂ ಅಂಡ್ ಎಥಿಕಲ್ ಪ್ರಾಕ್ಟೀಸಸ್ಗೆ ಸಂಬಂಧಪಟ್ಟಿವೆ. ಸೊ ಹಾಗಾಗಿ ಇದು ನಾಟ್ ರಿಲೇಟೆಡ್, UGC ಇಸ್ ನಾಟ್ ರಿಲೇಟೆಡ್ ಅಂತ ಕೊಟ್ಟಿದ್ದೇನೆ, ಇದು ರಿಲೇಟೆಡ್ ಆಗಲ್ಲ. ಆಯ್ತಾ, ಇದು ರಾಂಗ್ ಆಗುತ್ತೆ. NRCV ಅಂತಕ್ಕಂಥ ನ್ಯಾಷನಲ್ ರಿಸೋರ್ಸ್ ಸೆಂಟರ್ ಫಾರ್ ವ್ಯಾಲ್ಯೂ ಎಜುಕೇಶನ್ ಅಂತಕ್ಕಂಥದ್ದು ಇದು ರಿಲೇಟ್ ಆಗಲ್ಲ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಹಾಗೆ ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ PSTN ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ PSTN ಸ್ಟ್ಯಾಂಡ್ಸ್ ಫಾರ್ ಸರಿಯಾದಂತಹ ಉತ್ತರವನ್ನು ನಾವು ಇಲ್ಲಿ ನೋಡೋದಾದ್ರೆ 31ನೇ ಪ್ರಶ್ನೆಗೆ ನಿಮ್ಗೆ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಲಿ ಒಂದಷ್ಟು ಕೊನೆಯಲ್ಲಿ ಫುಲ್ ಫಾರ್ಮ್ಸ್ ಅನ್ನ ಕೊಟ್ಟಿದ್ದೀವಿ. ಅದರಲ್ಲಿ ನೀವು ನೋಡಿ ಸಿಗುತ್ತೆ ನಿಮಗೆ ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್. ಸೊ ಇಲ್ಲಿ PSTN ಅಂತಂದ್ರೆ ಪಬ್ಲಿಕ್ ಸ್ವಿಚ್ಡ್ ಟೆಲಿಫೋನ್ ನೆಟ್ವರ್ಕ್ ಅಂತ ಆಗುತ್ತೆ ಸರಿಯಾದಂತ ಉತ್ತರ 31ನೇ ಪ್ರಶ್ನೆಗೆ. ನಂತರ 32ನೇ ಪ್ರಶ್ನೆ ಏನಿದೆ ಇಲ್ಲಿ ನೀವು ನೋಡ್ಬೋದು ಮಾಡರ್ನ್ ಲ್ಯಾಂಡ್ ಫಿಲ್ಲಿಂಗ್, ಓಪನ್ ಲ್ಯಾಂಡ್ ಡಂಪಿಂಗ್, ಇನ್ಸಿನರೇಷನ್, ಹಾಗೆ ಬಯೋ ಕನ್ವರ್ಷನ್ ಇಂಟು ಕಂಪೋಸ್ಟ್. ಸೊ ಇದು ಎನ್ವಿರಾನ್ಮೆಂಟಲ್ ಅಂಡ್ ಎಕಾಲಜಿಗೆ ಸಂಬಂಧಪಟ್ಟಂತೆ, ಸೊ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತಹ ಪ್ರಶ್ನೆ. ಇದರಲ್ಲಿ ಒಂದಷ್ಟು ಇಲ್ಲಿ ವೇಸ್ಟ್ ಡಿಸ್ಪೋಸಲ್ ಮೆಥಡ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಅವುಗಳ ಒಂದು ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಸೊ ಅವುಗಳಿಗೆ ನೀವು ಇಲ್ಲಿ ನೋಡಬಹುದು ಮಾಡರ್ನ್ ಲ್ಯಾಂಡ್ ಫಿಲ್ಲಿಂಗ್ ಎಲ್ಲಿ ಬರುತ್ತೆ, ಓಪನ್ ಲ್ಯಾಂಡ್ ಡಂಪಿಂಗ್ ಎಲ್ಲಿ ಬರುತ್ತೆ, ಇನ್ಸಿನರೇಷನ್ ಎಲ್ಲಿ ಬರುತ್ತೆ, ಬಯೋ ಕನ್ವರ್ಷನ್ ಇಂಟು ಕಾಂಪೋಸ್ಟ್ ಎಲ್ಲಿ ಬರುತ್ತೆ ಅಂತ. ಸೊ ಇದಕ್ಕೆ ಉತ್ತರವನ್ನು ನೀಡ್ತಾರೆ ಯಾರಾದ್ರು? 32ನೇ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡಬಹುದು. ಸೊ ಇಲ್ಲಿ ಮಾಡರ್ನ್ ನೋಡಿ, ಇಲ್ಲಿ 2ನ 3 ಕೊಟ್ಟಿದ್ದಾನೆ, 2 ಆಪ್ಷನ್ಸ್ 2 ಕೊಟ್ಟಿದ್ದಾನೆ ಇಲ್ಲಿ. ಆಯ್ತಾ, ಇಲ್ಲಿ ಮಾಡರ್ನ್ ಲ್ಯಾಂಡ್ ಫಿಲ್ಲಿಂಗ್ ಅಂತಕ್ಕಂಥದ್ದು ವೆಲ್ ಇಂಜಿನಿಯರ್ಡ್ ಅಂಡ್ ಮ್ಯಾನೇಜ್ಡ್ ಫೆಸಿಲಿಟಿ. ಸೊ ಇದು ಮಾಡರ್ನ್ ಲ್ಯಾಂಡ್ ಫಿಲ್ಲಿಂಗ್ ಅಂತಕ್ಕಂಥದ್ದು
ಇದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ 2 ಕಡೆ ಇಲ್ಲಿ ಆಪ್ಷನ್ ಅಲ್ಲಿ 3 ಕೊಟ್ಟಿದ್ದಾನೆ. ಇಲ್ಲಿ 2 ಆಪ್ಷನ್ ಮತ್ತೆ 3 ಆಪ್ಷನ್ ಎರಡನ್ನು ಕೊಟ್ಟಿದ್ದಾನೆ. ನಂತರದಲ್ಲಿ ಇಲ್ಲಿ ಓಪನ್ ಲ್ಯಾಂಡ್ ಡಂಪಿಂಗ್ ಅಂತಕ್ಕಂಥದ್ದು ಇಲ್ಲಿ ಲೋ ಕಾಸ್ಟ್ ಆಫ್ ಡಂಪಿಂಗ್ ಸಂಬಂಧಪಟ್ಟಿದೆ. ಆಯ್ತಾ, ಇದು ಲೋ ಕಾಸ್ಟ್ ಡಂಪಿಂಗ್ ಸಂಬಂಧಪಟ್ಟಿದೆ. ಹಾಗೆ ಇಲ್ಲಿ ಇನ್ಸಿನರೇಷನ್ ಅಂತಕ್ಕಂಥದ್ದು ರಿಡ್ಯೂಸ್ಡ್ ವೇಸ್ಟ್ ವ್ಯಾಲ್ಯೂಮ್. ಸೊ ಇದು ರಿಡ್ಯೂಸ್ಡ್ ವೇಸ್ಟ್ ವ್ಯಾಲ್ಯೂಮ್ಗೆ ಸಂಬಂಧಪಟ್ಟಿದೆ. ಆಯ್ತಾ, ನಂತರದಲ್ಲಿ ಇಲ್ಲಿ ಡಿ ಬಯೋ ಕನ್ವರ್ಷನ್ ಇಂಟು ಕಂಪೋಸ್ಟ್. ಸೊ ಇದು ಬಂದು ಎಕೋ ಫ್ರೆಂಡ್ಲಿ ಪ್ರೋಸೆಸ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇಲ್ಲಿ ಬಯೋಸ್ ಕನ್ವರ್ಸೇಷನ್ ಇಂಟು ಕಂಪೋಸ್ಟ್ ಎಕೋ ಫ್ರೆಂಡ್ಲಿ ಪ್ರೋಸೆಸ್. ಸೊ ಇಲ್ಲಿ ನೀವು ಇದಕ್ಕೆ ಆನ್ಸರ್ ಅನ್ನ ಕೊಂಡ್ಕೊಂಡ್ರೆ ಬಯೋ ಕನ್ವರ್ಷನ್ ಇಂಟು ಕಾಂಪೋಸ್ಟ್ ಇದು ಎಕೋ ಫ್ರೆಂಡ್ಲಿ ಪ್ರೋಸೆಸ್ ಅಂತಕ್ಕಂಥದ್ದಕ್ಕೆ ನಿಮ್ಗೆ ಇಲ್ಲಿ ಉತ್ತರ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ನೋಡಿ ಇಲ್ಲಿ ನೀವು ಆನ್ಸರ್ ಅನ್ನ ಮಾಡ್ಬೋದಿತ್ತು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ ಸಿ ಅಂತಕ್ಕಂಥದ್ದು ಅಥವಾ 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದಲ್ಲಿ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ಸ್. ಸಿಸ್ಕೋ ಇಸ್ ಆಕಿ ಮ್ಯಾನುಫ್ಯಾಕ್ಚರರ್, VLC is visible light communication, SDN is system digital network, HyperCat is the open JSON based catalog format, SOC is the sequence of choice. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ನೋಡಿ ಇಲ್ಲಿ ನೆಟ್ ಎಕ್ಸಾಮ್ ಅಲ್ಲಿ ಯಾವ ತರ ಎಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನೋದನ್ನ ನೀವು ನೋಡ್ಕೊಬೇಕಾಗುತ್ತೆ. ಸೊ ಈ ಒಂದು ಐಡಿಯಾ ಇತ್ತು ಅಂತಂದ್ರೆ ನಾವು ಎಷ್ಟೇ ನಿಮ್ಗೆ ಕ್ವಶನ್ ಪೇಪರ್ಸ್ ಅನ್ನ ಕೊಡ್ಬೋದು, ನಿಮ್ಗೆ ಎಷ್ಟೇ ಒಂದು ಕಂಟೆಂಟ್ ಅನ್ನ ಕೊಡ್ಬೋದು, ನಿಮ್ಗೆ ಆ ಒಂದು ಆನ್ಸರ್ ಮಾಡೋ ಎಬಿಲಿಟಿ ಅಂತಕ್ಕಂಥದ್ದು ಇರ್ಬೇಕಾಗುತ್ತೆ. ಸೊ ಈ ತರ ಎಲ್ಲಾನು ನೀವು ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ತಿಳ್ಕೊಳ್ಳೋದಾದ್ರೆ ಒಂದು ಓವರ್ ಆಲ್ ಆಗಿ ಹೊರಗಡೆ ಇರೋಂತಕ್ಕಂತಹ ನಾಲೆಡ್ಜ್ ಅನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಅದು ಕೂಡ ಇಲ್ಲಿ ನೆಟ್ ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ ಮಾಡಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ಸ್ ಯಾವುದು? ಸಿಸ್ಕೋ ಇಸ್ ಆಕಿ ಮ್ಯಾನುಫ್ಯಾಕ್ಚರರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಿಸ್ಕೋ ಅಂತಕ್ಕಂಥದ್ದು ಆಕಿ ಮ್ಯಾನುಫ್ಯಾಕ್ಚರರ್ಗೆ ಸಂಬಂಧಪಟ್ಟಿದೆ. ಇದು ವಾಲಿಬಾಲ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಸೊ ಇದು ಸಿಸ್ಕೋ ಅಂತಕ್ಕಂಥದ್ದು ಹಾಕಿಯಲ್ಲಿ ಬರೋದಿಲ್ಲ. ಹಾಗೆ ನಂತರದಲ್ಲಿ ಇದು ಏನಿದೆ ಇಲ್ಲಿ VLC ಇಸ್ ಎ ವಿಸಿಬಲ್ ಲೈಟ್ ಕಮ್ಯುನಿಕೇಶನ್. ವಿಸಿಬಲ್ ಲೈಟ್ ಕಮ್ಯುನಿಕೇಶನ್ ಇದು ಸರಿಯಾದಂತ ಉತ್ತರ ಆಗುತ್ತೆ, ಸರಿ ಇದೆ. ಹಾಗೆ SDN ಇಸ್ ಎ ಸಿಸ್ಟಮ್ ಆಫ್ ಡಿಜಿಟಲ್ ನೆಟ್ವರ್ಕ್. ಸೊ ಹಾಗಿದ್ರೆ ಇಲ್ಲಿ SDN ನ ಫುಲ್ ಫಾರ್ಮ್ ಅನ್ನ ನೋಡೋದಾದ್ರೆ ನೀವು SDN ಫುಲ್ ಫಾರ್ಮ್ ಏನಪ್ಪಾ ಆಗುತ್ತೆ ಅಂದ್ರೆ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕಿಂಗ್ ಅಂತ ಬರುತ್ತೆ. ಸಾಫ್ಟ್ವೇರ್ ಡಿಫೈನಿಂಗ್ ನೆಟ್ವರ್ಕ್. ಸೊ ಹಾಗಾಗಿ ಇದು ಕೂಡ SDN ಇಸ್ ಎ ಸಿಸ್ಟಮ್ ಆಫ್ ಡಿಜಿಟಲ್ ನೆಟ್ವರ್ಕ್ ಅಲ್ಲ. ಆಯ್ತಾ, ಇದು ಕೂಡ ರಾಂಗ್ ಆಗುತ್ತೆ. ನಂತರದಲ್ಲಿ ಬಂದು HyperCat ಇಸ್ ಅನ್ ಓಪನ್ JSON ಬೇಸ್ಡ್ ಕೆಟಲಾಗ್ ಫಾರ್ಮೆಟ್. ಇದು ಕೂಡ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ. ಹಾಗೆ ಇಲ್ಲಿ SOC ಇಸ್ ಎ ಸೀಕ್ವೆನ್ಸ್ ಆಫ್ ಚಾಯ್ಸ್. SOC ಅಂತಕ್ಕಂಥದ್ದು ಸೀಕ್ವೆನ್ಸ್ ಆಫ್ ಚಾಯ್ಸ್ ಅಲ್ಲ. SOC ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಯಾವ್ದನ್ನ ಹೇಳುತ್ತೆ ಅಂತಂದ್ರೆ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್. ಇಲ್ಲಿ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ಸ್ ಹೇಳುತ್ತೆ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ ಇಲ್ಲಿ. ಹಾಗಾಗಿ B ಮತ್ತೆ D ಏನಿದೆ, ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಯ್ತಾ, ನಂತರದ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಕಮಿಷನ್ ಅಂಡ್ ಕಮಿಟೀಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಕ್ರೊನಾಲಜಿಕಲ್ ಆರ್ಡರ್. ಸೊ ಇದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಈಗಾಗಲೇ ನಾವು ನೋಟ್ಸ್ ಅಲ್ಲೂ ಕೊಟ್ಟಿದ್ದೀವಿ. ಇದನ್ನ ಪ್ರತಿಯೊಬ್ರು ಕೂಡ ಯಾರೇ ಆಗಿದ್ರು ಕೂಡ ಇದ್ರ ಬಗ್ಗೆ ಯಾವ್ಯಾವ ಕಮಿಟಿಗಳು ಯಾವ್ಯಾವ ಬಂದಿದ್ವು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಆಯ್ತಾ, ಯಾವ್ದೇ ನೋಟ್ಸ್ ಅಲ್ಲಿ ಇರುತ್ತೆ, ನೀವು ಯಾವ್ದೇ ವೆಬ್ಸೈಟ್ ಅಲ್ಲಿ ನೋಡಿದ್ರು ನಿಮ್ಗೆ ಇವೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರ ಪ್ರಶ್ನೆಗಳು ಬಂದಾಗ ನೀವು ಯಾವುದೇ ಕಾರಣಕ್ಕೂ ಈ ತರ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ರಾಂಗ್ ಮಾಡಬಾರ್ದು. ಈ ತರ ಕ್ವಶನ್ಸ್ ಗಳಿಗೆ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಲೇಬೇಕಾಗುತ್ತೆ. ಬಟ್ ಈ ತರ ಕ್ವಶನ್ಸ್ ಗಳು ಕೇಳಿದಾಗ ಇದು ಔಟ್ ಆಫ್ ಬಾಕ್ಸ್ ಇರ್ತವೆ. ಆದ್ರೂ ಕೂಡ ನೀವು ಒಂದು ಐಡಿಯಾ ಮೇಲೆ ಎಲಿಮಿನೇಷನ್ ಮಾಡಿ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೇ ವಿಧವಾದ ಇಲ್ಲಿ ನಮ್ಗೆ ನೆಗೆಟಿವ್ ಇರಲ್ಲ ಅಲ್ವಾ. ಸೊ ನಮ್ಗೆ ನೆಗೆಟಿವ್ ಇತ್ತು ಅಂದ್ರೆ ಭಯ ಆಗ್ತಾ ಇತ್ತು. ಬಟ್ ಆದ್ರೆ ಈ ತರ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ಬೇಕಾಗುತ್ತೆ, ಎಲಿಮಿನೇಷನ್ ಆಪ್ಷನ್ ನ ಯೂಸ್ ಮಾಡಿ, ನಮ್ಗೆ ಗೊತ್ತಿರೋ ಅಷ್ಟ್ರಲ್ಲಿ ಎಲಿಮಿನೇಷನ್ ಆಪ್ಷನ್ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಆಯ್ತಾ, ಆದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾಗ ನೀವು ಈ ತರ ಕ್ವಶನ್ಸ್ ಗಳಿಗೆ ಆನ್ಸರ್ ನ ರಾಂಗ್ ಮಾಡ್ಲೇಬಾರ್ದು. ಯಾಕಂದ್ರೆ ಇವು ನಿಮ್ಗೆ ಕಂಪ್ಲೀಟ್ಲಿ ಇವೆಲ್ಲ ಅವೈಲೇಬಿಲಿಟಿ ಇರತಕ್ಕಂಥ ಕಂಟೆಂಟ್ ನಿಮ್ಗೆ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಅರೇಂಜ್ ದ ಫಾಲೋವಿಂಗ್ ಕಮಿಟೀಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ಸೊ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಸರಿಯಾದಂತ ಉತ್ತರ ಆಗುತ್ತೆ? ಇಲ್ಲಿ ಮೊದಲೇ ಯಾವ್ಯಾವ ಕಮಿಷನ್ಗಳು ಬರ್ತವೆ? ಜ್ಞಾನಂ ಕಮಿಟಿ, ಕೋತಾರಿ ಕಮಿಷನ್, ನ್ಯಾಷನಲ್ ನಾಲೆಡ್ಜ್ ಕಮಿಷನ್, ಹಾಗೆ ಮೊದಲಿಯರ್ ಕಮಿಷನ್, ಹಾಗೆ ಎಸ್ಪಾಲ್ ಕಮಿಟಿ, ಅಡ್ವೈಸ್ ಆನ್ ರಿನೋವೇಷನ್ ಅಂಡ್ ರಿಜುವೆನ್ಷನ್ ಆಫ್ ಹೈಯರ್ ಎಜುಕೇಶನ್. ಸೊ ಇಲ್ಲಿ ಮೊದಲನೇದಾಗಿ ಯಾವ್ದು ಬರುತ್ತೆ, ಯಾವ ಕಮಿಷನ್ ಬರುತ್ತೆ? ಸೊ ಯಾವ್ದು ಬರುತ್ತೆ? 1952-53ರಲ್ಲಿ ಯಾವ ಒಂದು ಕಮಿಷನ್ ಬರುತ್ತೆ? ಆನ್ಸರ್ ಮಾಡ್ತಿರಾದ್ರು?
ಸೊ ಇಲ್ಲಿ ಪ್ರಿಯಾ ಕಮಾನಕರ್ ಆಪ್ಷನ್ 2 ಅಂತ ಹೇಳ್ತಿದ್ದೀರಾ. ಓಕೆ, ಇಲ್ಲಿ ಬಂದು 1952-53 ಯಾವ್ದು ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಮೊದಲಿಯಾರ್ ಕಮಿಷನ್ ಬರುತ್ತೆ. ಆಯ್ತಾ, ಇಲ್ಲಿ 2 ಕಡೆ ಮೊದಲಿಯಾರ್ ಕಮಿಷನ್ ಅನ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ಇಲ್ಲಿ ಕೊತಾರಿ ಕಮಿಷನ್ ಯಾವಾಗ ಬರುತ್ತೆ ಆಗಿದ್ರೆ? ಇದು ಗೊತ್ತಿರಲೇಬೇಕು ನಿಮ್ಗೆ. ಕೊತಾರಿ ಕಮಿಷನ್ ಯಾವಾಗ ಬಂತು? 1964-66 ಸಮಯದಲ್ಲಲ್ವಾ? ಸೊ ಇಲ್ಲಿ ಕೊತಾರಿ ಕಮಿಷನ್ ಅಂತಕ್ಕಂಥದ್ದು 1964-66 ಸಮಯದಲ್ಲಿ. ಆಯ್ತಾ, ಹಾಗೆ ನಂತರದಲ್ಲಿ ಯಾವ್ದು ಬಂತು? ಜ್ಞಾನಂ ಕಮಿಟಿ ಯಾವಾಗ ಬರುತ್ತೆ? ಜ್ಞಾನಂ ಕಮಿಟಿ ಯಾವಾಗ? 1993 ಜ್ಞಾನಂ ಕಮಿಟಿ ಬರುತ್ತೆ. ಹಾಗೆ ನಂತರದಲ್ಲಿ ಯಾವುದು? ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಯಾವಾಗ ಬಂತು? ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಯಾವಾಗ? 2005 ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಬರುತ್ತೆ. ನಂತರ ಯಶ್ಪಾಲ್ ಕಮಿಷನರ್ ಯಶ್ಪಾಲ್ ಕಮಿಟಿ ಅಂತಕ್ಕಂಥದ್ದು ಯಾವಾಗ? 2008. ಆಯ್ತಾ, ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಇಲ್ಲಿ? ನೀವು ಇಲ್ಲಿ 2 ನೋಡಿ, ಇಲ್ಲಿ ಆಪ್ಷನ್ 1 ಮತ್ತೆ ಡಿ 2 ಕೊಟ್ಟಿದ್ದ, ಬಟ್ ಆದ್ರೆ ಸೆಕೆಂಡ್ ಆಪ್ಷನ್ ಬಂದಾಗ ನಮ್ಗೆ ಇಲ್ಲಿ ಬಿ ಅಂತಕ್ಕಂಥದ್ದು ಚೇಂಜ್ ಆಗುತ್ತೆ. ಇಲ್ಲಿ ಮೊದಲನೇದು ಯಾವ್ದಾಗುತ್ತೆ? ಇಲ್ಲಿ ಮೊದಲಿಯಾರ್ ಕಮಿಷನ್ 1952-53. ನಂತರದಲ್ಲಿ ಕೊತಾರಿ ಕಮಿಷನ್ ಅಲ್ವಾ 1964-66. ಅದಾದ ನಂತರದಲ್ಲಿ ಯಾವ್ದಾಗುತ್ತೆ? ಜ್ಞಾನಂ ಕಮಿಟಿ ಆಗುತ್ತೆ ಅಲ್ವಾ? ಅದಾದ ನಂತರದಲ್ಲಿ ನ್ಯಾಷನಲ್ ನಾಲೆಡ್ಜ್ ಕಮಿಷನ್ ಆಗುತ್ತೆ. ಅದರ ನಂತರದಲ್ಲಿ ಇಲ್ಲಿ ಯಶ್ಪಾಲ್ ಕಮಿಟಿ ಬರುತ್ತೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. DBACE ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಯ್ತಾ, ಇವುಗಳ ಬಗ್ಗೆ ಎಲ್ಲ, ಕಮಿಟಿಗಳ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಇದು ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಸೊ ಹಾಗಾಗಿ ಆಯ್ತಾ, ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್, ಒಂದು ನಿಮಿಷ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಪರ್ಟೈನ್ಸ್ ಇನ್ ಟು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ CDM ಅಂಡರ್ ಕ್ಯೂಟೋ ಪ್ರೋಟೋಕಾಲ್. ಸೊ ಇಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಬಗ್ಗೆ ಕೇಳಿರುವಂತಹ ಪ್ರಶ್ನೆಯಲ್ಲಿ. ಸೊ ಗೆಟ್ಟಿಂಗ್ ಎ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ CER ಕ್ರೆಡಿಟ್ಸ್ ಫಾರ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್, ರಿಡ್ಯೂಸಿಂಗ್ ನಾಯ್ಸ್ ಪೊಲ್ಯೂಷನ್, ಡಿಕ್ರೀಸಿಂಗ್ ಅಮೌಂಟ್ ಆಫ್ ಫ್ಲೋರೋಕಾರ್ಬನ್ಸ್, ಹಾಗೆ ಮೇಂಟೈನಿಂಗ್ ಓಝೋನ್ ಲೇಯರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಅಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಪರ್ಟೈನ್ಸ್ ಇನ್ ದ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ CDM. ಸೊ ಇಲ್ಲಿ CDM ಅಂತಂದ್ರೇನು? ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂಡರ್ ಕ್ಯೂಟೋ ಪ್ರೋಟೋಕಾಲ್. ಸೊ ಇಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಅಲ್ಲಿ ಗೆಟಿಂಗ್ ಎ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ ಕ್ರೆಡಿಟ್ಸ್ ಫಾರ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್. ಸೊ ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಅನ್ನು ಮಾಡ್ತಾರೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಇಲ್ಲಿ ಕ್ಯೂಟೋ ಪ್ರೋಟೋಕಾಲ್ಸ್. ಇದು ಪ್ರತಿಯೊಂದು ಪ್ರೋಟೋಕಾಲ್ಸ್ ಬಗ್ಗೆ ನೀವು ಇಲ್ಲಿ ಓದ್ಕೊಬೇಕಾಗಿರುತ್ತೆ. ಆಯ್ತಾ, ಮಾನಿಟರಿ ಪ್ರೋಟೋಕಾಲ್ಸ್, ಕ್ಯೂಟೋ ಪ್ರೋಟೋಕಾಲ್ಸ್, ಇದ್ರ ಬಗ್ಗೆ ಎಲ್ಲಾನು. ಸೊ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಂತರದ ಪ್ರಶ್ನೆನ ನಾವು ನೋಡೋದಾದ್ರೆ, ಸೊ ಇದು ಮೇಂಟೈನಿಂಗ್ ಓಝೋನ್ ಲೇಯರ್ ಎಲ್ಲಿ ಬರುತ್ತೆ, ಸೊ ನಾಯ್ಸ್ ಪೊಲ್ಯೂಷನ್ ಎಲ್ಲಿ ಬರುತ್ತೆ, ಸೊ ಇವುಗಳನ್ನೆಲ್ಲ ನೀವು ಪ್ರೋಟೋಕಾಲ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆಯ್ತಾ, ಒಂದು ನಿಮಿಷ.
ಸೊ ಇಲ್ಲಿ ಆಸ್ ಪರ್ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಆಕ್ಟ್ 2000 ದ permissible noise level during the day of silence zones ಇಲ್ಲಿ 55 dB ಎ ಆಪ್ಷನ್ ಬಿ ಅಲ್ಲಿ 55 dB ಎ ಹಾಗೆ 45 dB ಎ 65 dB ಎ ಸೊ ನಾಯ್ಸ್ ಪೊಲ್ಯೂಷನ್ ಪ್ರಕಾರ ಸೊ ಇಲ್ಲಿ ರೆಗ್ಯುಲೇಷನ್ ಆಫ್ ಕಂಟ್ರೋಲ್ಸ್ ಆಕ್ಟ್ 2000ರ ಒಂದು ಕಾಯ್ದೆ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಆಕ್ಟ್ ಮೇಲೆ ಪರ್ಮಿಸಬಲ್ ನಾಯ್ಸ್ ಲೆವೆಲ್ ಯಾವ ಲೆವೆಲ್ಗೆ ಇರಬೇಕು ಡ್ಯೂರಿಂಗ್ ದ ಡೇ ಆಫ್ ಸೈಲೆನ್ಸ್ ಝೋನ್ಸ್ ಅಲ್ಲಿ ಸೊ ಇಲ್ಲಿ 55 ಡಿಬಿನ 50 ಡಿಬಿನ 45 ಡಿಬಿನ ಹಾಗೆ 65 ಡಿಬಿನ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಒಂದು ನೋಟ್ಸ್ ಅಲ್ಲಿ ಒಂದು ಚಾರ್ಟ್ ತರ ಹಾಕ್ಬಿಟ್ಟು ಸೊ ಆ ಚಾರ್ಟ್ ಅಲ್ಲಿ ಯಾವ ಲೆವೆಲ್ಗೆ ಇರಬೇಕು ನಾಯ್ಸ್ ಪೊಲ್ಯೂಷನ್ ಅಲ್ಲಿ ಸೊ ಅದನ್ನ ಕೊಟ್ಟಿದ್ದೀವಿ ಆಯ್ತಾ. ಇದರಲ್ಲಿ ಆನ್ಸರ್ ಇದೆ ನಿಮಗೆ ನೋಟ್ಸ್ ಅಲ್ಲಿ. ಈ ಎಲ್ಲಾ ಪ್ರಶ್ನೆಗಳಿಗೂ ಮ್ಯಾಕ್ಸಿಮಮ್ ನಿಮಗೆ ಕೊಟ್ಟಿರುವಂತಹ 30 ಪ್ರಶ್ನೆಗಳಿಗೆ ನೀವೇನು ಅಂದ್ರೆ 22ರಿಂದ 23 ಕ್ವಶನ್ಸ್ಗೆ ಕೊಟ್ಟಿರುವಂತಹ ನೋಟ್ಸ್ ಅಲ್ಲೇ ಆನ್ಸರ್ ಸಿಗ್ತವೆ ಆಯ್ತಾ. ನೀವು ಕೊಟ್ಟಿರುವಂತಹ 30 ಪ್ರಶ್ನೆಗೆ ಇಲ್ಲಿ ಅಟ್ಲೀಸ್ಟ್ ನೀವು ಒಂದು 22 ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಮಾಡ್ಕೊಂಡ್ರೆ ಥಿಯರಿಯಲ್ಲಿ ಇನ್ನ ಕಾಂಪ್ರಿಹೆನ್ಷನ್ ಸಿಗುತ್ತಲ್ವ ನಿಮ್ಗೆ, ಕಾಂಪ್ರಿಹೆನ್ಷನ್ ಅಲ್ಲಿ 5 ತಗೊಬಹುದು ನೀವು ಆಯ್ತಾ. ಇಲ್ಲಿ ಒಂದು 5 ಪ್ಲಸ್ ಆಯ್ತು ಆಯ್ತಾ. ಕಾಂಪ್ರಿಹೆನ್ಷನ್ ಅಲ್ಲಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ 5ಕ್ಕೆ 5 ತಗೊಬಹುದು. ಇಲ್ಲಿ 22 ಪ್ಲಸ್ 5 27 ಆಯ್ತಲ್ವಾ. ನೆಕ್ಸ್ಟ್ ನಿಮ್ಗೆ ಏನಿದೆ ಇನ್ನ 15 ಪ್ರಶ್ನೆಗಳು ಮ್ಯಾಥಮೆಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನ್ ಇದೆ. ನೀವು ಹೆಂಗೆ ಒಂದು ಗೆಸ್ ಮೇಲೆ ಹಾಕಿದ್ರು 15ರಲ್ಲಿ 5 ಅಂತೂ ಸರಿ ಆಗುತ್ತೆ, ಅದರಲ್ಲಿ ಮಿಸ್ ಆಗಲ್ಲ. 5 ಅಂತೂ ಖಂಡಿತವಾಗಿ ಸರಿ ಆಗುತ್ತೆ 15ರಲ್ಲಿ ಆಯ್ತಾ. ನಾನು ಒಂದು ಲೆವೆಲ್ಗೆ ನೀವು ಒಂದು ಇದ್ರ ಮೇಲೆ ಮಾಡಿದ್ರು ಅಕಸ್ಮಾತ್ ನಿಮ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇದ್ದು ಚೆನ್ನಾಗಿ ಮಾಡಿದ್ರಿ ಅಂದ್ರೆ ಇಲ್ಲಿ 10 ತಗೊಬಹುದು ನೀವು ಆಯ್ತಾ. ಇಲ್ಲಿ 10, ಇಲ್ಲಿ ಒಂದು 5, 15 ಆಯ್ತಾ. ಅಟ್ಲೀಸ್ಟ್ ಇದರಲ್ಲಿ ಒಂದು 20 ತಗೊಳ್ಳಿ, 22 ಬೇಡ ಆಯ್ತಾ. 30 ಥಿಯರಿಗೆ ನೀವು ಇಲ್ಲಿ 20 ತಗೊಳ್ಳಿ, ಇವೆರಡರಿಂದ 15 ತಗೊಂಡ್ರು ನಿಮ್ಗೆ ಎಷ್ಟಾಯ್ತು ಇಲ್ಲಿ 35 ಕ್ವಶನ್ ಆಯ್ತು. ಇಲ್ಲಿ 35 ಕ್ವಶನ್ಗೆ 70 ಮಾರ್ಕ್ಸ್ ಸಿಕ್ತು ನಮ್ಮ ಸಬ್ಜೆಕ್ಟ್ ಅಲ್ಲಿ. ನಿಮ್ದು ಎಕನಾಮಿಕ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು. ಸೊ 50 ಕ್ವಶನ್ಗೆ ಆನ್ಸರ್ ಮಾಡ್ರಪ್ಪ. ನೀವು ಇರೋದ್ರಲ್ಲಿ 100 ಕ್ವಶನ್ಗೆ 50 ಕ್ವಶನ್ಗೆ ಆನ್ಸರ್ ಮಾಡಿ. 50 ಅಂದ್ರೆ 100, ಇಲ್ಲಿ 170 ಆಯ್ತಲ್ವಾ. ನೀವು ಯಾವ್ದೇ ಕ್ಯಾಟಗರಿ ಬಂದ್ರು ಆಲ್ಮೋಸ್ಟ್ OBC ಒಳಗಡೆ ಇದು 170 ಬಂದು ಕ್ಲಿಯರ್ ಆಗುತ್ತೆ ಆಯ್ತಾ. ಕಳೆದ ಬಾರಿ ನಿಮ್ಗೆ ಇದನ್ನು ತೋರಿಸ್ತೀನಿ, ನಿಮ್ಗೆ ಕಟ್ ಆಫ್ ಅನ್ನು ತೋರಿಸ್ತೀನಿ. SC ST ಮತ್ತೆ ಬೇರೆ ಕ್ಯಾಟಗರಿಗೆ 142, 146, 140ಗೆಲ್ಲ ಕಟ್ ಆಫ್ ಆಗಿದೆ ಆಯ್ತಾ. ನಿಮ್ಗೆ ನಾನೇನು ಬೇರೆ ಕ್ವಶನ್ ಪೇಪರ್ಸ್ ಯಾವ್ದೋ ತಗೊಬಂದು ತೋರಿಸ್ತಾ ಇಲ್ಲ. 2025 ಜೂನ್ ಕ್ವಶನ್ ಪೇಪರೇ ನಾನು ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದರದೇ ಕಟ್ ಆಫ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಕಟ್ ಆಫ್ ಬಂದಿದೆ ಅಂತ ಆಯ್ತಾ. ಸೊ ಹಂಗಾಗಿ ಒಂದು ಕಾನ್ಫಿಡೆನ್ಸ್ ಇರಲಿ ಓದೋದ್ರ ಬಗ್ಗೆ. ಹಾಗೆ ಕ್ಲಾಸಸ್ಗಳನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಯಾವ ತರ ಕ್ಲಾಸಸ್ಗಳು ಬರ್ತವೆ ನೆಕ್ಸ್ಟ್, ಅದು ಕ್ವಾಲಿಟಿ ಲೆವೆಲ್ಗೆ ಇರ್ತದೆ ಕಂಟೆಂಟ್. ಸೊ ಅವುಗಳನ್ನ ಓದ್ಕೊಂಡು ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಯಾವ ರೀತಿ ಹೆಲ್ಪ್ ಆಗ್ಬೇಕು ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಆಯ್ತಾ. ಇಲ್ಲಿ ನಿಮ್ಗೆ ಪೇಪರ್ 1 ಅಲ್ಲಿ ನೀವು 35 ರೀಚ್ ಆಗ್ಲೇಬೇಕು ಆಯ್ತಾ. ಅಟ್ಲೀಸ್ಟ್ 30 ಆದ್ರೂ ರೀಚ್ ಆಗ್ಬೇಕು ಕೊನೆಗೆ ನೀವು. ಅವಾಗ ನಿಮ್ಗೆ ಕಟ್ ಆಫ್ ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಕ್ಲಿಯರ್ ಅನ್ನ ಮಾಡಬಹುದು ಆಯ್ತಾ. ನೆಕ್ಸ್ಟ್ ಪ್ರಶ್ನೆ ಬಂತು ಅಂದ್ರೆ ಇದು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಗೊತ್ತಾಗುತ್ತಲ್ಲ ನಿಮ್ಗೆ. ಇಲ್ಲಿ ಮೆಂಟಲ್ ಅಪ್ರೋಚಸ್ ಅಂಡ್ ಆಬ್ಜೆಕ್ಟಿವ್ಸ್ ರಿಲೇಟೆಡ್ ವಿತ್ ರೀಕಾಲ್, ಡಿಸ್ಕ್ರಿಮಿನೇಷನ್, ಹೈಪೋಥಿಸಿಸ್ ಎಸ್ಟಾಬ್ಲಿಷ್ಮೆಂಟ್, ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ರೀಕಾಲ್ ಯಾವ್ದ್ರಲ್ಲಿ ಬರುತ್ತೆ, ಯಾವ ಲೆವೆಲ್ ಅಲ್ಲಿ ಬರುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಸೈಕೋಮೋಟರ್ ಲೆವೆಲ್. ಸೊ ಅದ್ರೊಳಗಡೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್, ಕ್ರಿಯೇಟಿವಿಟಿ, ಅಪ್ಲಿಕೇಶನ್ಸ್ ಎಲ್ಲ ಬರುತ್ತಲ್ವಾ. ಯಾವ್ದ್ರಲ್ಲಿ ಬರುತ್ತೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಒಳಗಡೆ ನಾಲೆಡ್ಜ್, ಕ್ರಿಯೇಟಿವಿಟಿ, ಅಪ್ಲಿಕೇಶನ್ಸ್ ಎಲ್ಲ. ಸೊ ಇದರಲ್ಲಿ ನಿಮ್ಗೆ ರೀಕಾಲ್ ಯಾವ್ದ್ರಲ್ಲಿ ಇರುತ್ತೆ? 37 ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ರೀಕಾಲ್ ಅಂತಕ್ಕಂಥದ್ದು ಯಾವ್ದ್ರಲ್ಲಿ ಬರುತ್ತೆ? ನಾಲೆಡ್ಜ್ ಅಲ್ಲಿ ಬರುತ್ತಲ್ವಾ. ಒಂದು ಬ್ಲೂಮ್ನ ಬೋಧನಾ ಉದ್ದೇಶಗಳ ವರ್ಗೀಕರಣದಲ್ಲಿ ರೀಕಾಲ್ ಬಂದು ನಾಲೆಡ್ಜ್ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಂತರದಲ್ಲಿ ನಿಮ್ಗೆ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಎಲ್ಲಿದೆ? ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಬರುತ್ತೆ ಆಯ್ತಾ. ನಾವು ಇಲ್ಲಿ ಉದಾಹರಣೆಗಳ ಮೂಲಕ ತಿಳ್ಕೋದಾಗಿರ್ಬೋದು ಅಥವಾ ನಾವು ಅದನ್ನ ವ್ಯತ್ಯಾಸೀಕರಿಸೋದಾಗಿರ್ಬೋದು, ಎಲ್ಲ ಇಲ್ಲಿ ಬರುತ್ತೆ. ನಮಗೆ ಅರ್ಥ ಆಗೋದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಸೊ ಇಲ್ಲಿ ನಮಗೆ ಡಿಸ್ಕ್ರಿಮಿನೇಷನ್ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬರುತ್ತೆ. ಹಾಗೆ ನಂತರದಲ್ಲಿ ಇಲ್ಲಿ ಹೈಪೋಥಿಸಿಸ್ ಎಸ್ಟಾಬ್ಲಿಷ್ಮೆಂಟ್ ಯಾವ್ದ್ರಲ್ಲಿ ಬರುತ್ತೆ? ಸೊ ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಹೈಪೋಥಿಸಿಸ್ ಎಸ್ಟಾಬ್ಲಿಷ್ಮೆಂಟ್ ಬರುತ್ತೆ. ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನ ಇಲ್ಲಿ
ಕ್ರಿಯೇಟಿವ್ ಆಗಿ ನಾವು ಕ್ರಿಯೇಟಿವಿಟಿಯಾಗಿ ಎಕ್ಸ್ಚೇಂಜ್ ಮಾಡಿರ್ತಾರೆ. ಸೊ ಆಬ್ಜೆಕ್ಟಿವ್ ರಿಲೇಟೆಡ್ ವಿತ್. ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನ ನಿಮಗೆ 2000 ನಂತರದಲ್ಲಿ 2003 ಅಥವಾ 2005ರಲ್ಲಿ ಚೇಂಜ್ ಮಾಡ್ತಾರೆ ಅದನ್ನ ಇವ್ಯಾಲ್ಯೂಯೇಷನ್ ಅನ್ನ ಕ್ರಿಯೇಟಿವಿಟಿ ಅಂತೇಳಿ. ಸೊ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದಕ್ಕೆ ಆನ್ಸರ್ ಅನ್ನ ಈಸಿಯಾಗಿ ನೀವು ಫೈಂಡ್ ಔಟ್ ಅನ್ನ ಮಾಡ್ಬೋದು. ರೀಕಾಲ್ ಅಂತಕ್ಕಂಥದ್ದು ಇಲ್ಲಿ ನಾಲೆಡ್ಜ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 2 ನೋಡಿ, ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎರಡು ಕಡೆ ಕೊಟ್ಟಿದ್ದಾನೆ, ಬಟ್ ಆದಾಗ ನಿಮಗೆ ನಂತರದಲ್ಲಿ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಗೊತ್ತಾಗಿತ್ತು ಅಂದ್ರೆ ನೀವು ಇದಕ್ಕೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆನ್ಸರ್ನ. ಆಯ್ತಾ? ಸೊ ನಂತರದ ಪ್ರಶ್ನೆ, ಅರೇಂಜ್ ದ ಇಂಪಾರ್ಟೆಂಟ್ ಈವೆಂಟ್ಸ್ ಅಕಾರ್ಡಿಂಗ್ ಟು ದ ಎರಿಕ್ಸನ್ 8 ಸ್ಟೇಜಸ್ ಆಫ್ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಸೀಕ್ವೆನ್ಷಿಯಲ್. ಸೊ ಇಲ್ಲಿ ಟಾಯ್ಲೆಟ್, ಟ್ರೈನಿಂಗ್, ಫೀಡಿಂಗ್, ಹಾಗೆ ರಿಫ್ಲೆಕ್ಷನ್ ಅಂಡ್ ಅಕ್ಸೆಪ್ಟೆನ್ಸ್ ಆಫ್ ಒನ್ಸ್ ಲೈಫ್, ಲವ್, ರಿಲೇಷನ್, ಫಿಯರ್, ರಿಲೇಶನ್ಶಿಪ್. ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಎರಿಕ್ಸನ್ ಅವರ ಒಂದು 8 ಏನಿದೆ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಸ್ಟೇಜಸ್ ಏನಿದಾವೆ ಅದನ್ನ ಸೀಕ್ವೆನ್ಸಲ್ಲಿ ನೀವು ಅರೇಂಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. 38ನೇ ಪ್ರಶ್ನೆಗೆ ಇಲ್ಲಿ BAEDC ಇದು ಸರಿಯಾದಂತ ಉತ್ತರ ಆಗುತ್ತೆ ಇಲ್ಲಿ. ಸೊ ಫೀಡಿಂಗ್ ಅಂತಕ್ಕಂಥದ್ದು ಮೊದಲು ಬರುತ್ತೆ, ನಂತರದಲ್ಲಿ ಇಲ್ಲಿ ಟಾಯ್ಲೆಟ್ ಟ್ರೈನಿಂಗ್ ಬರುತ್ತೆ, ಹಾಗೆ ನಂತರದಲ್ಲಿ ಇಲ್ಲಿ ಶೇರ್ ರಿಲೇಶನ್ಶಿಪ್ ಬರುತ್ತೆ, ನಂತರ ಇಲ್ಲಿ ಹಾಗೆ ಇಲ್ಲಿ BA ಹಾಗೆ ನಂತರ ಇಲ್ಲಿ D ಲವ್ ರಿಲೇಷನ್, ಹಾಗೆ ಇಲ್ಲಿ ರಿಫ್ಲೆಕ್ಷನ್ ಅಂಡ್ ಅಕ್ಸೆಪ್ಟೆನ್ಸ್ ಆಫ್ ಒನ್ಸ್ ಲೈಫ್ ಇದೆಯಲ್ಲ, ಇದು ಸರಿಯಾದಂತ ಉತ್ತರ ಆಗುತ್ತೆ. ನೀವು ಎರಿಕ್ಸನ್ ಅವರ 8 ಸ್ಟೇಜ್ಗಳ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಸೀಕ್ವೆನ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಂತರ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಅಮಾಂಗ್ ದ ಟಾಪ್ ಇನ್ಸ್ಟಿಟ್ಯೂಷನ್ ಇನ್ ದ ಕ್ಯಾಟಗರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇನ್ ದ ಇಂಡಿಯಾ ರ್ಯಾಂಕಿಂಗ್ 2024 ರಿಲೀಸಿಂಗ್ ಬೈ NIRF, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಇದೆಯಲ್ವಾ. ಸೊ ಇದರಲ್ಲಿ ಒಂದಷ್ಟು ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿರ್ತಾರೆ. ಟಾಪ್ 10 ಇನ್ಸ್ಟಿಟ್ಯೂಷನ್ ಇನ್ ದ ಕ್ಯಾಟಗರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಪ್ರತಿಯೊಂದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ರ್ಯಾಂಕಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮಗೆ PDF ಅಲ್ಲಿ ಈಗಾಗಲೇ ನಾನು ಹಾಕಿದ್ದೀನಿ ಅದನ್ನ. ಸೊ ಕಂಪ್ಲೀಟ್ಲಿ ಅದು ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಒಂದು PDF ಇದೆ, ಇನಿಷಿಯೇಟಿವ್ ಆಫ್ ಹೈಯರ್ ಎಜುಕೇಶನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟಾಪ್ ಯಾವ್ದು ಬಂದಿದ್ದು ಅಂತಾನು ಹಾಕಿದ್ದೀನಿ. ಆಯ್ತಾ? ಹಾಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದಿದೆ ಅಂತಾನು ಹಾಕಿದ್ದೀನಿ. ಸೊ ಓವರ್ ಆಲ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಲ್ಲಿ ಯಾವ್ಯಾವ್ದು ಇದಾವೆ ಅಂತಾನು ಹಾಕಿದ್ದೀನಿ. ಸೊ ಅವುಗಳನ್ನು ನೀವು ನೋಡ್ಕೊಬೇಕಾಗುತ್ತೆ. ಇದರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಟಾಪ್ 10 ಇನ್ಸ್ಟಿಟ್ಯೂಷನ್ಸ್ ಯಾವುಗಳು ಅಂತ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. 39ನೇ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ 4 AC ಅಂಡ್ E ಆಗುತ್ತೆ. ಸೊ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಆಫ್ ಡೆಲ್ಲಿ, ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಕಾನ್ಪುರ, ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ಇವು ಸರಿಯಾದಂತಹ ಉತ್ತರ ಆಗ್ತವೆ. ಸೊ ಇವುಗಳನ್ನ NIRF ಅಲ್ಲಿ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು. ಸೊ ಇದನ್ನ ಈಗಾಗಲೇ ನಾನು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೆ. ಅರೇಂಜ್ ದ ಫಾಲೋವಿಂಗ್ ಕ್ರೊನಾಲಜಿ ಆಫ್ ದ ಬೇಸಿಸ್ ಆಫ್ ದೇರ್ ಲಾಂಚ್ ಇಯರ್. ಸೊ ಇಲ್ಲಿ ಸ್ವಯಂ ಪ್ರಭಾ, ಕೃಷಿ ದರ್ಶನ್, ಜ್ಞಾನ್ ದರ್ಶನ್, PM E-ವಿದ್ಯಾ. ಸೊ ಇಲ್ಲಿ ಅರೇಂಜ್ ದ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನೀವು ಇವು ಲಾಂಚ್ ಆದ ಇಯರ್ಗಳ ಆಧಾರದ ಮೇಲೆ ನೀವು ಇವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಯಾವ್ದಪ್ಪ ಅಂತಂದ್ರೆ ಕೃಷಿ ದರ್ಶನ್ ಬರುತ್ತೆ, ನಂತರದಲ್ಲಿ ಯಾವುದು ಇಲ್ಲಿ ಜ್ಞಾನ್ ದರ್ಶನ್ ಬರುತ್ತೆ, ನಂತರ ಇಲ್ಲಿ ಸ್ವಯಂ ಪ್ರಭಾ, ಆಮೇಲೆ PM ವಿದ್ಯಾ. ಇದು PM ವಿದ್ಯಾ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದದ್ದು. ಆಯ್ತಾ? ಹಾಗಿದ್ರೆ ಇಲ್ಲಿ ನಾವು ಜ್ಞಾನ್ ದರ್ಶನ್, ಸೊ ಈ ಜ್ಞಾನ್ ದರ್ಶನ್ ಅಂತಕ್ಕಂಥದ್ದು ಸೊ ಇಲ್ಲಿ 2000 ಇಸ್ವಿಯಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಆಯ್ತಾ? ನಂತರದಲ್ಲಿ ಬಂದು ಯಾವುದು ಕೃಷಿ ದರ್ಶನ್ ಇದೆಯಲ್ಲ, ಕೃಷಿ ದರ್ಶನ್ ಬಂದು ನಂತರದಲ್ಲಾಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ಯಾವುದು ಸ್ವಯಂ ಪ್ರಭಾ. ಸ್ವಯಂ ಪ್ರಭಾ ಗೊತ್ತಿದೆಯಲ್ವಾ ನಿಮಗೆ? ಸೊ ಕೃಷಿ ದರ್ಶನ ಆದ ನಂತರ ಸ್ವಯಂ ಬಂದು 2017 ಆಯಿತು ಅಂದರೆ ಸ್ವಯಂ ಪ್ರಭಾ ಬಂದು ಸೊ 2017 ಜುಲೈ 9 ಬರುತ್ತೆ ಸ್ವಯಂ ಪ್ರಭಾ.
2017 ಜುಲೈ 9th ಅಲ್ಲಿ. ನಂತರದಲ್ಲಿ PMV ವಿದ್ಯಾ. ಸೊ ಇಲ್ಲಿ PMV ವಿದ್ಯಾ ಅಂತಕ್ಕಂಥದ್ದು 2020 ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ 40ನೇ ಪ್ರಶ್ನೆಗೆ ಇಲ್ಲಿ BCAD. ಸೊ ಇಲ್ಲಿ ಕೃಷಿ ದರ್ಶನ್ ಅಂತಕ್ಕಂಥದ್ದು ಇಲ್ಲಿ ಕೃಷಿ ದರ್ಶನ್ ಅಂತಕ್ಕಂಥದ್ದು 1967ರಲ್ಲಿ ಬರುತ್ತೆ ಇದು, ಆಯ್ತಾ. ಹಾಗಾಗಿ ಮೊದಲನೇದಾಗಿ ಕೃಷಿ ದರ್ಶನ್ ಬರುತ್ತೆ. ನಂತರದಲ್ಲಿ ಯಾವುದಾಗುತ್ತೆ ಜ್ಞಾನ್ ದರ್ಶನ್ ಬಂದು 2000 ಇಸ್ವಿಯಲ್ಲಿ ಲಾಂಚ್ ಆಗುತ್ತೆ. ನಂತರದಲ್ಲಿ ಸ್ವಯಂಪ್ರಭ 2017ರಲ್ಲಿ, ಹಾಗೆ PMV ವಿದ್ಯಾ ಅಂತಕ್ಕಂಥದ್ದು 2020ರಲ್ಲಿ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗೆ ನಂತರ ಪ್ರಶ್ನೆ, ಅಕಾರ್ಡಿಂಗ್ ಟು ಬ್ಲೂಮ್ CAP ಕ್ಲಾಸಿಫಿಕೇಶನ್ ಆಫ್ ಎಜುಕೇಶನಲ್ ಆಬ್ಜೆಕ್ಟಿವ್ಸ್ ಡ್ಯಾಶ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೈಕೋಮೋಟರ್ ಡೊಮೈನ್. ಸೊ ಇಲ್ಲಿ ಸೈಕೋಮೋಟರ್ ಡೊಮೈನ್ ಅಲ್ಲಿ ಸೊ CAP ಅಂತಂತೇನು ಕಾಗ್ನೇಟಿವ್, ಅಫೆಕ್ಟಿವ್ ಅಂಡ್ ಸೈಕೋಮೋಟರ್ ಕ್ಲಾಸಿಫಿಕೇಶನ್. ಬ್ಲೂಮ್ ಅವರ ಒಂದು ಶೈಕ್ಷಣಿಕ ವರ್ಗೀಕರಣದಲ್ಲಿ ಕಾಗ್ನೇಟಿವ್, ಅಫೆಕ್ಟಿವ್ ಅಂಡ್ ಸೈಕೋಮೋಟರ್ ಕ್ಲಾಸಿಫಿಕೇಶನ್ ಬರುತ್ತೆ. ಸೊ ಎಜುಕೇಶನಲ್ ಆಬ್ಜೆಕ್ಟಿವ್ಸ್ ಇಸ್ ಡ್ಯಾಶ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೈಕೋಮೋಟರ್ ಡೊಮೈನ್. ಸೊ ಸೈಕೋಮೋಟರ್ ಡೊಮೈನ್ ಅಲ್ಲಿ ಯಾವ್ದು ಬರುತ್ತೆ? ಆರ್ಗನೈಸಿಂಗ್, ಅಪ್ಲಿಕೇಶನ್, ಮ್ಯಾನಿಪುಲೇಷನ್, ಕಾಂಪ್ರಿಹೆನ್ಷನ್. ಸೊ ಯಾವ್ದು ಬರುತ್ತೆ ಇಲ್ಲಿ? ಸೊ ಕಾಂಪ್ರಿಹೆನ್ಷನ್ ಎಲ್ಲ ಯಾವ್ದ್ರಲ್ಲಿ ಬರುತ್ತೆ ಗೊತ್ತಿದೆ ಅಲ್ವಾ ನಿಮಗೆ? ಮ್ಯಾನಿಪುಲೇಷನ್ ಎಲ್ಲಿ ಬರುತ್ತೆ, ಅಪ್ಲಿಕೇಶನ್ ಎಲ್ಲಿ ಬರುತ್ತೆ, ಆರ್ಗನೈಸಿಂಗ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಿರ್ಬೇಕು ನಿಮಗೆ. ಸೊ ಇಲ್ಲಿ ಕಾಗ್ನೇಟಿವ್, ಅಫೆಕ್ಟಿವ್, ಸೈಕೋಮೋಟರ್. ಆ ಸೈಕೋಮೋಟರ್ಗಳ ಬಗ್ಗೆ ನೀವು ಇಷ್ಟನ್ನು ನಾಲೆಡ್ಜ್ ಗೊತ್ತಿತ್ತು ಅಂದ್ರೆ ಇದು ಆರ್ಗನೈಸಿಂಗ್ ಎಲ್ಲಿ ಬರುತ್ತೆ, ಅಪ್ಲಿಕೇಶನ್ ಎಲ್ಲಿ ಬರುತ್ತೆ, ಮ್ಯಾನಿಪುಲೇಷನ್ ಎಲ್ಲಿ ಬರುತ್ತೆ, ಕಾಂಪ್ರಿಹೆನ್ಷನ್ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನಮಗೆ ಸೈಕೋಮೋಟರ್ ಡೊಮೈನ್ ಅಂತಂತಕ್ಕಂದ್ರೆ ಮ್ಯಾನಿಪುಲೇಷನ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ? ಸೈಕೋಮೋಟರ್ ಡೊಮೈನ್ ಅಲ್ಲಿ ಮ್ಯಾನಿಪುಲೇಷನ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಆಯ್ತಾ. ನಂತರದ ಪ್ರಶ್ನೆ, ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್ ವಾಸ್ ಪ್ರಪೋಸ್ಡ್ ಬೈ ಮೇಟನ್, ಥಾರ್ನ್ಡೈಕ್, ಕ್ರಾನ್ಬ್ಯಾಚ್ ಹಾಗೆ ಗ್ಯಾಗ್ನೆ. ಸೊ ಇಲ್ಲಿ ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್ ಎಲ್ಲಿ ಬರುತ್ತೆ? ಸೈಕಾಲಜಿ ಎಲ್ಲ ಓದಿರ್ತೀರ, BEd ಮಾಡಿರ್ತೀರಲ್ಲ. ವರ್ಬಲ್ ಅಸೋಸಿಯೇಷನ್ ಲರ್ನಿಂಗ್ ವಾಸ್ ಪ್ರಪೋಸ್ಡ್ ಬೈ ಗ್ಯಾಗ್ನೆ ಅವರಲ್ವಾ. ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ ಗ್ಯಾಗ್ನೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು UGC ನೆಟ್ 2025ರ ಕಟ್ ಆಫ್ ಅನ್ನ ನೋಡ್ಬೋದು. ಇಲ್ಲಿ 2025ರಲ್ಲಿ ನೋಡಿ, ಇಲ್ಲಿ ಎಕನಾಮಿಕ್ಸ್ ಅಲ್ಲಿ GMಗೆ ಎಷ್ಟು ಬಂದಿದೆ ಕಟ್ ಆಫ್? ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇದು JRFಗೆ 198 ಇದೆ, ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 170 ಇದೆ, ಆಯ್ತಾ. GM ಕ್ಯಾಟಗರಿಗೆ ನಾನು ಹೇಳ್ತಾ ಇರೋದು ಇದು. ನಂತರದಲ್ಲಿ OBC ಅವ್ರಿಗೆ ಎಷ್ಟಿದೆಪ್ಪ? ಎನಿ ಕ್ಯಾಟಗರಿ 150 ಇದೆ ಅಲ್ವಾ. ಇಲ್ಲಿ 184ಗೆ JRF ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ 150 ಇದೆ, ಓನ್ಲಿ PhD ಅಡ್ಮಿಷನ್ಗೆ 132 ಇದೆ, ಇದು ಬಂದು GMಗೆ 146 ಇದೆ, ಆಯ್ತಾ. ಇಲ್ಲಿ 150ಗೆ ನೀವು ತಗೋಕ್ಕಾಗಲ್ವಾ? ಇಲ್ಲಿ ನೋಡಿ, ಇಲ್ಲಿ ಈಗಾಗಲೇ ನಾನು 30 ಕ್ವಶನ್ಸ್ ಅನ್ನ ಬಿಡಿಸ್ದೆ. ಇದರಲ್ಲಿ ನೀವು ಮಿನಿಮಮ್ ಅಂತಂದ್ರೆ 20 ಕ್ವಶನ್ಸ್ಗೆ ಇದಕ್ಕೆ ಉತ್ತರವನ್ನ ನೀಡಬಹುದು. ಇನ್ನ ಯಾವ್ದಿದೆ? ಕಾಂಪ್ರಿಹೆನ್ಷನ್ ಇತ್ತಲ್ವಾ, ಈ ಕಾಂಪ್ರಿಹೆನ್ಷನ್ಗೆ 5 ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ಆಯ್ತಾ. ಇಲ್ಲಿ 25 ಕ್ವಶನ್ಗೆ ಆನ್ಸರ್ ಮಾಡೋಂಥ ಎಬಿಲಿಟಿ ಬಂತ, ಆಯ್ತಾ. ಇನ್ನು 15 ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್. ಈ 15ರಲ್ಲಿ ಹೋಗ್ಲಿ, ಎಲ್ಲ 15ರಲ್ಲಿ ಅಟ್ಲೀಸ್ಟ್ ನೀವು 5 ಮಾಡೇ ಮಾಡ್ತಿರಲ್ಲ, 30 ಆಯ್ತು ಅಲ್ಲಿಗೆ. ನಾನು ಹೇಳ್ತಿರೋದು ಅಂದಾಜು, ಒಂದು ಅಪ್ರಾಕ್ಸಿಮೇಟ್ಲಿ 30 ಆಯ್ತಲ್ಲ. 30 ಅಂತಂದ್ರೆ ಇಲ್ಲಿ 60 ಆಯ್ತು, ಆಯ್ತಾ. ನಿಮ್ ಸಬ್ಜೆಕ್ಟ್ ಅಲ್ಲಿ 40 ಕ್ವಶನ್ ಮಾಡ್ರಪ್ಪ. ನಾನು ಮಿನಿಮಮ್ ಹೇಳ್ತಿರೋದು 50 ಬೇಡ, ಆಯ್ತಾ. 40 × 2 80 ಆಯ್ತಲ್ವಾ. 80 + 60 ಇಲ್ಲಿ 30, ಇಲ್ಲಿ 60, ಆಯ್ತಾ. ಇಲ್ಲಿ 140, ಆಯ್ತಾ. 140 ಬಂದಿದ್ರು ಕೂಡ ನೀವು ಇಲ್ಲಿ ಕ್ಲಿಯರ್ ಆಗಂತ ಚಾನ್ಸಸ್ ನೋಡಿ. ಇಲ್ಲಿ SC ಕ್ಯಾಟಗರಿಗೆ ಇಲ್ಲಿ ನೋಡಿ, ಇಲ್ಲಿ STಗೆ ಎಷ್ಟಿದೆ? 136, ಆಯ್ತಾ. ಆ ಕ್ಯಾಟಗರಿಗೆ ಹೇಳ್ತಾ ಇದ್ದೀನಿ. ನೀವು ಇದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ಬೇಕು. ನಾನು ಇದು ಇಷ್ಟು ಹೇಳಿದೀನಿ ಅಂದ್ಬಿಟ್ಟು ಇಷ್ಟಕ್ಕೆ ಎಲ್ಲ 40 ಕ್ವಶನ್ ಆನ್ಸರ್ ಮಾಡೋದಲ್ಲ. ನೀವೇನು ಅಂತಂದ್ರೆ ಸಬ್ಜೆಕ್ಟ್ ಅಲ್ಲಿ, ನಿಮ್ ಸಬ್ಜೆಕ್ಟ್ ಅಲ್ಲಿ 50+ ಮಾಡ್ಲೇಬೇಕು, ಆಯ್ತಾ. ಬೇರೆ OBC ಕ್ಯಾಟಗರಿ 50+ ಇರಲೇಬೇಕು, 35+ ಇರಲೇಬೇಕು. ಇಲ್ಲಿ 35 ಆದ್ರೂ ಮಾಡ್ಬೇಕು, ಅಟ್ಲೀಸ್ಟ್ ಕೊನೆಗೆ 30 ಆದ್ರೂ ಮಾಡ್ಲೇಬೇಕು, ಆಯ್ತಾ. ಅವಾಗ 160 ರೀಚ್ ಆಗ್ತೀರಾ. ಇಲ್ಲಿ 30, ಇಲ್ಲಿ 50 ಅಂದ್ರೂ 160ಗೆ ಬರ್ತೀರಾ, ಆಯ್ತಾ. 160ಗೆ ಬಂತು ಅಂದ್ರೆ ನೀವು ನೋಡಿ, ಇಲ್ಲಿ 150ಗೆ ಕಟ್ ಆಫ್ ಇದೆ, ಆಯ್ತಾ. ಮಾಡ್ಬೋದು. ಸೊ ಈ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತಾನೆ ಸೊ ಈ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೊಟ್ಟಿದೆ 2025 ಅಲ್ಲಿ ಅಂತ ನಾನು ಈ ಒಂದು ಸೆಷನ್ ಅನ್ನ ಮಾಡಿದ್ದು. ನಾಳೆಯಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಥಿಯರಿ ಕ್ಲಾಸಸ್ಗಳು ಬರ್ತವೆ, ಆಯ್ತಾ. ಮಾಡ್ಬೋದಿತ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ 154, 140, 136 ST ಕ್ಯಾಟಗರಿಗೆ 136 ಇದೆ, SCಗೆ 140 ಇದೆ,
154 150. ಸೊ ಇಲ್ಲಿ ನೋಡಿ OBC ಇಂದ ಕೆಳಗಡೆ ಎಲ್ಲ 150 ಇಂದ ಕೆಳಗಡೆಗೆ ಇದೆ. ಆಯ್ತಾ, ನೀವು 40 ಪ್ಲಸ್ ಇಲ್ಲಿ ಎಷ್ಟು 30 ಮಾಡಿದ್ರು ಸೊ ಇಲ್ಲಿ ಮಾಡ್ಬೋದಿತ್ತು, ನೀವು 140 ರೀಚ್ ಆಗ್ಬೋದಿತ್ತು. ಹೇಳಿದ್ದು ಅಷ್ಟು ಟಫ್ ಅಂದ್ರೂ 40 ಮಾಡಿದ್ರು. ಆಯ್ತಾ, ಸೊ ಇದಿಷ್ಟು ಕೂಡ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತಂಗೆ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ನಾನೇನಪ್ಪ ಅಂದ್ರೆ ಈ ಸೆಷನ್ ಯಾಕೆ ಮಾಡಿದ್ದೀನಿ ಅಂದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಲಿ, ಇಲ್ಲ ಆನ್ಸರ್ ಮಾಡ್ಬೋದು ನಾವು ಇಷ್ಟು ಕ್ವಶನ್ಸ್ಗೆ, ಸೊ ಇಲ್ಲಿ ಕೊಟ್ಟಿರುವಂಥ ಕಟ್ ಆಫ್ ಅಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಲಿ ಅಂತ. ಓಕೆನಾ? ಸೊ ನಾಳೆಯಿಂದ ನಿಮಗೆ ಒಂದು ಟೈಮ್ ಟೇಬಲ್ ಅನ್ನ ಮೆನ್ಷನ್ ಮಾಡ್ತೀನಿ. ಮಾರ್ನಿಂಗ್ ಯಾವ ಟೈಮು ಪೇಪರ್ 1 ಮತ್ತೆ ಪೇಪರ್ 2 ಯಾವ ಟೈಮ್ ಅಂತೇಳಿ. ಸೊ ಆ ಟೈಮಲ್ಲಿ ನೀವು ಪೇಪರ್ 1 ಕೇಳ್ಕೊಳ್ಳಿ. ಈಗಾಗಲೇ ಕಾಮರ್ಸ್ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಅವರು ಪೇಪರ್ 1 ತಗೊಂಡಿದ್ರಲ್ಲ, ಸೊ ಪೇಪರ್ 1 ಅಲ್ಲಿ ಇದೆಲ್ಲ ಕ್ವಶನ್ಸ್ಗೆ ಸಂಬಂಧಪಟ್ಟ ನಾಳೆಯಿಂದ ಥಿಯರಿ ಕ್ಲಾಸ್ ಬರುತ್ತೆ. ಎಕನಾಮಿಕ್ಸ್ ಅವ್ರಿಗೆ ಬೇರೆ ಒಂದು ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ತೀನಿ. ಆಯ್ತಾ? ಓಕೆನಾ? ಥ್ಯಾಂಕ್ ಯು. ಸೊ ಅರ್ಥ ಆಗಿದೆ ಅನ್ಕೊಂತೀನಿ ಕ್ಲಾಸಸ್ಸು. ಸೊ ಈಗ ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಮುಗಿಸಿದ್ದೀನಿ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗಿದ್ದೀನಿ. ಬಟ್ ಇದ್ರ ಬಗ್ಗೆ ನಿಮ್ಗೊಂದು ಕಂಪ್ಲೀಟ್ಲಿ ಒಂದು ನಾಲೆಡ್ಜ್ ಅಂತೂ ಡೆಫಿನೆಟ್ಲಿ ನಮ್ಮ ಕ್ಲಾಸನ್ನು ಕಂಪ್ಲೀಟ್ ಒಂದು ಇವಾಗ ಏನಿದೆ 38 ಡೇಟ್ಸಲ್ಲಿ ಥಿಯರಿ ಕ್ಲಾಸಸ್ ಅಷ್ಟು ಮುಗಿಸಿದಾಗ ನಿಮ್ಗೊಂದು ಕಂಪ್ಲೀಟ್ ಐಡಿಯಾ ಬಂದಿರುತ್ತೆ. ಆನ್ಸರ್ ಮಾಡಬೇಕಾಗಿದ್ರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಓಕೆನಾ? ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸೊ ಕ್ಲಾಸನ್ನು ಎಂಡ್ ಮಾಡ್ಬೋದಲ್ವಾ? ಸೊ ನೆಕ್ಸ್ಟ್ ಎಕನಾಮಿಕ್ಸ್ ಕ್ಲಾಸ್ 9 o'clock ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪೇಪರ್ 1 ಕ್ಲಾಸಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸು, ಕಟ್ ಆಫ್ ಹೇಗಿರುತ್ತೆ, ಸೊ ಪ್ರೀವಿಯಸ್ 2025 ಜೂನಲ್ಲಿ ಯಾವ ರೀತಿ ಟ್ರೆಂಡ್ ಇತ್ತು, ನಾವು ಎಷ್ಟಕ್ಕೆ ಆನ್ಸರ್ ಮಾಡ್ಬೋದು ಇತ್ತು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ. ಓಕೆನಾ? ಓಕೆ, ಥ್ಯಾಂಕ್ ಯು ಅನಿತಾ ಮೇಡಮ್. ಓಕೆ, ಥ್ಯಾಂಕ್ ಯು. ಸೊ ಎಂಡ್ ಮಾಡ್ತಾ ಇದ್ದೀನಿ ಸೆಷನ್ನ.